ಎಲ್ಲರಿಗೆ ನಮಸ್ಕಾರ. ವಿಷ್ಣು ಶರ್ಮ ವಿರಚಿತ ಪಂಚತಂತ್ರದ ಮೂರನೇ ಭಾಗವಾದ ಕಾಕೋಲುಕೀಯದ ಮೂರನೆಯ ದಿವಸದ ಪರಿಚಯಾತ್ಮಕ ಭಾಷಣ ಪ್ರಕಲ್ಪಕ್ಕೆ ಬಂದಿದ್ದೇವೆ. ನಿನ್ನೆ ತಾನೇ ನಾನು ಹೇಳಿದ್ದೆ, ಒಂದು ಗೂಬೆಯನ್ನು ಪಕ್ಷಿರಾಜನ ಸ್ಥಾನದಲ್ಲಿ ಕೂಡಿಸಬೇಕು ಅಂತ ಪಕ್ಷಿಗಳು ಮಾಡಿಕೊಂಡ ಸಂಕಲ್ಪವನ್ನು ಕಾಗೆಯೊಂದು ಬಂದು ವಿಘಟನ ಮಾಡಿದ್ದು. ಆ ಸಂದರ್ಭದಲ್ಲಿ ಕ್ಷುದ್ರರ ಬಳಿಗೆ ಹೋಗಬಾರದು, ಕ್ಷುದ್ರಂ ಅರ್ಥಪತಿಂ ಪ್ರಾಪ್ಯ ನ್ಯಾಯಾನ್ವೇಷಣ ತತ್ಪರೋ ಉಭಾವಪಿ ಕ್ಷಯಂ ಪ್ರಾಪ್ತು ಪುರಾ ಶಶಕಪಿಂಜಲವು ಅಂತ ನೀಚಾಶ್ರಯ ಮಾಡಬಾರದು. ನೀಚಾಶ್ರಯ ನಖಲು ಕರ್ತವ್ಯೋ ಮಹದಾಶ್ರಯ ಅಂತ ನೀಚನ ಆಶ್ರಯವನ್ನು ಮಾಡಬಾರದು, ಮಹತ್ತನ ಆಶ್ರಯವೇ ಮಾಡಬೇಕು. ಪಯೋಪಿ ಶೌಂಡಿಕಿ ಹಸ್ತೆ ವಾರುಣೀತ್ಯಭಿಧೀಯತೆ ಅಂತ ಸಮಯೋಚಿತ ಪದ್ಯಮಾಲಿಕೆ ಒಂದು ಶ್ಲೋಕ ಹೇಳುತ್ತೆ. ನೀಚಾಶ್ರಯೋ ನ ಕರ್ತವ್ಯೋ ಮಹದಾಶ್ರಯ. ಕ್ಷುದ್ರರನ್ನು ಆಶ್ರಯಿಸಬಾರದು, ದೊಡ್ಡವರನ್ನು ಆಶ್ರಯಿಸಬೇಕು. ಹೆಂಡ ಮಾರೋಳ ಕೈಯಲ್ಲಿ ಹಾಲು ಸಿಕ್ಕಿದ್ರೆ ನೋಡೋರೆಲ್ಲ ಹಾಲನ್ನು ಹೆಂಡ ಅಂತ ಭಾವಿಸ್ತಾರೆ. ಅದರಿಂದ ದೊಡ್ಡವರ ಬಳಿ ನಾವಿರಬೇಕು, ಮಹತ್ತಿಗೆ ಸಮೀಪದಲ್ಲಿರಬೇಕು. ಇದು ತುಂಬ ಭವ್ಯಾರ್ಥದಲ್ಲಿ ವಿಭೂತ್ಯುಪಾಸನೆ ಅಂತಾಗುತ್ತದೆ. ಮಹತಾಂ ಸಂಘ. ಹಾಗಾಗಿ ಮಹತಾಂ ಸಂಘ ಕಸ್ಯ ನೋನ್ನತಿಕಾರಕ ಅಂತ, ದೊಡ್ಡವರ ಜೊತೆಯ ಸಹವಾಸ ಯಾರಿಗೂ ದೊಡ್ಡತನವನ್ನು ತಂದುಕೊಡುವಂಥದ್ದೇ ಹೌದು ಅಂತ ಉಂಟು. ನಮಗೆ ಅವರ ಸಮೀಪದಲ್ಲಿದ್ದಾಗ ಕ್ಷಣ ಕ್ಷಣಕ್ಕೂ ನಮ್ಮ ಅಲ್ಪತ್ವ ಗೊತ್ತಾಗ್ತಾ ಇರುತ್ತೆ. ಅದು ಅಹಂಕಾರ ಖಂಡನವಾಗಿ ತನ್ಮೂಲಕ ಅಭಿವೃದ್ಧಿಗೆ ಸಾಧನ. ಮತ್ತು ಆಲ್ವೇಸ್ ಆಸ್ಮಾಸಿಸ್ ಹ್ಯಾಪನ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್. ದೊಡ್ಡದರಿಂದ ತಗ್ಗಿಗೆ ಇಳಿದು ಬರುತ್ತದೆ, ಹಾಗಾಗಿ ಸತ್ವೋನ್ನತರಾಗ್ತೀವಿ. ಆ ರೀತಿಯಾಗಿ ಇಲ್ಲದೆ ಇದ್ದರೆ ಏನು ಪ್ರಯೋಜನ? ಅದರಿಂದ ಸಂತಃ ಸದಾಭಿಗಂತವ್ಯ ಇದಿನೋಪದಿಶಂತ್ಯಪಿ ಯಸ್ತು ಸ್ವೇರ ಕಥಾಸ್ತೇಷಾಂ ಉಪದೇಶ ಭವಂತಿ ತಾಹ ಯಸ್ತು ಸ್ವೇರ ಕಥಾ ತೇಷಾಂ ಉಪದೇಶಾ ತಾಹ ಭವಂತಿ. ದೊಡ್ಡವರ ಹತ್ತಿರಕ್ಕೆ ಹೋಗಬೇಕು, ಕೇಳಬೇಕು. ಅವರು ಬೈದರೂ ಸರಿ, ಹರಟೆ ಹೊಡೆದರೂ ಸರಿ, ಅದು ಪ್ರಯೋಜನವಾಗುತ್ತದೆ ಅಂತ. ಹಾಗಲ್ಲದೆ ನಾವು ಇನ್ಯಾವುದೋ ನಮ್ಮ ಮಾನಸಿಕ ಕಷಾಯಗಳ ಕಾರಣದಿಂದ ಉನ್ನತಿಯನ್ನು, ವಿಭೂತಿಯನ್ನು ದೂರ ಮಾಡಿದ್ರೆ ನಷ್ಟ ನಮಗೆ, ಇನ್ಯಾರಿಗೂ ಅಲ್ಲ. ವಿಶ್ವ ಅನ್ನೋದು ಸರ್ವೋಚ್ಚವಾದ ವಿಭೂತಿ, ಪರಮಾತ್ಮನ ಅಭಿವ್ಯಕ್ತಿಯೇ ಜಗತ್ತು. ಹಾಗಾಗಿ ಜಗತ್ತಿನ ಉನ್ನತೋನ್ನತವಾದದ್ದನ್ನೆಲ್ಲ ನಾವು ಕೂಡಿದ ಮಟ್ಟಿಗೂ ನಮ್ಮ ತೋಳ ಬಲ, ತಿಳಿವಿನ ಬಲ, ಜೇಬಿನ ಬಲ ಇವೆಲ್ಲ ಇಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಂಡಾಗ ನಮಗೆ ಉನ್ನತಿ ಬರುತ್ತದೆ. ಅದರಿಂದಲೇ ಲೋಕಸಂಗ್ರಹ ಅಂತ ಭಗವದ್ಗೀತೆಯಲ್ಲಿ ಈ ಜಗದುಪಾಸನೆಯನ್ನು ಹೇಳಿದ್ದು. ಜಗತ್ತು ಈಶ್ವರ ಸ್ವರೂಪವಾಗಿ ಉಪಾಸ್ಯವಾದದ್ದು. ಹಾಗಲ್ಲದೆ ನಮ್ಮ ಅನುಕೂಲಕ್ಕಾಗಿ ಇರುವುದು ಅಂತ ಭಾವಿಸಿಕೊಂಡ ತಕ್ಷಣ ಅಷ್ಟರ ಮಟ್ಟಿಗೆ ಅದರಿಂದ ನಮಗಾಗುವ ಸಂಸ್ಕಾರ ಕಡಿಮೆ ಆಗುತ್ತದೆ. ಭಗವದ್ ವೈಭವ, ಗ್ಲೋರಿ ಆಫ್ ಗಾಡ್ ಅನ್ನೋ ದೃಷ್ಟಿಯಿಂದ ಭಾವಿಸಬೇಕು. ಎಲ್ಲ ಧ್ವನಿಗಳ ಹಿನ್ನೆಲೆಯಲ್ಲಿ ಕ್ಷುದ್ರಂ ಅರ್ಥಪತಿಂ ಪ್ರಾಪ್ಯ ನ್ಯಾಯಾನ್ವೇಷಣ ತತ್ಪರು. ನೀಚನಾದ ಅರ್ಥಪತಿ ಅಂದರೆ ಇಲ್ಲಿ ನ್ಯಾಯಾಧೀಶ, ಯುಕ್ತಾಯುಕ್ತಗಳನ್ನು ವಿವೇಚನೆ ಮಾಡಿ ತೀರ್ಪನ್ನು ಕೊಡ್ತಕ್ಕಂಥವನು ಅಂತ. ಅವನನ್ನು ಹೋಗಿ ಕೇಳಿ ನ್ಯಾಯ ಬೇಕು ತಮಗೆ ಅಂತಂದುಕೊಂಡು ಇಲ್ಲಿ ಒಂದು ವಿವರಣೆಯನ್ನು ಕೊಡಬೇಕು. ಸಂಸ್ಕೃತದಲ್ಲಿ ನ್ಯಾಯ ಅನ್ನುವ ಪದಕ್ಕೆ ತರ್ಕ ಅನ್ನುವ ಅರ್ಥ, ಲಾಜಿಕ್ ಅನ್ನುವ ಅರ್ಥ ಪ್ರಸಿದ್ಧವಾದದ್ದು. ಗೌತಮ ಮುನಿ ಪ್ರಣೀತವಾದ ನ್ಯಾಯಶಾಸ್ತ್ರ ಅನ್ನುವುದರೊಳಗೆ ಗೊತ್ತಾಗುತ್ತದೆ. ನ್ಯಾಯ ದರ್ಶನ ಅಂತಲೇ ಹೇಳ್ತೀವಿ. ಪ್ರಮಾಣ ಪ್ರಮೇಯಾದಿಗಳ ಮೀಮಾಂಸೆ ಮಾಡುವಂಥದ್ದಾಗುತ್ತದೆ. ಪ್ರಮಾಣ ಮೀಮಾಂಸೆಯೇ ಪ್ರಧಾನವಾಗಿ ನ್ಯಾಯದರ್ಶನದಲ್ಲಿ, ಪ್ರಮೇಯ ಮೀಮಾಂಸೆಯನ್ನು ವೈಶೇಷಿಕ ದರ್ಶನದಲ್ಲಿ, ಇದೆರಡನ್ನೂ ಸೇರಿಸಿಬಿಟ್ಟು ತರ್ಕ ಅಂತ ಮಾಡಿಕೊಂಡಿದ್ದಾರೆ. ಎಪಿಸ್ಟೊಮಾಲಜಿ ಅಂತನ್ನೋದು ನೈಯಾಯಿಕ ಶಾಸ್ತ್ರವಾದರೆ, ಆಂಟಾಲಜಿ ಎನ್ನುವುದು ವೈಶೇಷಿಕ ಶಾಸ್ತ್ರ. ಇವೆರಡೂ ಸೇರಿ ಒಂದು ಲಾಜಿಕ್ ಅಂತ ಬೆಳೆದಿರುವಂಥದ್ದು ಅಂತ. ಹಾಗಾಗಿ ಈಗ ಜಸ್ಟಿಸ್ ಅನ್ನೋ ಅರ್ಥದಲ್ಲಿ ನ್ಯಾಯ ಅಂತ ಶಬ್ದ ಬಳಕೆಗೆ ಬಂದಿದೆಯಲ್ಲ, ಈಚೆಗೆಲ್ಲ ಮಾಡಿಕೊಂಡಿದ್ದಾರಲ್ಲ. ಅಂದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನ್ಯಾಯಸ್ಥಾನ, ನ್ಯಾಯಾಲಯ, ನ್ಯಾಯವಾದಿ ಈ ರೀತಿಯಾಗಿ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವಿದ್ವಾಂಸರುಗಳು ಚಿಂತನೆ ಮಾಡಿದ್ದಾರೆ. ಆದರೆ ಪಂಚತಂತ್ರ ಅವರಿಗೆ ಉತ್ತರ ಕೊಡ್ತಾ ಇದೆ. ಪಂಚತಂತ್ರ ಅಂದರೆ ಸುಮಾರು 1500 ವರ್ಷಗಳ ಹಿಂದಿನ ಗ್ರಂಥ. ಅಲ್ಲಿಯೇ ನ್ಯಾಯಾನ್ವೇಷಣ ತತ್ಪರೋ ಅನ್ನುವಲ್ಲಿ ದೇ ಹೂ ಸಾಟ್ ಜಸ್ಟಿಸ್ ಅಂತ, ಸೀಕಿಂಗ್ ದ ಜಸ್ಟಿಸ್, ಅಲ್ಲಿ ನಮಗೆ ಗೊತ್ತಾಗುತ್ತೆ ನ್ಯಾಯ ಅನ್ನುವ ಶಬ್ದವನ್ನು ದರ್ಶನೇತರವಾದ ಅರ್ಥದಲ್ಲಿ, ಲಾಜಿಕ್ ಅನ್ನುವುದಕ್ಕಿಂತ ಭಿನ್ನವಾದ ಅರ್ಥದಲ್ಲಿ, ಎಪಿಸ್ಟಮಾಲಜಿ ಅನ್ನುವುದಕ್ಕಿಂತ ಭಿನ್ನವಾದ ಅರ್ಥದಲ್ಲಿ, ಅಂದರೆ ಜಸ್ಟಿಸ್ ಅನ್ನುವ ಅರ್ಥದಲ್ಲಿಯೇ ಈ ಹೊತ್ತು ಬಳಕೆ ಇರುವ ರೀತಿಯಲ್ಲಿ ಬಳಸಿದ್ದಾರೆ. ಕನ್ನಡದಲ್ಲಿ, ತೆಲುಗಿನಲ್ಲಿ ಎಲ್ಲ ನ್ಯಾಯ ಅನ್ನೋ ಪದಕ್ಕೆ ಆ ಅರ್ಥ ಇದೆ. ಸಂಸ್ಕೃತ ಪರಂಪರೆಯಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದರೆ ನಮ್ಗೆ ಗೊತ್ತಾಗುತ್ತದೆ. ಅಂದರೆ ಪಂಚತಂತ್ರ
ಯಾವ ರೀತಿಯಾಗಿ ಭಾಷೆಯ ಬೇರೆ ಬೇರೆ ಶಬ್ದಗಳಿಗೆ ಭಿನ್ನ ಭಿನ್ನವಾದ ಅರ್ಥಗಳನ್ನು ಬಳಕೆಗಳನ್ನು ದಾಖಲೆ ಮಾಡಿಕೊಟ್ಟಿದೆ ಎನ್ನುವುದನ್ನು ಸಾಂಸ್ಕೃತಿಕವಾಗಿ ಅಧ್ಯಯನ ಮಾಡುವವರಿಗೆ ಎಷ್ಟೋ ಪ್ರಯೋಜನ ಉಂಟು ಅಂತ ಗೊತ್ತಾಗುತ್ತದೆ. ಇರಲಿ, ಈ ಎರಡು ಪ್ರಾಣಿಗಳು, ಒಂದು ಕಪಿಂಜಲ. ಕಪಿಂಜಲ ಅಂದರೆ ಅದು ಕಲವಿಂಕದಂಥ ಪಕ್ಷಿ. ಕಪಿಂಜಲ ಅಂತ ಒಂದು ಪ್ರತ್ಯೇಕ ಪಕ್ಷಿ ಇದೆ, ಗುಬ್ಬಿಯ ಜಾತಿಗೆ ಸೇರಿದ್ದು ಅಂತ ನಾವು ಸ್ಥೂಲವಾಗಿ ಹೇಳಬಹುದು. ಮತ್ತು ಒಂದು ಮೊಲ. ಇವೆರಡೂ ಕೂಡ ಒಂದು ಮನೆಗೆ ವಿವಾದ ಮಾಡಿಕೊಂಡವು, ಒಂದು ಜಾಗಕ್ಕಾಗಿ ಹೋಗಿ ಒಂದು ಧೂರ್ತವಾದ ಬೆಕ್ಕನ್ನು ಕೇಳಿದವು. ಆ ಬೆಕ್ಕು ಇವೆರಡನ್ನು ಕೊಂದು ತಿಂದದ್ದು ಕಥೆ ಅದನ್ನು ಹೇಳುತ್ತದೆ. ಕಸ್ಮಿಂಶ್ಚಿದ್ ವೃಕ್ಷೇ ಪುರಾ ಅಹಂ ಅವಸಂ. ಈ ಕಾಗೆ ಹೇಳ್ತಾ ಇದೆ. ಕಾಗೆ ಅಂತಂದರೆ ಪಂಚತಂತ್ರದ ಕಾಕೋಲೂಕೀಯದಲ್ಲಿ ಬರುವ ಮೇಘವರ್ಣ ಅನ್ನುವ ಕಾಗೆ, ಸ್ಥಿರಜೀವಿ ಅನ್ನುವಂಥ ಮಂತ್ರಿ, ರಾಜಕಾಕ ಮತ್ತು ಮಂತ್ರಿ ಕಾಕ, ವೃದ್ಧ ಮಂತ್ರಿ, ಇವೆರಡರ ಸಂಭಾಷಣೆಯಲ್ಲಿ ಕಾಗೆ ಗೂಬೆಗಳ ವೈರ ಎಲ್ಲಿಂದ ಉಂಟಾಯಿತು ಅಂತ ಹೇಳುವ ಕಥೆಯಲ್ಲಿ ಗೂಬೆಗೆ ಪಟ್ಟಾಭಿಷೇಕವನ್ನು ತಪ್ಪಿಸಿದ ಕಾಗೆ ನೋಡಿತು ತಾನು ಅಂತ ಹೇಳ್ತಾ ಇದೆ. ಹೀಗಾಗಿ ಅಷ್ಟು ಸ್ಪೆಸಿಫಿಸಿಟಿಯಿಂದ ಹೇಳ್ತಾ ಇದ್ದೀನಿ. ಆ ಕಾಗೆ ಮಿಕ್ಕ ಪಕ್ಷಿಗಳಿಗೆ ಹೇಳ್ತಾ ಇದೆ, ನಾನು ಯಾವುದೋ ಒಂದು ವೃಕ್ಷದಲ್ಲಿ ವಾಸವಾಗಿದ್ದೆ. ತತ್ರ ಅಧಸ್ತಾತ್ ಕೋಟರೆ ಕಪಿಂಜಲೋ ನಾಮ ಚಟಕ ಪ್ರತಿವಸತಿ ಸ್ಮ. ಕಪಿಂಜಲ ಅಂತ ಒಂದು, ಕಪಿಂಜಲ ಅನ್ನುವ ಪಕ್ಷಿಯೂ ಉಂಟು. ಕಪಿಂಜಲ ಅನ್ನುವ ಹೆಸರಿನ ಒಂದು ಗುಬ್ಬಿ, ಚಟಕ ಅಂದರೆ ಗುಬ್ಬಿ, ಚಟಕ, ಕಲವಿಂಕ ಇವೆಲ್ಲ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಈ ಗುಬ್ಬಿಯ ವಾಚಕ ಪದಗಳು. ಆಗ ಅಥ ಸದೈವ ಅಸ್ತಮವೇಲಾಯಾಂ ಆಗತಯೋ ದ್ವಯೋ ಅನೇಕ ಸುಭಾಷಿತಗೋಷ್ಠ್ಯ ದೇವರ್ಷಿ ಬ್ರಹ್ಮರ್ಷಿ ಪುರಾಣ ಚರಿತ ಕೀರ್ತನೇನ ಚ ಪರ್ಯಟನ ದೃಷ್ಟಾನೇಕ ಕೌತೂಹಲ ಪ್ರಕಥನೇನ ಚ ಪರಮ ಸುಖಂ ಅನುಭವತಃ ಕಾಲೋ ವ್ರಜತಿ. ಈ ಕಾಗೆ ಮತ್ತು ಈ ಗುಬ್ಬಿ ಇವೆರಡಕ್ಕೂ ಪ್ರತಿ ದಿವಸ ಬೆಳಗ್ಗೆ ಕಾಗೆ ಗುಬ್ಬಿ ಎರಡು ಹಾರಿ ಹೋದ ಮೇಲೆ ಸಂಜೆ ಬಂದರೆ ಆ ಒಂದು ಮರದ ಕೆಳಗಿನ ಪೊಟರೆ, ಲೋಯರ್ ಲೆವೆಲ್ ಬರೋ ಅಂತೀವಲ್ಲ, ಅದು ಅಲ್ಲಿದ್ದಂಥದ್ದು ಗುಬ್ಬಿ, ಮೇಲೆ ಗೂಡು ಕಟ್ಕೊಂಡಿದ್ದಂಥದ್ದು ಕಾಗೆ. ಇವೆರಡಕ್ಕೂ ಸಾಯಂಕಾಲ ಬಂದ ಮೇಲೆ ಸಂವಾದ ಆಗ್ತಾ ಇತ್ತಂತೆ. ಏನದು ಅಂತಂದರೆ ಅನೇಕ ಸುಭಾಷಿತ ಗೋಷ್ಠಿ, ಬೇರೆ ಬೇರೆ ಸುಭಾಷಿತಗಳು. ಕಾಗೆ ಗುಬ್ಬಿಗಳಿಗೆ ಕೂಡ ಸುಭಾಷಿತ ಬೇಕಾಯಿತು ಅಂದರೆ ಮನುಷ್ಯರು ಎಷ್ಟು ಆಸೆ ಪಡಬೇಕು ಅನ್ನುವಂತಿದೆ. ದೇವರ್ಷಿ ಬ್ರಹ್ಮರ್ಷಿ ಪುರಾಣ ಕೀರ್ತನೆಗಳು ಬೇರೆ ಆಗ್ತಾ ಇತ್ತಂತೆ. ದೇವರ್ಷಿಗಳು ಅಂತಂದರೆ ನಾರದ ಮೊದಲಾದವರು, ಆಮೇಲೆ ಬ್ರಹ್ಮ ಮಾನಸ ಪುತ್ರರಾದಂಥ ನಿತ್ಯಸೂರಿಗಳು, ಸನಕ ಸನಂದನಾದಿಗಳು, ಇವರೆಲ್ಲ ದೇವರ್ಷಿಗಳು ಅಂತ ಅನಿಸ್ಕೊಳ್ತಾರೆ. ಅಂದರೆ ಯಾರು ಭೂಲೋಕದಲ್ಲಿ ಹೆಚ್ಚಾಗಿ ಸಂಚಾರ ಮಾಡೋದಿಲ್ವೋ, ಮೂರು ಲೋಕಗಳಲ್ಲಿ ಓಡಾಡಿಕೊಂಡಿರ್ತಾರೆ, ಆಕಸ್ಮಿಕವಾಗಿ ಭೂಲೋಕಕ್ಕೂ ಬರ್ತಾರೋ ಅಂಥವರು ದೇವರ್ಷಿಗಳು. ಅದೇ ರೀತಿ ಬ್ರಹ್ಮರ್ಷಿಗಳು, ಬ್ರಹ್ಮವಿತ್ತಮರಾದವರು, ವೇದವನ್ನು ಕಂಡುಕೊಂಡಂಥವರು. ಬ್ರಹ್ಮ ಅಂದರೆ ವೇದವನ್ನು ಕಂಡುಕೊಂಡಂಥವರು ಬ್ರಹ್ಮರ್ಷಿಗಳು. ವೇದ ಮಂತ್ರ ದೃಷ್ಟಾರರಾದವರು ಬ್ರಹ್ಮರ್ಷಿಗಳು. ಅವರಿಗಿಂತ ಕಡಿಮೆ ಇರತಕ್ಕಂಥವರು ಮಹರ್ಷಿಗಳು. ಮತ್ತು ಕ್ಷತ್ರಿಯರು ಪ್ರಾಮಾಣಿಕವಾಗಿ ನ್ಯಾಯವಾಗಿ ರಾಜ್ಯವನ್ನು ಎಲ್ಲ ಆಳ್ತಾ ಇದ್ದರೆ ಅವರು ರಾಜರ್ಷಿತ್ವವನ್ನು ಪಡೀತಾರೆ. ಹೀಗೆಲ್ಲ ಉಂಟು. ಇವುಗಳ ಒಂದು ಸಂವಾದದಲ್ಲಿ ಈ ಮಹರ್ಷಿಗಳ ಬದುಕು, ಅವರ ಚರಿತ್ರೆ ಇತ್ಯಾದಿಗಳೆಲ್ಲ ಬರ್ತಿತ್ತು. ಮತ್ತು ಇವರು ಓಡಾಡಿದ, ಈ ಎರಡು ಪಕ್ಷಿಗಳು ಓಡಾಡಿದ ಅನೇಕ ದೇಶ ವಿಶೇಷಗಳು, ನದಿಗಳು, ವನ ಕಾನನಾದಿಗಳನ್ನೆಲ್ಲ ಕೂಡ ಅವರು ಪರಾಮರ್ಶೆ ಮಾಡಿಕೊಂಡು ಸುಖವಾಗಿ ಕಾಲವನ್ನು ಕಳೀತಾ ಇದ್ವು ಅಂತ. ಕದಾಚಿತ್ ಕಪಿಂಜಲ ಪ್ರಾಣಯಾತ್ರಾರ್ಥಂ ಅನ್ಯೈಶ್ಚಟಕೈ ಸಾಹಾನ್ಯಂ ಪಕ್ವಶಾಲಿಪ್ರಾಯಂ ದೇಶಂಗತಃ. ಹೊಟ್ಟೆಪಾಡಿಗೆ ಅಂತ ಈ ಗುಬ್ಬಿ ಯಾವುದೋ ಬೇರೆ ಗುಬ್ಬಿಗಳ ಹಿಂಡಿನ ಜೊತೆಗೆ ಚೆನ್ನಾಗಿ ಭತ್ತದ ಗದ್ದೆಗಳಿರುವಂತಹ ಪ್ರದೇಶವನ್ನು ಹುಡುಕಿಕೊಂಡು ಹೋಯಿತು ಅಂತ. ಪಕ್ವಂ ಶಾಲಿಪ್ರಾಯಂ ದೇಶಂ ಗತಃ. ಪಕ್ವಶಾಲಿಪ್ರಾಯಂ ಅಂದರೆ ಮಾಗಿದ ಭತ್ತದ ತೆನೆ ತುಂಬಿರುವಂತಹ ಪ್ರದೇಶ ಯಾವುದಿದೆ ಅದರ ಕಡೆಗೆ ಹೋಯಿತು ಅಂತ. ಅಲ್ಲಿ ನೋಡಿ ಪಂಚತಂತ್ರಕಾರ ಆಯಾ ಪಕ್ಷಿಗಳಿಗೆ, ಆಯಾ ಪ್ರಾಣಿಗಳಿಗೆ ಯಾವುದು ಆಹಾರವೋ ಅದನ್ನು ಗಮನಿಸಿಕೊಂಡಿದ್ದಾನೆ. ಗುಬ್ಬಿ ವಿಶೇಷವಾಗಿ ಧಾನ್ಯಗಳ ಮೇಲೆ ಬದುಕತಕ್ಕಂಥದ್ದು. ಸಣ್ಣ ಪುಟ್ಟ ಕ್ರಿಮಿಗಳನ್ನು ತಿನ್ನುತ್ತದೆ, ಆದರೆ ಪ್ರಧಾನವಾಗಿ ಧಾನ್ಯ. ಅದರ ಕೊಕ್ಕಿನ ರಚನೆ ಹಾಗೆ ಇರತಕ್ಕಂಥದ್ದು. ಧಾನ್ಯವನ್ನು ಕುಕ್ಕಿ ಸಿಪ್ಪೆ ಬಿಡಿಸಿ ತಿಂದುಕೊಳ್ಳೋಕ್ಕಾಗುವಂಥದ್ದು. ನೀವು ಭತ್ತವನ್ನು ಹಾಕಿ ಗುಬ್ಬಿಗೆ, ಭತ್ತವನ್ನು ಅಕ್ಕಿ ಮಾಡಿಯೇ ತಿನ್ನುತ್ತದೆ. ಅದು ಕೊಕ್ಕಿನಲ್ಲಿ ಕುಕ್ಕಿ ಭತ್ತದ ಸಿಪ್ಪೆಯನ್ನು ತೆಗೆದು ಅಕ್ಕಿಯನ್ನು ನುಂಗುತ್ತದೆ. ಗೋಧಿಯನ್ನು, ಇತರ ಕಾಳುಗಳನ್ನು ಹಾಗೆ ನುಂಗುತ್ತದೆ. ಸಿಪ್ಪೆ ಇದ್ದರೆ ಅವನ್ನು ಬಡಿಯುತ್ತದೆ. ಅಂದರೆ ಈ ರೀತಿಯಾಗಿ ಧಾನ್ಯಜೀವಿಯಾಗಿರುವಂಥದ್ದು. ಅದಕ್ಕೆ ಬೇಕಾಗಿರುವಂಥದ್ದು ಹಾಲು ಕಾಳು ಅಂತ ಹೇಳ್ತಾರಲ್ಲ, ಆ ತೆನೆ ಇದ್ದರೆ ತುಂಬ ಕುಕ್ಕಿ ಹಾಲನ್ನೇ ಚಪ್ಪರಿಸಿಕೊಂಡು ಹೀರುತ್ತದೆ. ಆ ರೀತಿಯಾಗಿ ಹಾಲು ಕಾಳು ಅಂತ ಏನು ಕರೀತಾರೆ,
ಅದು ಶರತ್ಕಾಲದಲ್ಲಿ ಪಕ್ವಶಾಲಿ, ಅದು ಪೂರ್ತಿಯಾಗಿ ಪಕ್ವವಲ್ಲ, ಅರ್ಧ ಪಕ್ವವಾಗಿರ್ತಕ್ಕಂಥದ್ದು. ಆ ರೀತಿಯಾದ ಒಂದು ಕಾಲದಲ್ಲಿ ಹುಡುಕಿಕೊಂಡು ಹೋಗುತ್ತದೆ. ಗಾಹ ಸಪ್ತಸೆಯಲ್ಲಿ ಬರುತ್ತದೆ, ಗಿಣಿಗಳು, ಈ ಬೇರೆ ಬೇರೆ ಪಕ್ಷಿಗಳು ಎಲ್ಲ ಕೊಕ್ಕಿನಲ್ಲಿ ಬಂಗಾರದ ಬಣ್ಣದ ಒಂದು ಸ್ವಲ್ಪ ಹಸಿರು ಉಳಿದಂತಹ ಕಡ್ಡಿಗಳಿರುವ ಕದಿರುಗಳನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡು ಹಾರತಾ ಇದ್ದರೆ ಅವುಗಳ ರೆಕ್ಕೆಯ ಹಸಿರು ಬಣ್ಣ, ಕೊಕ್ಕಿನ ಕೆಂಪು ಬಣ್ಣ, ಮೈಯ ಹಸಿರು ಬಣ್ಣ. ಇನ್ನು ಬೇರೆ ಬೇರೆ ಜಾತಿಯ ಪಕ್ಷಿಗಳು ಬೇರೆ ಬೇರೆ ಬಣ್ಣಗಳಲ್ಲಿರುತ್ತವೆ. ಆ ಕೊಕ್ಕಿನಲ್ಲಿ ಸಿಕ್ಕಿಸಿಕೊಂಡಂಥ ಧಾನ್ಯದ ಕದಿರಿನ ಹಳದಿ ಮತ್ತು ಹಸಿರು ಬಣ್ಣ ಇವೆಲ್ಲ ಸೇರಿದ್ರೆ ಆಕಾಶದಲ್ಲಿ ಕಾಮನಬಿಲ್ಲುಗಳ ಚಪ್ಪರವನ್ನು ಹಾಕದಂತೆ ಕಾಣಿಸ್ತಾ ಇತ್ತು ಅಂತ ವರ್ಣನೆ ಮಾಡ್ತಾರೆ. ಈ ರೀತಿ ಪಕ್ಷಿ ಪ್ರಾಣಿಗಳ ಸಹಜ ಸ್ಥಿತಿಯನ್ನು, ಅನ್ನಪಾನ ವ್ಯವಸ್ಥೆಯನ್ನು ನೋಡಿ ಕವಿಗಳು ಕಾವ್ಯ ಬರೀಬೇಕು. ಹಾಗೆ ಹೋದಾಗ ಇದು ಅಂದುಕೊಳ್ಳುತ್ತೆ, ತತಃ ಯಾವನ್ ನಿಶಾವ ಸಮಯೇಪಿ ನಾಯಾತಃ. ಅದು ಬರಲಿಲ್ಲ, ರಾತ್ರಿ ಆಯಿತು ಬರಲಿಲ್ಲ, ಅಲ್ಲಿಯೇ ಎಲ್ಲೋ ಪಾಪ ಕ್ಯಾಂಪ್ ಫೈರ್ ಹಾಕ್ಕೊಂಡು ಕೂತಿರಬೇಕು ಗುಬ್ಬಿ ಅಂತ ಅನಿಸುತ್ತದೆ. ಸ್ವೋದ್ವೇಗಮನಾಹ, ಉದ್ವಿಗ್ನತೆಯಿಂದ ವಿಯೋಗ ದುಃಖಿತಶ್ಚ ಚಿಂತಿತವಾನ್. ಆ ಕಾಗೆ ಗುಬ್ಬಿಯ ವಿಯೋಗದಿಂದ ದುಃಖ ಪಡದಂತೆ. ವಸ್ತುತಃ ಕಾಗೆ ಗುಬ್ಬಿಗಳಿಗೆ ಆಗೋಲ್ಲ, ಇಲ್ಲಿ ಸ್ನೇಹವಾಗಿದೆ. ಅಹೋ ಕಿಮದ್ಯ ಕಪಿಂಜಲೋ ನಾಯಾತಃ ಕಿಂಕೇನಾಪಿ ಪಾಶೇನ ಬದ್ಧ. ಯಾವುದಾದ್ರು ಬಲೆ ಸಿಕ್ಕಾಕೊಳ್ತಾ, ಆಹೋಸ್ವಿತ್ ಕೇನಾಪಿ ವ್ಯಾಪಾದಿತ, ಇನ್ನು ಯಾವುದಾದ್ರೂ ಕ್ರೂರ ಪ್ರಾಣಿ ಅದನ್ನು ಕೊಂದುಬಿಡುತ್ತಾ, ಹದ್ದು ಗಿಡುಗ ಇತ್ಯಾದಿಗಳು. ಸರ್ವಥಾ ಯದಿ ಕುಶಲೀ ಭವತಿ ತನ್ಮಾಂ ವಿನಾ ನ ತಿಷ್ಠತಿ. ಅದಕ್ಕೆ ಸ್ವಾಸ್ಥ್ಯ ಇದ್ದಿದ್ದರೆ ನನ್ನನ್ನು ಬಿಟ್ಟಿರ್ತಾ ಇರಲಿಲ್ಲ, ಬಂದೇ ಬರಬೇಕಾಗಿತ್ತು. ನಮಗೆಲ್ಲ ಮನೆಗಳಲ್ಲಿ ಆತ್ಮೀಯರು ಎಲ್ಲೋ ಹೋದರೆ ಅಥವಾ ನಾವೆಲ್ಲೋ ಹೋಗಿದ್ದಾಗ ಆತ್ಮೀಯರು ಕಾಣಲಾಗದಿದ್ದರೆ ಎಷ್ಟು ಒದ್ದಾಡ್ತೀವಿ. ಆ ರೀತಿಯಾಗಿ ನನ್ನ ಊರಿನಲ್ಲಿ ಒಬ್ಬರು ಬಾಲವಿಧವೆ ಇದ್ದರು. ಅವರು ನಿರಕ್ಷರಿ, ಆದರೆ ಆಶು ಕವಿಯತ್ರಿ. ತಮಿಳು, ತೆಲುಗು, ಕನ್ನಡದಲ್ಲೆಲ್ಲ ಬೇರೆ ಬೇರೆ ವಿನೋದದ ಪದ್ಯಗಳನ್ನು, ಗಂಭೀರ ಪದ್ಯಗಳನ್ನೆಲ್ಲ ಬಹಳ ಸೊಗಸಾಗಿ ಮಾಡ್ತಾ ಇದ್ರಂತೆ. ನಮ್ಮ ತಾಯಿ ಅದನ್ನು ಕೇಳಿಕೊಂಡು ಒಂದಷ್ಟು ನನಗೆ ಚಿಕ್ಕ ವಯಸ್ಸಿನಲ್ಲಿ ಹೇಳಿದ್ದು ಬಾಯಲ್ಲಿ ಉಳಿದದ್ದು ನೆನಪಾಗುತ್ತದೆ. ಒಂದು ಇಲಿ, ಹೆಣ್ಣಿಲಿ, ಗಂಡಿಲಿ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಿದ್ದು ಒಂದು ತೆಲುಗಿನಲ್ಲಿ ಒಂದು ಪದ್ಯ. ಏಡಮ್ಮ ರಾಡಾಯೇನೋ, ಏ ಪಿಲ್ಲಿ ಎದುರಾಯೇನೋ, ಏನಾ ಸವತಿ ಬೋನೆತ್ತೆನೋ, ಕೊತ್ತಗೋಡಲ ಕನ್ನಿ ಕೋಪಗಾರುಡಮ್ಮ, ಪಾತಗೋಡಲ ಕಣ್ಣಿ ಪಾಳೆಗಾರುಡಮ್ಮ ಅಂತ ಒಡಿ ಪ್ರಾಸ ಯಮಕ ಎಲ್ಲ ಇಟ್ಟುಕೊಂಡು ಏಡಮ್ಮ ರಾಡಾಯೇನೋ, ಯಾಕೋ ಬರಲಿಲ್ವಲ್ಲ ನನ್ನ ಗಂಡ ಇಲಿ, ಏನು ಪಿಲ್ಲೇಡಿ ಅಡ್ಡಮಾಯೇನೋ, ಏ ಪಿಲ್ಲಿ ಅಡ್ಡಮಾಯೇನೋ. ಯಾವ ಬೆಕ್ಕ ಅಡ್ಡ ಬಂತು? ಬೆಕ್ಕಡ್ಡ ಬರೋದು ಅಪಶಕನ. ನನ್ನ ಯಜಮಾನಿಗೆ ಅಪಶಕನ ಆಗಿಬಿಡುತ್ತೋ ಅಥವಾ ನುಂಗೇ ಬಿಡುತ್ತೋ. ಏನಾ ಸವತಿ ಬೋನೆತ್ತನೋ, ಯಾವ ನನ್ನ ಸವತಿ ಬೋನ್ ಹಾಕ್ಬಿಟ್ಲೋ ಏನೋ ಅಂತ. ಅಂದರೆ ಇಲ್ಲಿ ನೋಡಿ, ಹಳ್ಳಿಯ ಬೈಗಳಲ್ಲಿ ನನ್ನ ಸವತಿ ಅಂತ ಬೈದರೆ ಅದು ವಸ್ತುತಃ ನನ್ನ ವೈರಿ ಎನ್ನುವಂಥ ಅರ್ಥ ಅಷ್ಟೇ. ಸವತಿಯರ ಮಧ್ಯದ ವೈರಕ್ಕಿಂತ ಮಿಗಿಲಾದ ವೈರ ಯಾವುದುಂಟು? ಅದಕ್ಕೆ ಕೈಕೇಯಿ, ಕೌಸಲ್ಯ, ರುಕ್ಮಿಣಿ, ಸತ್ಯಭಾಮೆ, ವಿನುತಾ, ಕದ್ರು, ಗಂಗೆ, ಗೌರಿ, ಹೀಗೆ ಪುರಾಣ ಪರಂಪರೆ ಬೇಕಾದಂತೆ ಹೋಗುತ್ತದೆ. ಜೊತೆಗೆ ಇನ್ನು ಯಾವ ಹೆಣ್ಣಿಲಿ ಬಂದು ಮಾಯಾಜಾಲ ಬೀಸಿಬಿಡ್ತು, ಈ ಗಂಡಿಲಿಯನ್ನು ವಶ ಮಾಡ್ಕೊಂಡು ಹೋಯಿತು ಅನ್ನುವ ಧ್ವನಿಯೂ ಇದೆ. ಒಬ್ಬ ಹಳ್ಳಿಯ ಮುದುಕಿ, ಮಡಿಹಿಂಗಸು ಬಾಲವಿಧವೆ, ಆಕೆಯಲ್ಲಿ ಸಹಜ ಕವಿತೆ ಎಷ್ಟು ಚೆನ್ನಾಗಿದೆ. ಕೊತ್ತಗೋಡಲ ಕನ್ನಿ ಕೋಪಗಾರುಡಮ್ಮ. ಹೊಸ ಗೋಡೆ ಕಂಡ್ರೆ ಕೋಪ, ಬಿಲ ಮಾಡಬೇಕು. ಅರೆ ಗಾರೆ ಗೋಡೆ ಅದು. ಹಳ್ಳಿಯ ಗೋಡೆಗಳೆಲ್ಲ ಮಣ್ಣಿನ ಗೋಡೆಗಳು. ಹೊಸ ಟೈಪ್ ಗೋಡೆ ಸಿಮೆಂಟ್ ಗೋಡೆ. ಅದು ಹೇಗೆ? ಸೀಮೆ ಅಂಟು, ಸಿಮೆಂಟು ತಾನೆ. ಹೀಗಾಗಿ ಪಾತಗೋಡಲ ಕನ್ನಿ ಪಾಳೆಗಾರುಡಮ್ಮ. ಆ ಪಾತಗೋಡಲ ಕನ್ನಿ ಪಾಳೆಗಾರುಡು ಅಮ್ಮ ಅನ್ನುವಲ್ಲಿ ಪಾತಗೋಡಲ ಕನ್ನಿ ಅಂದರೆ ಎರಡು ಆವರ್ತ ಆದಮೇಲೆ ವಡಿ ಬರಬೇಕು ಅಂತ ತೆಲುಗಿನ ಕವಿತ್ವದ ಲಕ್ಷಣ ಉಂಟು. ಅದೆಲ್ಲ ಬಂದಿದೆ. ಈಕೇನು ಪಿಂಗಳನನ್ನು ಓದಿಕೊಂಡಿಲ್ಲ, ಅಪ್ಪಕವಿಯಮ್ಮು ಓದಿಕೊಂಡಿಲ್ಲ. ಛಂದಸ್ಸು ವ್ಯಾಕರಣಾದಿಗಳಿಲ್ಲದೇ ಇದ್ದರೂ ಭಾವಸ್ಫೂರ್ತಿ ಬಂದಾಗ, ಗತಿಸಿದ್ಧಿ ಎರಡೂ ಇದ್ದಾಗ ಸಹಜ ಕವಿತೆ ಬರುತ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಾಗೆ ಕಾತರಗುಂಡು ಈ ರೀತಿಯಾಗೆಲ್ಲ ಚಿಂತೆ ಮಾಡುವುದು ಉಂಟಲ್ಲ, ಅದು ಕಾಗೆ ಹೀಗೆ ಚಿಂತೆ ಮಾಡ್ತಾ ಇದ್ದರೆ, ಇವಂ ಚಿಂತೆಯತಃ ಬಹೂನ್ಯಹಾನಿ ವ್ಯತೀತಾನಿ. ಎಷ್ಟೋ ಹಗಲು ರಾತ್ರಿ ಆಯಿತು, ಆಮೇಲೆ ಹಲವು ವರ್ಷ ಆಗಿದೆ. ತತಶ್ಚ ತತ್ರ ಕೋಟರೆ ಕದಾಚಿತ್ ಶೀಘ್ರಗೋ ನಾಮ ಶಶಕಃ ಅಸ್ತಮವೇಲಾಯಾಮ ಅಗತ್ಯ ಪ್ರವಿಷ್ಟ. ಆಗ ಶೀಘ್ರವೇಗ ಅಂತ ಒಂದು ಮೊಲ ಬಂದು ಆ ಗೂಡಿನಲ್ಲಿ ಸೇರಿಕೊಳ್ತು, ಗುಬ್ಬಿಯ ಗೂಡಿನಲ್ಲಿ. ಗುಬ್ಬಿಯ ಗೂಡು ಅಂದರೆ ಪೊಟರೆ, ಮರದ ಪೊಟರೆ. ಗುಬ್ಬಿ ಪ್ರತ್ಯೇಕವಾಗಿ ಮೆತ್ತೆ ಹಾಕ್ಕೊಂಡಿತ್ತಷ್ಟೇ, ಇನ್ನೇನು ಮಾಡಿಕೊಂಡಿರಲಿಲ್ಲ. ನಾವು ಪಕ್ಷಿಗಳು ಎಲ್ಲ ಕಾಲದಲ್ಲೂ ಗೂಡಲ್ಲೇ ಇರ್ತವೆ ಅಂತ ಭ್ರಮಿಸ್ತೀವಿ. ವಸ್ತುತಃ ಪಕ್ಷಿಗಳು ಅವುಗಳ ಸಂತಾನೋತ್ಪತ್ತಿ ಕಾಲದಲ್ಲಿ ಮಾತ್ರ ಗೂಡು ಮಾಡುತ್ತವೆ, ಅನ್ಯಥಾ ಅಲ್ಲ. ಅವುಗಳು ಮರಗಳ ಮೇಲೆ ಹಾಗೆ ನಿಲ್ಲುತ್ತವೆ. ಅಂದರೆ ಮಕ್ಕಳು ಬೇಕು ಅಂದರೆ ಮನೆ ಕಟ್ಟಬೇಕೇ ಹೊರತುನುವೆ, ಗಂಡ ಹೆಂಡತಿ ಜೋಡಿಯಾಗಿರಬೇಕು ಅಂದರೆ ಮನೆ ಬೇಡ ಅಂತ.
ನಮ್ಮ ಮನುಷ್ಯರಿಗಿಂತ ಅವುಗಳು ತುಂಬ ಪ್ರಾಕ್ಟಿಕಲ್ ಆದವು. ಈ ಕಾಲದಲ್ಲಂತೂ ಮುಂಚೆ ಎಲ್ಲ ನಮ್ಮ ಅಪ್ಪನ ಕಾಲದಲ್ಲಿ ರಿಟೈರ್ಮೆಂಟಿಗೆ ಗ್ರ್ಯಾಚ್ಯುಟಿಯಲ್ಲಿ ಪ್ರಾವಿಡೆಂಟ್ ಫಂಡಲ್ಲಿ ಎಲ್ಲ ಲೋನ್ ತೊಗೊಂಡು ಮಾಡಿ ಇನ್ನು ಪುನರ್ಜನ್ಮದಲ್ಲಿಯೂ ತೀರಿಸಬೇಕಾದಷ್ಟು ಸಾಲದ ಕಂತುಗಳನ್ನು ಇಟ್ಟುಕೊಂಡು ಪಾಪ ಕೊನೆಗಾಲಕ್ಕೆ ಒಂದು ಮನೆ ಅಂತ ಮಾಡ್ಕೊಳ್ತಾಯಿದ್ರು. 30-40 ಸೈಟ್ ಒಳಗೆ ಕಂಡು ಕಾಣದಂತೆ ಮಾಡಿಕೊಂಡು ಹಿಂದೆ ಅದರೊಳಗೊಂದು ಔಟ್ ಹೌಸ್ ಮಾಡಿ ಬಾಡಿಗೆ ಕೊಟ್ಟರೆ ಏನೋ ಜೀವಿಕೆ ಆದೀತು ಅಂತ. ಈಗೆಲ್ಲ ಹಾಗಲ್ಲ. ಅವ್ರು ರಿಟೈರ್ಮೆಂಟಲ್ಲಿ ಕಾಣುವಷ್ಟು ಎಮಾಲ್ಯುಮೆಂಟ್ಸು ಫಸ್ಟ್ ಡೇ ಸ್ಯಾಲ್ರಿನೇ ಬಂದುಬಿಡೋ ತರಹ ಇರುತ್ತದೆ. ಅವರ ಮಕ್ಕಳುಗಳಿಗೆ MNCಗಳಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಅವರು ಸುಸಜ್ಜಿತವಾದ ಒಂದು ಅಪಾರ್ಟ್ಮೆಂಟ್ ತೊಗೊಂಡು ಅದೆಲ್ಲ ಸ್ಮಶಾನ ಒಂದು ಬಿಟ್ಟು ಇನ್ನೆಲ್ಲ ಇರುತ್ತೆ ಎನ್ಕ್ಲೇವ್ಗಳಲ್ಲಿ, ಅದೊಂದು ಬಾಕಿ ಅಷ್ಟೇನೆ ಅಂತ ಹೇಳ್ತಿರ್ತೀನಿ. ಆ ರೀತಿಯಾದ ಭವ್ಯವಾದ ಪ್ರಾಸಾದವನ್ನು ಮಾಡಿಕೊಂಡು ಆಮೇಲೆ ಮದುವೆ ಮಾಡ್ಕೋತಾರೆ. ಕಡೆಗೆ ಮುಂದೆ ಗಂಡ ಹೆಂಡತಿ ಒಟ್ಟಿಗೆ ಸೇರೋಕ್ಕೆ ಜಗಳ ಬಿಟ್ಟು ಏನೂ ಇಲ್ಲ ಮಾಡೋದಕ್ಕೆ. ಯಾಕೆಂದರೆ ಒಟ್ಟಿಗೆ ಮನೆ ಕಟ್ಟಬೇಕಾಗಿಲ್ಲ, ಒಟ್ಟಿಗೆ ಸಾಲ ತೆಕ್ಕೋಬೇಕಾಗಿಲ್ಲ, ಒಟ್ಟಿಗೆ ಸೈಟ್ ನೋಡಬೇಕಾಗಿಲ್ಲ, ಒಟ್ಟಿಗೆ ಫರ್ನಿಚರ್ ಕೊಂಡಬೇಕಾಗಿಲ್ಲ, ಎಲ್ಲ ಮುಗಿದೋಗ್ಬಿಟ್ಟಿದೆ. ಇನ್ನು ಉಳಿಯೋದೇನು ಕಡೆಗೆ? ಆಲ್ ದಿ ಕಾಮಿಡಿ ಈಸ್ ಓವರ್, ದೆನ್ ದಿ ಇನ್ಎವಿಟಬಲ್ ಟ್ರ್ಯಾಜಿಡಿ ಮಾತ್ರ ಇರತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಉಳಿಯೋದು ಜಗಳ ಆದಮೇಲೆ ಡಿವೋರ್ಸು, ಇನ್ನೇನೂ ಇಲ್ಲ. ವಿವಾಹ ಪೂರ್ವ ರೂಪ ವಿಚ್ಛೇದನ ಉತ್ತರ ರೂಪಂ ಅಂತ ಕಲಹಸಂಧಿ ಕೋಲಾಹಲ ಸಂಧಾನಂ ಇತ್ಯಧಿ ಕುಟುಂಬಂ ಅಂತ ತೈತ್ರಿಯದ ರೀತಿಯಲ್ಲೇ ನಾವು ಹೇಳಬಹುದು. ಅಂದರೆ ಒಟ್ಟಿಗೆ ಕಷ್ಟ ಸುಖಗಳಲ್ಲಿ ಬಾಳುವುದಕ್ಕೆ ಅವಕಾಶ ಬಂದರೆ ಸ್ನೇಹವೋ ಮತ್ತೊಂದು ಇರುತ್ತದೆ. ಇಂದು ಮಧ್ಯಾಹ್ನ ನನ್ನ ಒಬ್ಬ ತರುಣ ಮಿತ್ರ ಮನೆಗೆ ಬಂದವರು ಹೇಳ್ತಾ ಇದ್ದರು, ಸ್ನೇಹ ಆಗೋದು ಹೇಗೆ ಅಂತ ನಾನು ಕೇಳ್ತಾ ಇದ್ದೆ. ಸಾಮಾನ್ಯವಾಗಿ ಮೂಲಭೂತವಾದ ಭಾವಗಳು, ಸ್ನೇಹ, ವೈರಗಳು, ಪ್ರೀತಿ, ರೋಷಗಳು, ಇವುಗಳ ಬಗ್ಗೆ ನಾನು ಅಹೋರಾತ್ರ ಚಿಂತನೆ ಮಾಡ್ತಿರ್ತೀನಿ. ಯಾರಿಗೇನು ಗೊತ್ತಿದ್ರೂ ಕೇಳೋಣ ಅಂತ ಕೇಳ್ತಾ ಇರ್ತೀನಿ. ಹಾಗೆ ಆತನನ್ನು ಕೇಳಿದಾಗ ಆತ ತುಂಬ ಚೆನ್ನಾಗಿರುವಂಥ ಒಂದು ರಿವೀಲಿಂಗ್ ಟ್ರೂತ್ ಹೇಳಿದ್ದು, ಸ್ನೇಹ ಕಾಮನ್ಯಾಲಿಟೀಸಿಂದ ಆಗೋದಿಲ್ಲ, ಕೊರತೆಗಳಿಂದ ಆಗುತ್ತದೆ. ವೈಷಮ್ಯಗಳಿಂದಲೇ ಸ್ನೇಹ ಆಗೋದು. ಅಂದರೆ ನಮ್ಮಲ್ಲಿ ಇಲ್ಲದೆ ಇರೋದು ಅವರಲ್ಲಿರುತ್ತೆ, ಅವರಲ್ಲಿಲ್ಲದೆ ಇರೋದು ನಮ್ಮಲ್ಲಿರುತ್ತೆ. ನಮಗಿಂತ ಯಾರು ಭಿನ್ನರಾಗಿರ್ತಾರೆ ಅವ್ರ ಹತ್ರ ಸ್ನೇಹ ನಾವು ಇಟ್ಕೊಂಡು ಹೋಗ್ತೀವಿ ಅನಿಸುತ್ತೆ ಎಷ್ಟೋ ಬಾರಿ ಅಂತ. ನಿಜವೇನು ಅಂತ ಅನಿಸುತ್ತದೆ. ಯಾಕೆಂದರೆ ನಮ್ಮ ರೆಪ್ಲಿಕಾ ನಮಗೆ ಯಾಕೆ ಬೇಕು? ನಮ್ಮ ಕ್ಲೌನಿಂಗನ್ನು ನಾವು ಕಟ್ಕೊಂಡು ಏನು ಮಾಡ್ತೀವಿ? ವಿ ಆರ್ ಬೋರ್ಡ್ ಆಫ್ ಅವರ್ಸೆಲ್ಸ್. ಇನ್ಯಾವುದಾದ್ರೂ ಬೇಕು ಅಂತ ಅಂದ್ಕೋತೀವಿ. ಹೀಗೆ ಅಂತ ಅನ್ನುವಂಥದ್ದು. ಒಟ್ಟಿನಲ್ಲಿ ತಾತ್ಪರ್ಯವಿಷ್ಟು, ಆ ನಿರೀಕ್ಷೆಗಳು, ಆ ನೆಲೆಗಳು ಎಲ್ಲ ತುಂಬ ಅದ್ಭುತವಾದವು. ಪಕ್ಷಿಗಳು ಕೂಡ ತಮ್ಮ ಸಂತಾನ ಆದ ಹೊರತು ಸಂತಾನಕ್ಕೆ ಸನ್ನಾಹ ಮಾಡದ ಹೊರತು ಗೂಡು ಕಟ್ಟೋಲ್ಲ. ಅಂದರೆ ಅವುಗಳಿಗೆ ನಿತ್ಯ ಆ ಕ್ಷಣಕ್ಕೆ ತುಂಬು ಬಾಳಬೇಕು ಅನ್ನೋದು ಇನ್ಸ್ಟಿಂಕ್ಟ್, ಪ್ರಚೋದನೆಯ ಮಟ್ಟದಲ್ಲೇ ಇದೆಯೋ ಏನೋ ಅಂತ ಅನಿಸುತ್ತದೆ. ನಾವು ವಿ ಬಿಕಮ್ ಟೂ ಫ್ಯೂಚರಿಸ್ಟಿಕ್, ಸೊ ವಿ ಲೂಸ್ ದಟ್ ಮೊಮೆಂಟ್. ವರ್ತಮಾನವನ್ನು ನಾವು ಬಿಟ್ಟು ಭವಿಷ್ಯದ ಕಡೆಗೇ ಇರ್ತೀವಿ. ಭವಿಷ್ಯಮುಖಿಗಳಾಗಿ ಹೇಗೆ ಮ್ಯಾರಿನರ್ಸ್ ಕಂಪಾಸು ಉತ್ತರಮುಖಿಯಾಗುತ್ತದೆಯೋ ನಾವು ಹಾಗೇ ಭವಿಷ್ಯತ್ತು ಪ್ರಶ್ನಮುಖಿ. ಆ ಭವಿಷ್ಯತ್ತು ಕಡೆಗೇ ಇದ್ದು ವರ್ತಮಾನದ ನೆಮ್ಮದಿಯನ್ನು ಮರೆತು ಬಿಡ್ತೀವ ಅಂತ ಅನಿಸುತ್ತದೆ. ಪಕ್ಷಿ ಅದು ಗೂಡು ಕಟ್ಟಿದ್ದಲ್ಲ, ಗುಬ್ಬಿ ಮರದ ಹೊಳ್ಳಿನಲ್ಲಿ, ಮರದ ಪೊಟ್ರೆಯಲ್ಲಿ ಇದ್ದದ್ದು. ಪೊಟ್ರೆ ದೊಡ್ಡದು, ಅದು ಇಲ್ಲ, ಎಷ್ಟೋ ವರ್ಷ ಆಗಿದೆ ಹೋಗಿ. ಒಂದು ಮೊಲ ಶೀಘ್ರವೇಗ ಅಂತನ್ನುವುದು ಹೆಸರು ಎಷ್ಟು ಚೆನ್ನಾಗಿದೆ, ಮೊಲವಲ್ಲದೆ ಇನ್ಯಾವುದು ಶೀಘ್ರವೇಗ. ಅದು ಬಂದು ಅಲ್ಲಿ ಸೇರಿಕೊಂಡಿದೆ. ಆಗ ಕಾಗೆ ಅಂದುಕೊಳ್ಳುತ್ತದೆ, ಮಯಾಪಿನ ನಿವಾರಿತ, ತಾನು ತಡೆಯಲಿಲ್ಲ. ಯಾಕೆಂದರೆ ಯಾರೂ ಬಂದಿಲ್ಲ, ಎಷ್ಟೋ ವರ್ಷವಾಗಿದೆ, ಇದ್ದುಕೊಂಡು ಹೋಗಲಿ. ಆತ ಅನ್ಯಸ್ಮಿನ್ನಹನಿ ಕಪಿಂಜಲ ಶಾಲಿ ಭಕ್ಷಣಾದ ಅತೀವ ಪೀವರತನು ಸ್ವಾಶ್ಚರ್ಯಂ ಸ್ಮೃತ್ವ ಭೂಯೋಪಿ ತತ್ರೈವ ಸಮಾಯಾತಃ. ಆದರೆ ಕೆಲವೇ ದಿವಸಗಳಲ್ಲಿ ಆ ಪಕ್ಷಿ ಕಪಿಂಜಲ ಅನ್ನುವ ಹೆಸರಿನ ಗುಬ್ಬಿ ಬಂತು. ಅದು ಚೆನ್ನಾಗಿ ಭತ್ತದ ತೆನೆಗಳನ್ನೆಲ್ಲ ತಿಂದು ಕೊಬ್ಬಿದ ಮೈಯಾಗಿ ಬಂದಿತ್ತಂತೆ. ಬಂದು ನೋಡುತ್ತದೆ, ಇಲ್ಲಿಗಲ್ ಆಕ್ಯುಪೆಂಟ್. ನಾವೆಲ್ಲೋ ಅಮೇರಿಕಾದಲ್ಲಿ ಮೊಮ್ಮಕ್ಕಳ ಬಾಣಂತನ ಮಾಡ್ತೀವಿ ಅಂತ ಹೋಗಿರ್ತೀವಿ. ಇಲ್ಲಿ ನೋಡಿದ್ರೆ ನಮ್ಮ ಫ್ಲ್ಯಾಟ್ಗೆ ಯಾರೋ ಬಂದು ನುಗ್ಗು ಬಿಟ್ಟಿದ್ದಾರೆ, ನಮ್ಮ ಸೈಟಲ್ಲಿ ಇನ್ಯಾರೋ ಬಂದು ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೊಂಡು ಕೂತಿದ್ದಾರೆ. ನ ತಾದೃಕ್ ಜಾಯತೆ ಸೌಖ್ಯಂ ಅಪಿ ಸ್ವರ್ಗೆ ಶರೀರಿಣಾಂ ದಾರಿದ್ರ್ಯೇಪಿ ಯಾದೃಕ್ ಸ್ಯಾತ್ ಸ್ವದೇಶೇ ಸ್ವಪುರೇ ಗೃಹೆ. ಇದು ಯಾಕೆ ಓಡಿ ಬಂತು ಹಳೆ ಮನೆಗೆ ಸೇರ್ಕೊಳ್ಳೋಕೆ ನೋಡ್ತು ಅಂದರೆ, ನ ತಾದೃಕ್ ಜಾಯತೆ ಸೌಖ್ಯಂ ಅಪಿ ಸ್ವರ್ಗೆ ಶರೀರಿಣಾಂ. ಜೀವಿಗಳಿಗೆ ಶರೀರಿಣಾಂ ಅನ್ನೋದು ನೋಡಿ, ಶರೀರ ಇರುವವರೆಗೆ ಅಂತ ಒಂದು ಅರ್ಥ ಬರುತ್ತೆ. ಸತ್ತ ಮೇಲೆ, ದೇಹ ಬಿಟ್ಟ ಮೇಲೆ ತಾನೇ ಸ್ವರ್ಗ. ದೇಹ ಇರುವವರೆಗೂ ಸ್ವರ್ಗವೂ ಸುಖವಲ್ಲ ಅನಿಸುತ್ತೆ, ನಮ್ಮ ಮನೆ ಸುಖ ಅನಿಸುತ್ತದಂತೆ, ನಮ್ಮ ದೇಶ, ನಮ್ಮೂರು ಬೇಕು ಅನಿಸುತ್ತದೆ. ದಾರಿದ್ರ್ಯೇಪಿ ಪರಂ, ತುಂಬ ಬಡತನ ಇದ್ದಾಗಲೂ ಸ್ವದೇಶೇ ಸ್ವಪುರೇ ಗೃಹೆ, ನಮ್ಮೂರಲ್ಲಿ, ನಮ್ಮ ದೇಶದಲ್ಲಿ, ನಮ್ಮೂರಲ್ಲಿ, ನಮ್ಮನೆ. ಸ್ವದೇಶೇ ಸ್ವಪುರೇ ಗೃಹೆ, ಸ್ವಗೃಹೆ ಅಂತ ಅರ್ಥ. ನಮ್ಮ ದೇಶದಲ್ಲಿ, ನಮ್ಮೂರಲ್ಲಿ, ನಮ್ಮನೇಲಿ ನಾವಿರಬೇಕು ಅಂತ. ಒಬ್ಬ ರಾಜ
ದೇಶ ಸಂಚಾರ ಮಾಡ್ತಾ ಎಲ್ಲೋ ಒಂದು ಕಡೆ ಒಬ್ಬ ಅಜ್ಜಿಯ ಮನೆಗೆ ಹೋದ. ಅವನು ಹಸ್ದಿದ್ದ. ತುಂಬ ಚೆನ್ನಾಗಿರುವ ಸುಗ್ರಾಸ ಭೋಜನ ಆಯಿತು. ಅವನು ರಾಜ ಅಂತ ಗೊತ್ತಿಲ್ಲ. ಯಾರೋ ಪಾಪ ಯಾತ್ರಿಕ ಅಂತ ಅಂದುಕೊಂಡು ಪಾಪ ಪ್ರೀತಿಯಿಂದ ಕೊಟ್ಟಲು ಎಲ್ಲ. ರಾಜನಿಗೆ ಬಹಳ ಸಂತೋಷವಾಗಿ ನೀನು ಅರಮನೆಗೆ ಬಂದಿದ್ದು ಬಿಡಮ್ಮ ಅಂತ ಹೇಳ್ದ. ಅವಳು ಸಣ್ಣ ಗುಡಿಸಲು ಅರಮನೆಗೆ ಹೋದಳು ರಾಜನ ಜೊತೆಯಲ್ಲಿ. ತುಂಬ ಸಂತೋಷ ಅವಳಿಗೂ. ಒಂದು 4 ದಿವಸ ಇದ್ದಳು. ಕಡೆಗೆ ಯಾಕೋ ಏನೋ ಕಸಿವಿಸಿ ಆರಂಭವಾಯಿತು ಅವಳಿಗೆ. ಎಷ್ಟು ನೋಡಿದ್ರು, ಏನು ಉಪಚಾರ ಮಾಡಿದ್ರು, ಯಾವ ಭೋಜನಕೂಟ, ಯಾವ ವಿದ್ವದ್ಗೋಷ್ಠಿ, ಯಾವ ನೃತ್ಯ ಗೀತ ವಾದಿತ್ರ ವಿನೋದ ಯಾವುದಕ್ಕೂ ಅವಳಿಗೆ ಸಂವಾದ ಸಿಗ್ತಾ ಇಲ್ಲ. ಆಮೇಲೆ ರಾಜ ನಿನಗೇನು ಇಷ್ಟ ಬೇಕು ಹಾಗೆ ಮಾಡಮ್ಮ ಅಂತಂದರೆ ಏನಿಲ್ಲ, ನನಗೆ ಚೆನ್ನಾಗಿದೆ ಅರಮನೆ, ಎಲ್ಲ ಸೊಗಸಾಗಿದೆ, ನೀವೇನು ನನ್ನನ್ನು ಕುರಿತಾಗಿ ಪ್ರಶ್ನೆ ಕೇಳಬೇಡಿ ಅಂತಂದಳು. ಅವಳಿಗೆ ಸಂಕೋಚ ಆಗ್ತಾಯಿತ್ತು. ಆದರೆ ರಾಜನಿಗೆ ಇವಳು ಸಮಾಧಾನದಿಂದ ಉತ್ತರ ಕೊಡ್ತಿಲ್ಲ ಅಂತ ಅನಿಸ್ತಾ ಇತ್ತು. ಆಗ ಈಗ ಅವಳು ಸೆರಗಲ್ಲಿ ಕಣ್ಣು ಗೊತ್ಕೊಳ್ಳೋದು ಅಥವಾ ಸೆರಗಲ್ಲಿ ಏನೋ ಗಂಟು ಹಾಕ್ಕೊಂಡಿದ್ದು ಆಗ ಈಗ ನೋಡಿಕೊಂಡು ಸಮಾಧಾನ ಮಾಡ್ಕೊಳ್ಳೋದು, ಸಂಕಟ ಪಡೋದು, ಕಣ್ಣೀರಿಡೋದು ಕಾಣಿಸ್ತು. ಏನು ಅಂತ ನೋಡಿದೆ, ಸೆರಗಲ್ಲಿ ಅವಳ ಮನೆ ಬೀಗದ ಕೈಯನ್ನು ಗಂಟಿಟ್ಕೊಂಡು ಬಂದಿದ್ಲು ಆ ಗುಡಿಸಲಿಂದು. ರಾಜನಿಗೆ ಅರ್ಥವಾಯಿತು. ಅವಳ ಮನೆಗೆ ತಲುಪಿಸಿ ತಾನು ವೇಷ ಮರೆಸಿಕೊಂಡು ಹಿಂದೆ ಹೋದನಂತೆ. ಅವಳು ಬಂದ ತಕ್ಷಣ ಅದನ್ನು ಗುಡಿಸಲು ಬಾಗಿಲು ತೆಗೆದು ಒಳಗಡೆ ಎಲ್ಲ ಗುಡಿಸಿ ಸಾರಿಸಿ ಹಾಯಾಗಿ ಮಲಗಿ, ಅಬ್ಬಾ ನಮ್ಮ ಅರಮನೆ ನಮಗೆ ಸಿಕ್ತು, ಆ ಹಾಳಾದ್ದು ಅರಮನೆಯಲ್ಲಿದ್ದು ಮನಸ್ಸಿಗೆಲ್ಲ ಬೇಜಾರಾಗಿತ್ತು, ರಾಜಾರೋಷವಾಗಿ ಸ್ವೇಚ್ಛೆಯಾಗಿ ಕೈಕಾಲು ಚಾಚಿಕೊಂಡು ಮಲಕ್ಕೋಬಹುದು ಅಂತಂದ್ಳಂತೆ. ರಾಜನಿಗೆ ಗೊತ್ತಾಯಿತು ಸ್ಥಾನದಲ್ಲಿ ಸಮಾಧಾನ ಹೇಗೆ ಸಿಗುತ್ತದೆ ಅಂತ. ಸ್ವಗೃಹ, ಸ್ವಪುರ, ಸ್ವದೇಶ ಇವೆಲ್ಲ ಆ ಬಗೆಯಲ್ಲಿ. ಅಥಾಸೋ ಕೋಟರಾಂತರ್ಗತಂ ಶಶಕಂ ದೃಷ್ಟ ಸಾಕ್ಷೇಪಮಾಹ. ನೋಡಿದ್ರೆ ಇಲ್ಲಿಗಲ್ಲ ಆಕ್ಯುಪೆಂಟು, ಮೊಲ ಶೀಘ್ರವೇಗ ಬಹುಶಶಕ ನತ್ವಯ ಸುಂದರಂ ಕೃತಂ. ನೀನು ಚೆನ್ನಾಗಿ ಮಾಡಿಲ್ಲ ಇದನ್ನು, ಇಟ್ಸ್ ನಾಟ್ ಫೇರ್ ಯುವರ್ ಪಾರ್ಟ್. ಮಮ ಅವಸತ ಸ್ಥಾನೆ ಪ್ರವಿಷ್ಟೋಸಿ ತಚ್ಛೀಘ್ರಂ ನಿಷ್ಕ್ರಮ್ಯತಾಂ. ಮೊದಲು ಜಾಗ ಖಾಲಿ ಮಾಡು, ನೀನು ಮಾಡಿದ್ದು ಸರಿಯಲ್ಲ ಅಂತ ಅದು ಹೇಳುತ್ತೆ. ನ ತವೇದಂ ಗೃಹಂ ಕಿಂತು ಮಮೈವ ತತ್ಕಿಂ ಮಿಥ್ಯಾ ಪುರುಷಾಣಿ ಜಲ್ಪಸಿ. ಇದು ನಿನ್ನ ಮನೆ ಅಂತ ಎಲ್ಲಿದೆ? ನನ್ನ ಮನೆ. ಏನು ನಿನ್ನ ಹತ್ರ ಏನಾದರೂ ಇದೆಯಾ? ಛಾಪಾಕಾಗದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನಾದರೂ ರಿಜಿಸ್ಟರ್ ಮಾಡಿಸಿದ್ದೀಯಾ? ಎಂಥದ್ದು ಅನ್ನುವಂತೆ ಇದು ನನ್ನ ಮನೆ. ಉಕ್ತಂಚ ವಾಪಿ ಕೂಪ ತಡಾಕಾನಾಂ ದೇವಾಲಯ ಕುಜನ್ಮನಾಂ ಉತ್ಸರ್ಗಾತ್ ಪರತಃ ಸ್ವಾಮ್ಯಂ ಅಪಿ ಕರ್ತುಂ ನ ಶಕ್ಯತೆ. ಬಹಳ ಲೀಗಲ್ ಪಾಯಿಂಟ್ಸ್, ಧರ್ಮಶಾಸ್ತ್ರದ ಪಾಯಿಂಟ್ಸನ್ನು ಹೇಳ್ತಾ ಇದೆ ನೋಡಿ. ವಾಪಿ ಕೂಪ ತಡಾಗ ದೇವಾಲಯ ಕು ಜನ್ಮನಾಂ. ಕು ಜನ್ಮನಾಂ ಅಂದರೆ ಕೆಟ್ಟ ಜನ್ಮ ಅಂತಲ್ಲ, ಕು ಭೂಮಿ, ಅಲ್ಲಿ ಹುಟ್ಟಿದ್ದು ಅಂತ. ವಾಪಿ ಅಂದರೆ ಸರೋವರ ಅಥವಾ ಕೆರೆ, ಕೂಪ ಬಾವಿ, ತಡಾಗ ಅಂತಂದರೆ ಕೆರೆ ಇತ್ಯಾದಿಗಳು. ಸರೋವರ ಮನುಷ್ಯ ನಿರ್ಮಿತವಾದದ್ದು. ತಡಾಗ ಅಂತಂದರೆ ಕೆರೆ. ವಾಪಿ ಅಂತಂದರೆ 4 ಕಡೆಯಲ್ಲಿ ಕಟ್ಟಿ ಮೆಟ್ಲಿದ್ದು ಇಳಿಯೋದಕ್ಕೆ ಅನುಕೂಲವಾದ ಬಾವಿ ಅಂತಂತಾರೆ. ಹಾಗಾಗಿ ಕಲ್ಯಾಣಿ ಅಂತ ಕರೀಬಹುದು. ವಾಪಿ, ಕೂಪ, ತಡಾಗ ಅಥವಾ ತಟಾಕ ಅದು ಸರೋವರ, ಜಲಾಶಯ, ದೇವಾಲಯ. ಮತ್ತು ಭೂಮಿಯ ನೆಲದಿಂದ ಭೇದಿಸಿಕೊಂಡು ಬಂದ ಮರಗಳು, ಗಿಡಗಳು ಯಾವುದಿವೆ ಅವುಗಳನ್ನೆಲ್ಲ ಬಿಟ್ಟರೆ ಮತ್ತೆ ಅದರ ಸ್ವಾಮ್ಯ ಇಂಥವರಿಗೆ ಅಂತ ಇಲ್ಲ, ಯಾರಿದ್ದರೆ ಅವರಿಗೆ ಅಂತ. ಉಳುವಣದೇ ಭೂಮಿ ಎನ್ನುವಂತೆ ಬಳಸಿದವನಿಗೆ ಬಾವಿ, ಬಳಸಿದವನಿಗೆ ದೇವಸ್ಥಾನ, ಮಂಟಪ ಇತ್ಯಾದಿಗಳು ಹೀಗೆಲ್ಲ ಉಂಟು. ಅವುಗಳು ಸಾರ್ವಜನಿಕವಾದಂಥ ಸ್ವತ್ತುಗಳು. ಇದು ಮರದಲ್ಲಿ ಹೊಳ್ಳು. ತಥಾಚ ಪ್ರತ್ಯಕ್ಷಂ ಯಸ್ಯ ಯದ್ಭುಕ್ತಂ ಕ್ಷೇತ್ರಾದ್ಯಂ 10 ವತ್ಸರಾನ್ ತತ್ರ ಭುಕ್ತಿ ಪ್ರಮಾಣಂ ಸ್ಯಾನ್ ನ ಸಾಕ್ಷಿ ನಾಕ್ಷರಾಣಿವ. 10 ವರ್ಷಗಳ ಕಾಲ ತಾನು ಇಲ್ಲದ ಜಾಗದಲ್ಲಿ ಇನ್ಯಾರಾದರೂ ಬಂದು ಇದ್ದಲ್ಲಿ ಅದು ಕ್ಷೇತ್ರಾದ್ಯಂ ಅಂತಂದರೆ ನೆಲ, ಮನೆ ಇತ್ಯಾದಿಗಳು. ಅಲ್ಲಿ ಪ್ರಮಾಣಕ್ಕೆ ಇನ್ಯಾರಾದರೂ ಬಂದು ಅದನ್ನು ಸೇರಿಸಿಕೊಂಡಿದ್ದಾರೆ, ಬಳಸಿಕೊಂಡಿದ್ದಾರೆ ಅಂದರೆ ಅವರಿಗೆ ಯಾವುದೇ ಹಕ್ಕು ಅನ್ನೋದು ಬೇಕಾಗಿಲ್ಲ. ಈ 10 ವರ್ಷಗಳ ಕಾಲ ಅವರು ಇದ್ದದ್ದೇ ಹಕ್ಕು. ನೀನು ಹೋಗಿ 10 ವರ್ಷದ ಮೇಲಾಯಿತು, ನಾನು 10 ವರ್ಷಗಳಿಂದ ಹೆಚ್ಚಾಗಿ ಇಲ್ಲಿದ್ದೀನಿ, ಹಾಗಾಗಿ ನೀನು ಹೋಗಿ ಅಷ್ಟು ವರ್ಷ ಆಗಿದೆ, ನಾನು ಇದ್ದು ಇಷ್ಟು ವರ್ಷ ಆಗಿದೆ ಅಂತಂದರೆ ಇದು ನಿನ್ನ ಆಸ್ತಿ ಅಲ್ಲ, ಅಂದರೆ ಲ್ಯಾಪ್ಸ್ ಆಯಿತು ಅಂತ ಅರ್ಥ. ಇದನ್ನೆಲ್ಲ ಹೇಳ್ತದೆ ಧರ್ಮಶಾಸ್ತ್ರಾದಿಗಳಲ್ಲಿ ಉಂಟು ಪ್ರಮಾಣ. ಹೀಗೆ ಎಷ್ಟೋ ಜನ ಹೇಳುವುದುಂಟು, 12 ವರ್ಷ ಕಾಲ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಪಾಂಡವರಿಗೆ ಯಾಕೆ ಮಾಡಿದ್ದು, 14 ವರ್ಷ ವನವಾಸ ಅಂತ ಯಾಕೆ ರಾಮನಿಗೆ ಕೈಕೇಯಿ ವಿಧಿಸಿದ್ದು ಅಂತಂದರೆ, ತ್ರೇತಾಯುಗದಲ್ಲಿ 13 ವರ್ಷ ಆದಮೇಲೆ ಅಧಿಕಾರ ಹೋಗ್ತಿತ್ತು, ಅದಕ್ಕಾಗಿ 1 ವರ್ಷ ಕೋಸರಿರಲಿ ಅಂತ 14 ವರ್ಷ. ಯಾಕೆಂದರೆ ಅಧಿಕ ಮಾಸ ಇತ್ಯಾದಿಗಳಿಂದ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳೋಕ್ಕಾಗೋಲ್ವಲ್ಲ. ಸೌರಮಾನ, ಚಾಂದ್ರಮಾನ, ನಕ್ಷತ್ರಮಾನ, ಸಾವನಮಾನ ಅಂತ ಬೇರೆ ಬೇರೆ ಹೇಳಿಬಿಟ್ರೆ ಗತಿ ಏನು? ಅದೇ ರೀತಿಯಲ್ಲಿ ದ್ವಾಪರ ಯುಗದಲ್ಲಿ 12 ವರ್ಷಕ್ಕೆ ಈ ಒಂದು ಸ್ವಾಮ್ಯ
ರದ್ದು ಆಗ್ತಾ ಇತ್ತು. ಅದರಿಂದ ದುರ್ಯೋಧನ ಇರಲಿ ಅಂತ ಇನ್ನೊಂದು ಕೋಸರು ಬೇರೆ ಹಾಕಿದ. ಅಲ್ಲಿಯೂ ಅದೇ ರೀತಿ ಕೋಸರು ಇನ್ನೊಂದು ವರ್ಷ ಅಂತ 13 ಆದಮೇಲೆ ಒಂದು, ಇಲ್ಲ 12 ಆದಮೇಲೆ ಒಂದು, ಹಾಗೆ ಮಾಡಿ ಪಾಂಡವರ ಮತ್ತು ರಾಮನ ಅಧಿಕಾರವನ್ನು ಅನೂರ್ಜಿತ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಉದ್ದೇಶವಿತ್ತು ಅಂತ. ವಾಲ್ಮೀಕಿ ರಾಮಾಯಣ ವ್ಯಾಸ ಮಹಾಭಾರತದಲ್ಲೇನೂ ಬರೋಲ್ಲ, ಹಾಗೆ ಹೇಳ್ತಾರೆ. ಏಕೆಂದರೆ ನಮಗೆ ಎಷ್ಟೋ ಜನಕ್ಕೆ ಕ್ಷುದ್ರ ಪ್ರಶ್ನೆಗಳು ಬರ್ತವೆ. 14 ವರ್ಷ ವನವಾಸ ಯಾಕೆ, 12 ವರ್ಷ ಯಾಕೆ ಅಂತ. ಅದಕ್ಕೂ ಅಲ್ಲಿಯ ಭಾವ ಸಂತುಲನಕ್ಕೂ ಜೀವಕ್ಷೋಭೆಗೂ ಯಾವ ಸಂಬಂಧವೂ ಇಲ್ಲ. ರಾವಣ ಸೀತೆಯನ್ನು ಎಡಗೈನಲ್ಲಿ ಹಿಡಿದು ಎಳೆದ್ನ, ಬಲಗೈನಲ್ಲಿ ಹಿಡಿದು ಎಳೆದ್ನ, 10 ತೋಳುಗಳು ಈ ಕಡೆ 10 ತೋಳುಗಳು ಆ ಕಡೆ ಇದ್ದರೆ ಎಷ್ಟು ತೋಳುಗಳನ್ನು ಬಳಸ್ದ. ಇವೆಲ್ಲ PhD ದೊರಕಿಸಿಕೊಡಬಾದಂಥ ಟಾಪಿಕ್ಸೇ ಹೊರತು ಸಂತೋಷ ಕೊಡುವಂಥದ್ದಲ್ಲ. ವಿವೇಕವನ್ನು ಮೊದಲೇ ಕೊಡೋಲ್ಲ. ಯಾವ ಸಂಶೋಧನೆಯಲ್ಲಿ ಸಂತೋಷವೂ ವಿವೇಕವೂ ಎರಡೂ ಇಲ್ಲವೋ ಅದೇ PhD. ಹೀಗಾಗಿ ಇಲ್ಲಿ ಅದು ಹೇಳ್ತಾ ಇದೆ ಶೀಘ್ರವೇಗ, ನಿನಗೆ ಅಧಿಕಾರವಿಲ್ಲ. ಮಾನುಷಾಣಾಂ ಅಯಂ ನ್ಯಾಯ ಮುನಿಭಿಃ ಪರಿಕೀರ್ತಿತ ತಿರಶ್ಚಾಂಚ ವಿಹಂಗಾನಾಂ ಯಾವದೇವ ಸಮಾಶ್ರಯ. ಮನುಷ್ಯರಿಗೆ ಇದು ನ್ಯಾಯ ಅಂತ ಹೇಳಿ ಋಷಿಗಳು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಇದು ನಮ್ಮಂಥ ತಿರ್ಯಕ್ ಜಂತುಗಳಿಗೂ ನ್ಯಾಯ ಅಂತ ಅನ್ನೋದು ನಮಗೆ ಗೊತ್ತೇ ಇದೆ ಅಂತ ಹೇಳುತ್ತದೆ. ಒಂದು ಮಕ್ಕಳ ಕಥೆಯಲ್ಲಿ ಎಷ್ಟು ನ್ಯಾಯಾನ್ಯಾಯಗಳ, ಧರ್ಮಾಧರ್ಮಗಳ, ಅರ್ಥಾನರ್ಥಗಳ ವಿವೇಚನೆ ನಡೀತಾ ಇದೆ ಅಂತಂದರೆ ಚಿಲ್ಡ್ರನ್ ಲಿಟ್ರೇಚರ್ ಯಾವ ಮಟ್ಟದ ಉನ್ನತಿಯಲ್ಲಿತ್ತು ಅಂತ ನಮಗೆ ಗೊತ್ತಾಗುತ್ತದೆ. ತನ್ಮಮೈತದ್ಗೃಹಂ ನ ತವ, ಇದು ನನ್ನ ಮನೆ ನಿಂದಲ್ಲ ಅಂತ. ಕಪಿಂಜಲಾಹ ಭೋ ಇದು ಸ್ಮೃತಿ ಪ್ರಮಾಣೀಕರೋಷಿ ತದಾಗಚ್ಚ ಮಯಾ ಸಹ ಏನ ಸ್ಮೃತಿಪಾಠಕಂ ಪೃಚ್ಛಾವಹ ಸ ಎದ್ದದಾತಿ ಸ ಗೃಹಾತು. ನೀನು ಸ್ಮೃತ್ಯಾದಿಗಳನ್ನು ಪ್ರಮಾಣ ತಗೊಂಡ್ರೆ ಸ್ಮೃತಿಯಲ್ಲಿ ಕೋವಿದನಾದವನು ಮೂರನೇವನು ಯಾವನಾದರೂ ಇದ್ದರೆ ಅವನನ್ನು ನೋಡೋಣ. ನೀನು ನಿನ್ನ ಮತವನ್ನು ಹೇಳ್ತೀಯಾ, ನಾನು ನನ್ನ ಮತವನ್ನು ಹೇಳ್ತೀನಿ. ಸ್ವದತ್ತಂ ಪರದತ್ತಂ ವಾ ಯೋ ಹರೇತ ವಸುಂಧರಾಂ ಷಷ್ಠಿರ್ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕೃಮಿ ಅಂತ ಅದು ಬೇರೆ ಇದೆಯಲ್ಲ. ಇನ್ನೊಬ್ಬರ ಸೊತ್ತನ್ನು ಅದು ದಾನವಾಗಿ ಮತ್ತೊಬ್ಬರು ಕೊಟ್ಟಿದ್ದೋ ಕ್ರಯವಾಗಿ ಕೊಟ್ಟಿದ್ದೋ ಒಟ್ಟಿನಲ್ಲಿ ಅದನ್ನು ಕಿತ್ತುಕೊಳ್ತೀನಿ ಅಂತನ್ನೋನಿಗೆ ಮತ್ತೊಬ್ಬನ ವಸ್ತುವನ್ನು ನಾನು ಬಳಸ್ಕೊಳ್ತೀನಿ ಅಂತಂದರೆ 60,000 ವರ್ಷಗಳ ಕಾಲ ಕೊಚ್ಚೆಯಲ್ಲಿ ಹುಳುವಾಗಿ ಹುಟ್ಟುತ್ತಾನೆ ಅಂತೆಲ್ಲ ಇದೆ. ಅದಕ್ಕೇನಂತೀಯ ಅಂತ ಪ್ರತಿವಾದಗಳು ಇವೆ. ಹಾಗಾಗಿ ಧರ್ಮಶಾಸ್ತ್ರಜ್ಞನ ಬಳಿಗೆ ಹೋಗೋಣ ಅಂತ. ತಥಾ ಅನುಷ್ಠಿತೇ ಮಯಾಪಿ ಚಿಂತಿತಂ ಕಿಮತ್ರ ಭವಿಷ್ಯತಿ ಮಯಾ ದ್ರಷ್ಟವ್ಯೋಯಂ ನ್ಯಾಯ. ಆಗ ಈ ಕಾಗೆ ಅಂದುಕೊಳ್ತೀವಿ, ಇವೆರಡು ಜಗಳ ಮಾಡ್ಕೋತೀವಿ, ಧರ್ಮಶಾಸ್ತ್ರಜ್ಞರ ಹತ್ರ ಹೋದರೆ ಏನಾಗುತ್ತೋ ನಾನು ನೋಡೋಣ. ಯಾಕೆಂದರೆ ಜಗಳ ನೋಡೋದು ತುಂಬ ರುಚಿ. ಆಡೋಕ್ಕೆ ಕೈಲಾಗದವರು ನೋಡೋಕ್ಕೆ ತುಂಬ ಆಸೆ ಪಡ್ತಾರೆ. ಏಕೆಂದರೆ ನಮಗ್ಯಾವುದು ಸ್ಟೇಕ್ಸ್ ಇಲ್ವಲ್ಲ. ಒಳ್ಳೆ ಚೆನ್ನಾಗಿರ್ತಕ್ಕಂಥ ಫ್ರೀ ಎಂಟರ್ಟೈನ್ಮೆಂಟು, ಅದು 3D ಎಫೆಕ್ಟಿಂದು, ಅದು ರಿಯಲ್ ಲೈಫ್ ಎಂಟರ್ಟೈನ್ಮೆಂಟ್ ಬೇರೆ ಬರುತ್ತೆ. ಈ ಕಾರಣದಿಂದ ಅದು ಹೋಗುತ್ತದೆ. ತತಃ ಕೌತುಕಾದಹಮಪಿ ತಾವದ್ ಪ್ರಸ್ಥಿತ ಅತ್ರಾಂತರೆ ತೀಕ್ಷ್ಣದಂಷ್ಟ್ರೋ ನಾಮ ಅರಣ್ಯಮಾರ್ಜಾಲಃ ತಯೋರ್ವಿವಾದಂ ಶ್ರುತ್ವಾ ಮಾರ್ಗಾಸನ್ನಂ ನದೀತಟಂ ಆಸಾದ್ಯ ಕೃತ ಕುಶೋಪಗ್ರಹ ನಿಮೀಲಿತನಯನಃ ಊರ್ಧ್ವಬಾಹು ಅರ್ಧಪಾದಸ್ಪೃಷ್ಟಭೂಮಿ ಶ್ರೀಸೂರ್ಯಾಭಿಮುಖ ಇಮಾಂ ಧರ್ಮೋಪದೇಶಾಂ ದೇಶನಾಂ ಅಕರೋತ್. ಆಗ ತೀಕ್ಷ್ಣ ದಂಷ್ಟ್ರ, ಚೂಪು ಕೋರೆಹಲ್ಲು ಇರ್ತಕ್ಕಂಥ ಒಂದು ಕಾಡು ಬೆಕ್ಕು ಇದನ್ನು ಕೇಳಿಸ್ಕೊಳ್ತಂತೆ. ಕೇಳಿಸ್ಕೊಂಡ ತಕ್ಷಣವೇ ಓಡೋಡಿ ಹೋಗಿ ಒಂದಷ್ಟು ದರ್ಭೆನ ಕಿತ್ಕೊಂಡು ಹತ್ತಿರದಲ್ಲಿದ್ದಂಥ ನದಿ ತೀರದಲ್ಲಿ ಒಂದು ಬಂಡೆಯ ಮೇಲೆ 3 ಕಾಲುಗಳನ್ನು ಮೇಲಕ್ಕೆತ್ತಿ 4ನೇ ಕಾಲನ್ನು ಅರ್ಧ ಮಾತ್ರ ನೆಲಕ್ಕಿಟ್ಟು ಮತ್ತು ಮೇಲೆರಡು ಕಾಲುಗಳನ್ನು ಕೈಯಂತೆ ಆಕಾಶಕ್ಕೆ ಜೋಡಿಸಿಕೊಂಡು ಅರ್ಧನಿಮೀಲಿತ ನೆತ್ತನಾಗಿ ಸೂರ್ಯನನ್ನೇ ತದೇಕ ದೃಷ್ಟಿಯಿಂದ ನೋಡ್ತಾ ಧರ್ಮೋಪದೇಶನನ್ನು ಜೋರಾಗಿ ತನಗೆ ತಾನೇ ಮಾಡ್ಕೊಳ್ಳೋ ಥರ ವರ್ತಿಸ್ತಾ ಇತ್ತು ಅಂತ ಈ ಮಾರ್ಜಾರ ಸನ್ಯಾಸಿ, ಈ ಧೂರ್ತ. ಕೆಲವು ಪಾಠಾಂತರಗಳಲ್ಲಿ ದಧಿಕರಣ ಅಂತ ಈ ಬೆಕ್ಕಿಗೆ ಹೆಸರು. ನೋಡಿ, ಅದು ಇವುಗಳಿಬ್ಬರ ವಾದದ ವಿಷಯವ ಕೇಳಿಕೊಂಡು ಆ ತಕ್ಷಣವೇ ನ್ಯಾಯಾಧೀಶನ ವೇಷ ಹಾಕ್ಕೊಂಡ್ಬಿಡ್ತು. ದರ್ಬೆ ಬೇರೆ ಕೈನಲ್ಲಿದೆಯಂತೆ. ಕೃತ ಕುಶ ಪರಿಗ್ರಹ. ಪಂಚತಂತ್ರ ಈ ಆವರಣ ನಿರ್ಮಾಣ ಮಾಡುವುದು ಮಾತ್ರ ತುಂಬ ಚೆನ್ನಾಗಿರುತ್ತದೆ. ಆಯಾ ಪ್ರಾಣಿಗಳ ಚೇಷ್ಟೆಗಳು, ಮೋಸ ಮಾಡುವವರು ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ ಮಾಡ್ತಾರೆ. ಜೆರಾಕ್ಸ್ ಕಾಪಿ ಒರಿಜಿನಲ್ಗಿಂತ ಶಾರ್ಪರ್ ಆಗಿರುತ್ತೆ ಅಂತಾರಲ್ಲ, ಆ ರೀತಿಯಾಗಿ ಹಾಗೆ ಮಾಡಿಕೊಂಡು ಬರುವಂಥದ್ದು. ಊರ್ಧ್ವಬಾಹು, 2 ತೋಳುಗಳನ್ನು ಮೇಲೆ ಕಿತ್ಕೊಂಡು ಸೂರ್ಯನನ್ನು ನೋಡಿಕೊಂಡು ಪಂಚಾಗ್ನಿ ಮಧ್ಯೆ ತಪಸ್ಸು ಮಾಡುವಂತೆ ವರ್ತಿಸ್ತಾ, ಅದು ಶ್ರೀಸೂರ್ಯಾಭಿಮುಖಂ ಅಂತೆ. ಬರೀ ಸೂರ್ಯ ಅಲ್ಲ, ಶ್ರೀಸೂರ್ಯ. ನಮ್ಮ ಶ್ರೀವೈಷ್ಣವರಲ್ಲಿ ಹೆಚ್ಚು ಎಲ್ಲದಕ್ಕೂ ಶ್ರೀ ಸೇರಿಸೋದುಂಟು. ಅದಾದಮೇಲೆ ಆಂಧ್ರ ಪ್ರದೇಶೀಯರು ಎಲ್ಲದಕ್ಕೂ ಶ್ರೀ ಸೇರಿಸ್ತಾರೆ, ತೆಲುಗಿನ ಕವಿಗಳು.
ಎಲ್ಲದಕ್ಕೂ. ಎಲ್ಲಿವರೆಗೆ ಅಂದರೆ ಒಂದು ಕೊಕ್ಕು ಅನ್ನೋದಕ್ಕೆ ಶ್ರೀಚುಂಚು ಅಂತ ತಮ್ಮ ರಾಮಾಯಣ ಕಲ್ಪವೃಕ್ಷನ ಮೊದಲಿಗೆ ಶ್ರೀಮಂಜೂಷಿಕ ಭಕ್ತರಕ್ಷಣ ಕಳಾ ಶ್ರೀಚುಂಚು ಅಂತಲೇ ವಿಶ್ವನಾಥ ಸತ್ಯನಾರಾಯಣ ಶುರು ಮಾಡ್ಕೋತಾರೆ. ತೆಲುಗರಿಗೆ ಒಂದು ಗುರು ಬೇಕು ಅಂದರೆ ಶ್ರೀ, ಅದು ಏನಾಗಿದ್ರೂ ಕಳ್ಳನಿಗೂ ಸುಳ್ಳನಿಗೂ ಮಳ್ಳನಿಗೂ ಎಲ್ಲರಿಗೂ ಶ್ರೀ ಹಾಕ್ಬಿಡ್ತಾರೆ. ಹಾಗೆ ಶ್ರೀ ವೈಷ್ಣವರು ಅದೇ ತರಹ ತಿರುತಣ್ಣಿ ತಿರುಚೂರ್ಣಂ ಎಂಥದ್ದು ತಿರುಕಾಪು ತಿರುಮಂಜನಂ ಎಲ್ಲ ತಿರುವುತ್ತಾನೇ ಇರ್ತಾನೆ. ಹಾಗೆ ಇದು ಸೂರ್ಯನಿಗೆ ಶ್ರೀ ಸೂರ್ಯ ಅಂತಂದುಕೊಂಡು ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡುತ್ತದೆ. ದಿವಾಳಿ ಮಾಡುವವನಿಗೆ ವ್ಯಾಪಾರ ಹೆಚ್ಚು, ಅನಾಚಾರಕ್ಕೆ ಮರ್ಯಾದೆ ಹೆಚ್ಚು ಅಂತ. ಅಹೋ ಅಸಾರೋಯಂ ಸಂಸಾರ ಕ್ಷಣಭಂಗುರಾ ಪ್ರಾಣಾ ಸುಪ್ರಸದೃಶ ಪ್ರಿಯಸಮಾಗಮ ಇಂದ್ರಜಾಲವತ್ ಕುಟುಂಬ ಪರಿಗ್ರಹೋಯಂ ತದ್ಧರ್ಮ ಮುಕ್ತ ನಾನ್ಯ ಗತಿರಸ್ತಿ. ಅದು ಹೇಳೋದು ನೋಡಿ, ಅಹೋ ಅಸಾರೋಯಂ ಸಂಸಾರ, ಸಂಸಾರ ನಿಸ್ಸಾರವಾದದ್ದು. ಕ್ಷಣಭಂಗುರಾ ಪ್ರಾಣಾ, ಪ್ರಾಣಗಳು ಕ್ಷಣಕಾಲವೂ ಶಾಶ್ವತವಾಗಿ ನಿಲ್ಲುವಂಥವಲ್ಲ. ನಿಶ್ವಾಸ ಹೊರಗೆ ಹೋದ ಮೇಲೆ ಅದು ವಾಪಸ್ ಬರುತ್ತೆ ಅನ್ನೋ ವಿಶ್ವಾಸವೇ ಇಲ್ಲವಲ್ಲ. ಸ್ವಪ್ನ ಸದೃಶ, ಕನಸಿದ್ದಂತೆ ಆತ್ಮೀಯರ ಜೊತೆಗೆ ಸಮಾಗಮ, ಎದ್ದೊಡನೆ ಕನಸು ಒಡೆದೋಯ್ತು. ಇಂದ್ರಜಾಲದ ಹಾಗೆ ಸಂಸಾರ, ಕುಟುಂಬ ಇತ್ಯಾದಿಗಳೆಲ್ಲ. ಹಾಗಾಗಿ ಧರ್ಮ ಬಿಟ್ಟು ಇನ್ಯಾವುದೂ ಗತಿಯಿಲ್ಲ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮಸಂಗ್ರಹ. ಈ ಶರೀರ ಅನಿತ್ಯ, ಸಂಪತ್ತು ಅಶಾಶ್ವತ, ಸದಾಕಾಲ ಮೃತ್ಯು ಸನ್ನಿಹಿತ. ದೂರೇ ಶ್ರೀರ್ ನಿಕಟೇ ಕೃತಾಂತ ಮಹಿಷ ಗ್ರೈವೇಯ ಘಂಟಾರವಹ ಅಂತ ಹೇಳುತ್ತಲ್ಲ. ಸಂಪತ್ತು ಗಿಂಪತ್ತು ಎಲ್ಲ ದೂರದಲ್ಲಪ್ಪ, ಹತ್ತಿರದಲ್ಲಿ ಸದಾ ಕೇಳಿಸೋದು ಯಮ ಹತ್ಕೊಂಡು ಬರ್ತಕ್ಕಂಥ ಕೋಣನ ಕೊರಳಿನ ಘಂಟಾರವ. ಹೀಗಾಗಿ ಧರ್ಮಸಂಗ್ರಹವನ್ನೇ ಮಾಡಬೇಕು. ಒಳ್ಳೆ ಗಂಭೀರವಾಗಿ ಕೇಳುತ್ತದೆ ಮಾತು. ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ಎಷ್ಟು ವ್ಯಂಗ್ಯ ವಿಡಂಬನೆ ಅಂತ ಅನಿಸುತ್ತದೆ. ಪಂಚತಂತ್ರ ಅದು ತುಂಬ ಚೆನ್ನಾಗಿ ಮಾಡುತ್ತದೆ. ಕಾಂಟೆಕ್ಸ್ಟ್ಗೆ ವ್ಯತಿರಿಕ್ತವಾದ ರೀತಿಯಲ್ಲಿ ಸೂಡೋ ಸೀರಿಯಸ್ನೆಸ್ ಅಂತೀವಲ್ಲ, ಮಾಕ್ ಸೀರಿಯಸ್ನೆಸ್ ಅಂತೀವಲ್ಲ, ಅದರಿಂದ ಇದಕ್ಕೆ ಬರುವ ಪ್ರಫೌಂಡ್ ಎಪಿಕ್ ಡೈಮೆನ್ಷನ್ ನೋಡಿ. ಯಸ್ಯ ಧರ್ಮವಿಹೀನಾನಿ ದಿನಾ ನ್ಯಾಯಾಂತಿ ಅಂತಿಚ ಸಲೋಹಕಾರ ಭಸ್ತ್ರೇವ ಶ್ವಸನ್ನಪಿ ನ ಜೀವತಿ. ಯಾರ ಬದುಕಿನಲ್ಲಿ ಧರ್ಮಕ್ಕೆ ಲವಲೇಶವಾದರೂ ಅವಕಾಶವಿಲ್ಲವೋ ಅವನು ಉಸಿರು ಬಿಟ್ಟು ಬಾಳುವುದು ಹೇಗಿದೆ ಅಂತಂದರೆ ಅವನ ದಿನಗಳು ಹೇಗೆ ಕಳೆಯುತ್ತವೆ. ಅವನು ಬದುಕಿದ್ರೂ ಕೂಡ ಉಸಿರಾಡ್ತಿರ್ತಾನೆ ಕಮ್ಮಾರನ ಕುಲುಮೆ ಇದ್ದಂತೆ ಅಂತ. ಲೋಹಕಾರಸ್ಯ ಭಸ್ತ್ರೀವ ಅಂತ. ಭಸ್ತ್ರಿ ಅಥವಾ ಭಸ್ತ್ರ ಅಂತಂದರೆ ಬೆಲ್ಲೋ, ತಿದಿ ಅಂತ ಕರಿತೀವಿ. ಕಮ್ಮಾರನ ತಿದಿ, ಕುಂಬಾರನ ತಿದಿ ಹೇಗೆ ಆ ಗಾಳಿಯನ್ನು ಒತ್ತಿ ತುಂಬಿಕೊಂಡು ಅಮುಕದಲ್ಲೇ ಒಳಗಿಂದ ಗಾಳಿ ಹೊರಗೆ ಹೋಗುತ್ತದೆ, ಹಾಗಾಗಿ ಹೊಗೆ ಮೇಲೆ ಏಳುತ್ತದೆ, ಬೂದಿ ಕೂಡ ಹಾರಿ ಹೋಗುತ್ತದೆ, ಆಮೇಲೆ ಎಳಕೊಂಡ್ರೆ ಗಾಳಿಯನ್ನು ತುಂಬಿಕೊಳ್ಳುತ್ತೆ. ಹಾಗಾಗಿ ಅದರ ಉಚ್ಛ್ವಾಸ ನಿಶ್ವಾಸಗಳು ನಿರ್ಜೀವವಾದ ತಿದಿಯಲ್ಲಿ ಹೇಗಾಗುತ್ತದೆಯೋ ಆ ಮಟ್ಟಕ್ಕೆ. ಹಾಗಾಗಿ ಪೋತನ ಭಾಗವತದಲ್ಲಿ ಪ್ರಹ್ಲಾದ ಚರಿತ್ರದಲ್ಲಿ ಬರುತ್ತದಲ್ಲ, ಆ ಕಂಜಾಕ್ಷುನಿ ಅರ್ಚಿಂಚನಿ ಕಾಯಂಬು ಕಾಯಂಬೆ ಪವನಪೂರಿತ ಚರ್ಮ ಭಸ್ತ್ರಿಗಾಕ ವೈಕುಂಠ ಪೊಗಡನಿ ವಕ್ತ್ರಂಬು ವಕ್ತ್ರಮೇ ಢಮಢಮಧ್ವನಿ ತೋಡಿ ಡಕ್ಕಗಾಕ ಅಂತ. ಕಂಜಾಕ್ಷ, ಆ ಕಮಲನಯನನ್ನು ಪೂಜೆ ಮಾಡದೇ ಇರತಕ್ಕಂಥ ದೇಹವೇ ಕುಂಬಾರ ಕಮ್ಮಾರ ಇತ್ಯಾದಿಗಳ ತಿದಿ ಇದ್ದಂತೆ. ವೈಕುಂಠನನ್ನು ಪ್ರಶಂಸೆ ಮಾಡದೇ ಇದ್ದ ಬಾಯಿಯೇ ಬರೀ ನಗಾರಿ ಬುಡುಬುಡಿಕೆಗಳ ಬಾಯಿ ಇದ್ದಂತೆ. ಢಮಢಮಧ್ವನಿ ತೋಡಿ ಢಕ್ಕಗಾಕ ಅಂತ. ಇವುಗಳೆಲ್ಲ ಇಲ್ಲಿಂದ ಕಲ್ಪನೆ ಬಂದಿರತಕ್ಕಂಥದ್ದು. ಲೋಹಕಾರಸ್ಯ ಭಸ್ತ್ರೀವ ಅಂತ. ನಾಚ್ಛಾದಯತಿ ಕೌಪೀನಂ ನದಂಶಕಂ ನದಂಶ ಮಶಕಾಪಹಂ ಶುನಃಪುಚ್ಛಮಿವ ವ್ಯರ್ಥಂ ಪಾಂಡಿತ್ಯಂ ಧರ್ಮವರ್ಜಿತಂ. ಬಹಳ ಮಾರ್ಮಿಕವಾದ ದೃಷ್ಟಾಂತ. ನಾಯಿಯ ಬಾಲದ ಹಾಗೆ ಧರ್ಮವಿಲ್ಲದ ಪಾಂಡಿತ್ಯ ಮಾನವನ್ನೂ ಮುಚ್ಚೋದಿಲ್ಲ, ಚಿಗಟ ಕ್ರಿಮಿ ಕೀಟಗಳನ್ನು ದೂರ ಮಾಡೋಕ್ಕೂ ಪ್ರಯೋಜನಕ್ಕೆ ಬರೋಲ್ಲ ಅಂತ. ಸೋಮದೇವ ಸೂರ್ಯ ಯಶಸ್ತಿಲಕ ಚಂಪುವಿನಲ್ಲಿ ಇದೇ ಭಾವದ ಬೇರೊಂದು ಪದ್ಯ ಇದೆ. ಶುನಃಪುಚ್ಛಮಿವ ವ್ಯರ್ಥಂ ಜೀವಿತಂ ವಿದ್ಯೆಯಾ ವಿನ ನಗುಹ್ಯ ಗೋಪನೇ ಶಕ್ತಂ ನಚ ದಂಶ ನಿವಾರಣೆ ಅಂತ. ನಾಯಿಬಾಲ ಸದಾ ಚಟಮ್ ಅಂತ ಮೇಲೆತ್ತಿರುತ್ತದೆ, ಹಾಗಾಗಿ ಅದರ ಮಾನವನ್ನೂ ಮುಚ್ಚೋಲ್ಲ. ಅದು ಉದ್ದವಿಲ್ಲವಾದ್ದರಿಂದ ಸುತ್ತಮುತ್ತಲೂ ಬರ್ತಕ್ಕಂಥ ನೊಣ ಚಿಗಟ ಸೊಳ್ಳೆಗಳನ್ನು ಓಡಿಸಿ ನೆಮ್ಮದಿ ಪಡೆಯೋಕ್ಕೂ ಆಗೋಲ್ಲ. ಈ ರೀತಿಯಾದದ್ದು ಯಾಕೆ? ಅನ್ಯಚ್ಚ ಪುಲಾಕಾಯವ ಧಾನ್ಯೇಶು ಪೂತಿಕಾಯವ ಪಕ್ಷಿಷು ಮಶಕಾಯವ ಮರ್ತ್ಯೇಶು ಯೇಷಾಂ ಧರ್ಮೋ ನ ಕಾರಣಂ. ಕಾಳಿನಲ್ಲಿ ಜಳ್ಳು ಹೇಗೋ, ಪಕ್ಷಿಗಳ ಪೈಕಿ ಹಾರುವ ಪಕ್ಷಿಗಳ ಪೈಕಿ ಚಿಟ್ಟೆ ಪಕ್ಷಿಯಲ್ಲ, ರೆಕ್ಕೆ ಇರೋದ್ರಿಂದ ಪಕ್ಷಿ ಅಂತ. ಅರೆ ಚಿಟ್ಟೆಯ ಬಾಳೆ ಎಷ್ಟು ಮಾತ್ರದ್ದು, ಅಲ್ಪ ಅಂತ. ಮತ್ತು ಅದು ಆಕಾಶದಲ್ಲಿ ಎತ್ತರದಲ್ಲಿ ಹಾರಲಾರದು ಪಾಪ. ಚಿಟ್ಟೆಗೆ ಸಂಸ್ಕೃತದಲ್ಲಿ ಏನು ಹೆಸರು, ಏನು ಶಬ್ದ ಇದೆ ಅಂತ ಚಿಂತನೆ ಮಾಡೋರಿಗೆ ಇಲ್ಲಿ ಒಂದು ಪದ ಸಿಗುತ್ತದೆ, ಪೂತಿಕಾ ಅಂತ.
ಹಾಗಾಗಿ ಪೂತಿಕಾ ಇವ ಪಕ್ಷಿಷು ಮಶಕ ಇವ ಮರ್ತ್ಯೇಶು. ಮತ್ತು ಈ ಜಂತುಗಳ ಪೈಕಿ ಸೊಳ್ಳೆ ಇದ್ದಂತೆ. ಸೊಳ್ಳೆ ಎಂಥದ್ದು, ಇನ್ನೊಬ್ಬರ ರಕ್ತದ ಮೇಲೆ ಬಾಳುತ್ತದೆ, ಚಪ್ಪಾಳೆಗೆ ಸಾಯುತ್ತೆ. ಅಂಥ ಸೊಳ್ಳೆಯ ತರಹದ ಬಾಳು, ಧರ್ಮವಿಲ್ಲದ ಬಾಳು ಹೇಗೆ ಅಂತಂದರೆ ಜಳ್ಳು ಧಾನ್ಯದಂತೆ. ನಾನೂ ಪಕ್ಷಿ ಅಂತ ಹೆಮ್ಮೆ ಪಟ್ಟ ಬಣ್ಣದ ಬೀಸಣಿಗೆ ಚಿಟ್ಟೆ ಇದ್ದಂತೆ, ನಾನೂ ಜೀವಿ ಅಂತ ಹಾರಾಡುವ ಸೊಳ್ಳೆ ಇದ್ದಂತೆ. ಅಲ್ಪವಾದದ್ದು, ತುಚ್ಛವಾದದ್ದು ಅಂತ ತಾತ್ಪರ್ಯ. ಶ್ರೇಯಃ ಪುಷ್ಪಂ ಫಲಂ ವೃಕ್ಷಾದ ಪ್ರಿಂಟಿಂಗ್ ಸಮಸ್ಯೆ ಏನೋ ಆಗಿದೆ. ವೃಕ್ಷಾದಧ್ನ. ಸರಿ. ಶ್ರೇಯಃ ಪುಷ್ಪಂ ಫಲಂ ವೃಕ್ಷಾತ್ ದಧ್ನಶ್ರೇಯೋ ಘೃತಂ ಸ್ಮೃತಂ ಶ್ರೇಯಸ್ತೈಲಂಚ ಪಿಣ್ಯಾಕಾಚ್ ಶ್ರೇಯಃ ಅಧರ್ಮ ಶ್ರೇಯಾನ್ ಧರ್ಮಸ್ತು ಮಾನುಷಾತ್. ಶ್ರೇಯಃ ಪುಷ್ಪಂ ಫಲಂ ವೃಕ್ಷಾತ್. ಮರಕ್ಕಿಂತ ಮರದ ಹೂವು ಹಣ್ಣು ಮಿಗಿಲು ಅಂತ, ಅಂದರೆ ಎಂಡ್ ಪ್ರಾಡಕ್ಟು. ಸಾಮಾನ್ಯ ಹೂವು ಹಣ್ಣು ಎರಡೂ ಇಲ್ಲದ ಮರ ಯಾಕೆ ನಮಗೆ ಅಂತಂತೀವಿ. ಹಾಗಾಗಿ ಹೂವು ಹಣ್ಣುಗಳು ಮರಗಿಡಕ್ಕಿಂತ ಮೇಲು. ಹಾಗೆ ಮಜ್ಜಿಗೆ ಮೊಸರಿಗಿಂತಲೂ ತುಪ್ಪ ಬೆಣ್ಣೆ ಅವು ಮೇಲು. ಬರೀ ಹಿಂಡಿಗಿಂತ ಎಣ್ಣೆ ಮೇಲು. ಯಾಕೆಂದರೆ ಎಣ್ಣೆಯನ್ನು ಹಿಂಡಿದ ಮೇಲೆ ಬರುವ ತ್ಯಾಜ್ಯವೇ ತಾನೇ ಹಿಂಡಿ. ಹಾಗಾಗಿ ಆ ರೀತಿ ಸುಮ್ಮನೆ ಮಾನುಷ ಜನ್ಮಕ್ಕಿಂತ ಧರ್ಮಜನ್ಮ, ಧರ್ಮಾರ್ಥವಾದ ಜನ್ಮ ಮೇಲಾದದ್ದು. ಸೃಷ್ಟಾ ಮೂತ್ರ ಪುರೀಷಾರ್ಥಂ ಆಹಾರಾಯ ಚ ಕೇವಲಂ ಧರ್ಮಹೀನಾ ಪರಾರ್ಥಾಯ ಪುರುಷಾ ಪಶವೋ ಯಥ. ಪಶವಃ ಯಥಾ ಪುರುಷಾ ತಥಾ ಧರ್ಮಹೀನಾ ಸೃಷ್ಟಾ. ಊಮಾಹೆ ಅಂತಿವಲ್ಲ, ಹಾಗೆ ಮಲಮೂತ್ರ ಆಹಾರಕ್ಕಾಗಿ ಮಾತ್ರ ಮಾನವರು, ಯಾರು ಹೀನರಾದವರು, ಧರ್ಮ ಸಂವೇದನೆ ಇಲ್ಲದೆ ಇರತಕ್ಕಂಥವರು, ಸ್ಥೈರ್ಯಂ ಸರ್ವೇಷು ಕೃತ್ಯೇಷು ಶಂಸಂತಿ ನಯಪಂಡಿತಾ ಬಹ್ವಂತರಾಯ ಯುಕ್ತಸ್ಯ ಧರ್ಮಸ್ಯ ತ್ವರಿತ ಗತಿ. ಧರ್ಮದ ಗತಿ ತುಂಬ ತೀವ್ರವಾದದ್ದು. ಎಲ್ಲ ಕೆಲಸಗಳಲ್ಲಿ ವಿದ್ವಾಂಸರು ಪ್ರಶಂಸೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದರೆ ಭಗವಂತರಾಯ ಯುಕ್ತಸ್ಯ. ತುಂಬ ತೊಡಕುಗಳು, ತಂಟೆ ತಕರಾರುಗಳು ಇವೆಲ್ಲ ಇರತಕ್ಕಂಥ ಜೀವನದಲ್ಲಿ ಧರ್ಮಕ್ಕೆ ದೊಡ್ಡ ಸ್ಥಾನ ಉಂಟು. ಯಾಕೆಂದರೆ ಮಿಕ್ಕೆಲ್ಲವೂ ಜಡವಾದದ್ದು, ಧರ್ಮ ಒಂದೇ ಜಂಗಮವಾದದ್ದು, ಚಲನಶೀಲವಾದದ್ದು. ಹಾಗಾಗಿ ಡೈನಮಿಕ್ಸ್ ಆಫ್ ಲೈಫ್ ಅಂತ ಯಾವುದಿದೆ ಅದು ಧರ್ಮದಿಂದ ಬರುತ್ತದೆ ಅಂತ ಧರ್ಮಕ್ಕೆ ದೊಡ್ಡ ಬೆಲೆಯನ್ನು ಕೊಡಬೇಕು. ಸಂಕ್ಷೇಪಾತ್ ಕಥ್ಯತೆ ಧರ್ಮೋ ಜನಾ ಕಿಂ ವಿಸ್ತರೇಣವಃ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇದರ ಪಾಠಾಂತರವೂ ಉಂಟು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಉತ್ತರಾರ್ಧ ಬೇಕಾದಂತೆ ಉಂಟು. ವೇದಾಂತ ಡಿಂಡಿಮ ಅನ್ನುವ ಒಂದು ಗ್ರಂಥದಲ್ಲಿ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ ಅಂತೆಲ್ಲ ಇದೆ. ತಾತ್ಪರ್ಯವಿಷ್ಟೇ. ಸಾರವತ್ತಾಗಿ ಸಂಕ್ಷೇಪವಾಗಿ ಧರ್ಮವನ್ನು ಕುರಿತು ಹೇಳುವುದಾದರೆ ಪರೋಪಕಾರವೇ ಧರ್ಮ, ಪರಾಪಕಾರವೇ ಅಧರ್ಮ ಅಷ್ಟೇ, ಇನ್ನೇನೂ ಅಲ್ಲ. ಪುಣ್ಯ ಪಾಪಗಳ ವಿಶ್ಲೇಷಣೆ ಇಲ್ಲಿದೆ. ಶ್ರೂಯತಾಂ ಧರ್ಮ ಸರ್ವಸ್ವಂ ಶ್ರುತ್ವಾ ಚೈವ ಅವಧಾರ್ಯತಂ ಆತ್ಮನಃ ಪ್ರತಿಕೂಲಾನಿ ಪರೇಶಾನ್ನ ಸಮಾಚರೇತ್. ಧರ್ಮ ಸರ್ವಸ್ವವನ್ನು ನಾನು ಹೇಳ್ತಾ ಇದ್ದೀನಿ, ಕೇಳಿ ನೀವು ಆಚರಣೆ ಮಾಡಿ. ನಮಗೆ ಯಾವುದು ತೊಂದರೆಯೋ ಅದು ಬೇರೆಯವ್ರಿಗೂ ಮಾಡಬಾರದ್ದು. ನಾವು ಕಷ್ಟ ಅಂತ ನಮಗೆ ಭಾವಿಸಿಕೊಂಡದ್ದು ಬೇರೆಯವ್ರಿಗೂ ಕಷ್ಟ ಅಂತ ಅಂದುಕೊಂಡು ಅವರಿಗೆ ಮಾಡಬಾರದು ಅಂತನ್ನುವ ಲೋಕ ಸಾಮಾನ್ಯವಾದ ವಿಶ್ವಜನೀಯವಾದ ನೀತಿಯನ್ನು ಹೇಳ್ತಾ ಇದೆ. ತುಂಬ ಸೊಗಸಾಗಿ ಹೇಳಿದೆ, ಅರೆ ಹೇಳುವುದು ಮಾತ್ರ ಬಹಳ ಧೂರ್ತ. ಚೇಸೇದಿ ಜಪಾಲು ವೇಸೇದಿ ಗಾಲಾಲು ಅಂತ ಒಂದು ತೆಲುಗು ಗಾದೆ. ಮಾಡುವುದು ಜಪ, ಅರೆ ಬೇರೆಯವರಿಗೆಲ್ಲ ಹಾಕುವುದು ಗಾಳ ಅಂತ, ಬಕಧ್ಯಾನ ಅಂತೀವಲ್ಲ ಆ ರೀತಿಯಾದದ್ದು. ಇಂಥ ಒಂದು ಹೈ ಡೈಲಾಗ್ಗಳನ್ನು ಇದು ಬಿಡ್ತಾ ಇದ್ದರೆ ತೀಕ್ಷ್ಣ ದಂಷ್ಟ್ರ ಯಾರಾದರೂ ಮರಳಾಗೋದೇ ತಾನೆ. ನೋಡಿ, ಲೋಕದಲ್ಲಿಲ್ಲ ಯಾವ ಮಾತುಗಳಿಗೆ ಮರಳಾಗತಕ್ಕಂಥದ್ದು. ಲೋಕವಂತೂ ಬಹಳ ಬೇಗ 4 ವೇದಾಂತದ ವಾಕ್ಯಗಳನ್ನು ಕುಮ್ಮರಿಸಿದ್ರೆ ಸಾಕು, ಹಬ್ಬ ಜೀವನ್ಮುಕ್ತರೆ ಅಂತ ಅಂದುಕೊಂಡ್ಬಿಡ್ತೀವಿ. ನೋಡಿದ್ರೆ ಅವ್ರ ಸುತ್ತಲೂ ಇರತಕ್ಕಂಥದ್ದು ಯಾವುದು, ಅವರ ಅಂತರಂಗದಲ್ಲಿ ಇರತಕ್ಕಂಥದ್ದು ಯಾವುದು. ಹೀಗಾಗಿ 4 ಪುಸ್ತಕಗಳಲ್ಲಿ ಏನೋ ದೊಡ್ಡ ದೊಡ್ಡ ಆಶಯಗಳನ್ನು ಬರೆದುಬಿಟ್ರೆ ಬುದ್ಧಿಜೀವಿ ಮಹಾಜೀವಿ ಅಂತೆಲ್ಲ ಆಗಿಬಿಡ್ತಾನೆ. ಅಥ ತಸ್ಯ ತಾಂ ಧರ್ಮೋಪದೇಶನಾಂ ಶ್ರುತ್ವಾ ಶಶಕಾಹ ಭೋ ಕಪಿಂಜಲ ಯಶ ನದಿ ತೀರೆ ತಪಸ್ವಿ ಧರ್ಮವಾದಿ ತಿಷ್ಠತಿ ತದೇನಂ ಪೃಚ್ಛಾವ. ಅದು ಜೋರಾಗಿ ದೂರದಿಂದಲೇ ಹೊಡ್ಕೊಳ್ತಾ ಇರೋದನ್ನು ಕೇಳಿ ಈ ಮೊಲ ಶೀಘ್ರ ವೇಗಕ್ಕೆ ಇದು ಯಾವುದೋ ಧರ್ಮಜ್ಞಾನಿ ಇದ್ದಂತೆ ಇದೆ, ಬಾ ಹೋಗೋಣ ಅಂತ ಕಪಿಂಜಲ ಹೇಳ್ತದೆ. ನಾನು ಸ್ವಭಾವತಃ ಅಸ್ಮಾಕಂ ಶತ್ರುಭೂತಃ ಎಮಸ್ತಿ ತದ್ದೂರೇ ಸ್ಥಿತೋ ಪೃಚ್ಛಾವ. ನೋಡಿದ್ರೆ ನಮ್ಮ ಸ್ವಭಾವ ಶತ್ರುವಾಗಿ ಕಾಣಿಸ್ತಾನೆ, ಸ್ವಲ್ಪ ದೂರದಲ್ಲೇ ಇರೋಣ, ಎಷ್ಟು ಸನ್ಯಾಸ ತಗೊಂಡ್ರು ಸ್ವಭಾವ ವೈರಿ ಅಲ್ವಾ ಅಂತ.
ಕದಾಚಿತ್ ಅಸ್ಯ ವ್ರತ ವೈಕ್ಲವ್ಯಂ ಸಂಪದ್ಯೇತ. ನಮ್ಮ ಗ್ರಹಚಾರ ತಪ್ಪಿ ಇವನು ವ್ರತ ಜಾರು ಬಿಟ್ಟರೆ ಗತಿ ಏನು ಅಂತ. ತಥೋ ದೂರಸ್ಥಿತ ಊಚತು, ದೂರದಲ್ಲಿ ನಿಂತುಕೊಂಡಿಬ್ಬರು, ಭೋ ಭೋ ತಪಸ್ವಿನ್ ಧರ್ಮೋಪದೇಶಕ ಅವಯೋರ್ ವಿವಾದೋ ವರ್ತತೆ ತದ್ಧರ್ಮಶಾಸ್ತ್ರದ್ವಾರೇಣ ಅಸ್ಮಾಕಂ ನಿರ್ಣಯಂಕುರು ಯಹ ಹೀನವಾದಿ ಸತೆ ಭಕ್ಷ್ಯ. ನೋಡು ತಪಸ್ವಿ, ಧರ್ಮಶಾಸ್ತ್ರಜ್ಞ, ನಮ್ಮಿಬ್ಬರ ಮಧ್ಯೆ ತಗಾದೆ ಬಂದಿದೆ, ನೀನು ಕೇಳಿ ಪರಿಹಾರ ಹೇಳು. ಯಾವುದು ತಪ್ಪು ಮಾಡಿದೆಯೋ ಅದು ನಿನಗೆ ಊಟವಾಗುತ್ತದೆ, ಅದು ನಿನಗೆ ಭಕ್ಷ್ಯ, ನೀನು ತಿಂದುಬಿಡ್ಬೋದು ಅಂತ. ಸ ಆಹ ಭದ್ರೌ ಮಾ ಮಾ ಏವಂ ವದತಂ ನಿವೃತ್ತೋಹಂ ನರಕಪಾತಕ ಮಾರ್ಗಾತ್ ಅಹಿಂಸೈವ ಧರ್ಮ ಮಾರ್ಗ. ಮಿಸ್ಟರ್ಸ್ ಭದ್ರೌ, ಹಾಗೆ ಹೇಳಬೇಡಿ, ಮಾ ಮಾ ಏವಂ ವದತಂ, ಹೀಗೆ ಹೇಳಬೇಡಿ. ನಾನು ಈ ನರಕಪಾತಕ್ಕೆ ಕಾರಣವಾದ ಹಿಂಸಾ ಜೀವನವನ್ನು ಬಿಟ್ಟಿದ್ದೀನಿ, ಅಹಿಂಸೆಯೇ ಧರ್ಮ ಮಾರ್ಗ ಅಂತ ತಿಳ್ಕೊಂಡಿದ್ದೀನಿ. ಅಹಿಂಸಾ ಪೂರ್ವಕೋ ಧರ್ಮೋ ಯಸ್ಮಾತ್ ಸದ್ಭಿರುದಾಕೃತಃ ಯೂಕಾ ಮತ್ಗುಣದಂಶಾದೀನ್ ತಸ್ಮಾತ್ ತಾನಪಿ ರಕ್ಷಯೇತ್ ಹಿಂಸಕಾನ್ಯಪಿ ಭೂತಾನಿ ಯೋ ಹಿಂಸತಿ ಸ ನಿರ್ಘೃಣಃ ಸಯಾತಿ ನರಕಂ ಘೋರಂ ಕಿಂ ಪುನರ್ಯಶ್ ಶುಭಾನಿ ಚ. ಅಹಿಂಸಾಪೂರ್ವಕವಾದ ಧರ್ಮ ಯಾವುದೋ ಅದೇ ಧರ್ಮ. ಹಾಗಾಗಿ ಯೂಕಾ ಅಂದರೆ ಹೇನು, ಮತ್ಗುಣ ತಿಗುಣೆ, ದಂಶಕ ಅಂದರೆ ಚಿಗಟ, ಸೊಳ್ಳೆ ಇತ್ಯಾದಿಗಳು, ಇವುಗಳನ್ನೂ ಕೂಡ ನಾವು ಹಿಂಸಿಸದೆ ಕಾಪಾಡಬೇಕು ಅಂತ ಇದೆ. ಇನ್ನು ಹಿಂಸ್ರಾ ಜೀವಿಗಳು ಯಾವುದಿವೆ, ಹಿಂಸ್ರಾಳುಗಳು ಅಂತ ಯಾವುದನ್ನು ಹೇಳ್ತೀವಿ ಅಂದರೆ ಲೋಕಕಂಟಕವಾದ ಜೀವಿಗಳು, ಅವುಗಳನ್ನು ಕೊಂದರೂ ಕೂಡ ಪಾಪ ಬರುತ್ತದೆ ಅಂತಿರುವಾಗ ಸಾಚಾ ಸಭ್ಯರಾದ ನಿಮ್ಮಂಥವ್ರನ್ನ ಮುಟ್ಟಿದ್ರಾದರೂ ಉಳಿದೀತಾ ನನ್ನ ವ್ರತ. ಹಾಗಾಗಿ ಏತೇಪಿ ಯೇ ಯಾಜ್ಞಿಕಾಃ ಯಜ್ಞಕರ್ಮಣಿ ಪಶೂನ್ ವ್ಯಾಪಾದಯಂತಿ ತೇ ಮೂರ್ಖಾಃ ಪರಮಾರ್ಥಂ ಶ್ರುತೇರ್ನ ಜಾನಂತಿ. ಇನ್ನು ಯಜ್ಞಕರ್ಮದಲ್ಲಿ ನಿರತರಾದ ವೈದಿಕರು ಪಶುಬಲಿಯನ್ನು ಮಾಡ್ತಾರಲ್ಲ, ನಿರೂಢ ಪಶುಬಂಧ ಅಂತಲೇ ಉಂಟು. ಮುಂದಿಯಾಗ ನಿರೂಢ ಪಶುಬಂಧದಲ್ಲಿ ಪಶುವನ್ನು ಕಟ್ಟಿ ಕೊಲ್ಲುವುದು ಅನ್ನೋದೇ ಆರಂಭವಾಗುತ್ತದೆ. ಅಶ್ವಾಲಂಬ, ಗವಾಲಂಬ ಇತ್ಯಾದಿಗಳು ಇದ್ದೇ ಇವೆ. ಎಷ್ಟೆಷ್ಟು ಪಶುವನ್ನು ಹೇಗೆ ಮಾರಣ ಮಾಡಬೇಕು ಅಂತನ್ನುವುದು ಕೇಳಿಯೇ ಇದ್ದೀವಿ. ಎಂತಹ ಕಾಳಿದಾಸನೇ ಪಶುಮಾರಣ ಕರ್ಮದಾರುಣ ಅನುಕಂಪಾಮೃತರೇವ ಶ್ರೋತ್ರಿಯ ಅನ್ನುವಲ್ಲಿ ಪಶುಮಾರಣವನ್ನು ಹೇಳ್ತಾನೆ. ಬ್ರಾಹ್ಮಣ ಭಾಗಗಳಲ್ಲಿ ಯಥೇಷ್ಟವಾಗಿ ಬರ್ತದೆ. ಋಗ್ವೇದದ ಆರಂಭದಲ್ಲಿ ಮೊದಲನೇ ಮಂಡಲದಲ್ಲೇ ತೆಗೆದುಕೊಂಡರೆ ಅಶ್ವಸೂಕ್ತದಲ್ಲಿಯೇ ಯಥೇಷ್ಟವಾಗಿ ಗೊತ್ತಾಗುತ್ತದೆ ಕುದುರೆಯ ಯಾವ್ಯಾವ ಭಾಗಗಳು ಯಾವ್ಯಾವ ಋತುಜ್ವರಿಗೆ ಏನೇನು ಹೇಗೆ ಅಂತೆಲ್ಲ ಹಿಂದೆ ಹೇಳಿದ್ದೀನಿ. ಹೀಗೆಲ್ಲ ಮಾಡುವುದು ತಪ್ಪು. ಆ ಶ್ರೋತ್ರಿಯರು ಕೂಡ ವಿವೇಕ ಮಾಡ್ತಾ ಇದ್ದಾರೆ ಅಂತ ಆಗಲೇ ಆರ್ಯ ಸಮಾಜಗಳ ಥರ ಹೇಳ್ತಾ ಇದೆ ಇದು ನೋಡಿ. ತತ್ರ ಕಿಲೈತ ದುಕ್ತಂ ಅಜೈರ್ ಯಷ್ಟವ್ಯಂ ಇತಿ. ಅಜ ಅಂದರೆ ಮೇಕೆ ಅಂತ ಆಗುತ್ತದೆ. ಅಜಹ ಮೇಕೆ, ಗಂಡು ಮೇಕೆ, ಹೋತ. ಅಜೈಹಿ ಅಂದರೆ ಈ ಹೋತಗಳನ್ನು ಪಶು ಬಲಿಯಾಗಿ ಕೊಡಬೇಕು ಅಂತ. ಯಷ್ಟವ್ಯಂ ಅಂದರೆ ಯಜ್ಞ ಮಾಡಲ್ಪಡಬೇಕಾದದ್ದು ಅಂತ. ಅದಕ್ಕೆ ಅಜಾ ವ್ರೀಹಯ ತಾವತ್ ಸಪ್ತವಾರ್ಷಿಕಾ ಕಥ್ಯಂತೇನ ಪುನಃ ಪಶುವಿಶೇಷಾ. ಅಜಾಹ ಅಂತಂದರೆ 7 ವರ್ಷ, ಸಪ್ತವಾರ್ಷಿಕಾ ಅಂತಂದರೆ 7 ವರ್ಷ ಹಳೆಯದಾದಂಥ ಧಾನ್ಯ, ಭತ್ತ ಅಂತ ಅರ್ಥ. ಹಾಗಾಗಿ 7 ವರ್ಷ ಹಳೆಯ ಭತ್ತದಲ್ಲಿ ನಾವು ಯಜ್ಞವನ್ನು ಮಾಡಬೇಕು ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕಟ್ಟಕಡೆಯ ಭಾಗದಲ್ಲಿ ಈ ಎಲ್ಲ ಮಾತುಗಳು ಬರ್ತವೆ. ಅಂದರೆ ಯಾವಾಗ ಇದನ್ನು ಮಾಡಬೇಕು ಅನ್ನುವುದನ್ನು ಹೇಳಲಾಗಿದೆ. ಇದು ವಾನಪ್ರಸ್ಥನಾದವನಿಗೆ ವಿಹಿತವಾದಂಥದ್ದು. ದಿಸ್ ಈಸ್ ಮಿಸ್ಕೋಟಿಂಗ್ ದಿ ಶ್ರುತಿ. ಗೃಹಸ್ಥನಾದವನು ಪಾಶುಕವನ್ನು ಮಾಡಬೇಕು, ವಾನಪ್ರಸ್ಥನಾದವನು ಧಾನ್ಯಕವನ್ನು ಮಾಡಬೇಕು ಅಂತ ಉಂಟು. ಸನ್ಯಾಸಿ ಆದವನು ಆತ್ಮಾರೋಪಿತನಾದ ಅಗ್ನಿ ಆದವನು ಅಂತರಂಗದಲ್ಲಿ ಮಾಡ್ತಾ ಇರಬೇಕು, ಇವೆಲ್ಲ ಬಹಿರಂಗದಲ್ಲಿ ಅಲ್ಲ ಅಂತ ಉಂಟು. ಅಂತರ್ಯಾಗ ಸಮಾರಾಧ್ಯ ಬಹಿರ್ಯಾಗ ಸುದುರ್ಲಭ ಅಂತ ಲಲಿತಾ ಸಹಸ್ರನಾಮದಲ್ಲಿ ಈ ಅಂತರ್ಯಾಗ ಮಹತ್ವವನ್ನು ಹೇಳಿದ್ದಾರೆ. ಅಂದರೆ ಪಶುಹಿಂಸೆಯಿಂದ ಧಾನ್ಯ ಹಿಂಸೆ, ಧಾನ್ಯ ಹಿಂಸೆಯಿಂದ ಅಹಿಂಸೆ, ಹೀಗೆ ಬೆಳವಣಿಗೆ ಇರಬೇಕಾದದ್ದು ಅಂತ. ಹೀಗಾಗಿ ಉಪನಿಷತ್ತು ಸಾನ್ಯಾಸಿಕವಾದದ್ದು, ಅದು ಬ್ರಾಹ್ಮಣೀಯವಾದ ಭಾಗವಲ್ಲ. ಸನ್ಯಾಸಿಗಳ ಒಂದು ಪ್ರಧಾನವಾದ ಆಶಯ ಇರತಕ್ಕಂಥದ್ದು ಉಪನಿಷತ್ತಿನಲ್ಲಿಯೇ. ಇದೆಲ್ಲ ಬೇರೆಯ ವಿಷಯ ಇರಲಿ. ಆದರೆ ಇದು ತನ್ನ ಅನುಕೂಲಕ್ಕಾಗಿ ಶ್ರುತಿಯನ್ನು ತನಗೆ ಬೇಕಾದಂತ ಹೇಳಿದೆ, ತಪ್ಪಲ್ಲ. ಪ್ರಾಣಿ ಹಿಂಸೆಗಿಂತಲೂ ಧಾನ್ಯ ಹಿಂಸೆ ಕಡಿಮೆ ಮಟ್ಟದ್ದು, ಅದಕ್ಕಿಂತಲೂ ಅಹಿಂಸೆ ಮತ್ತು ಹಿಂಸೆಯ ದೂರ ಹೋಗ್ತಕ್ಕಂಥದ್ದಾಗಿದೆ. ಆದರೆ ಆ ಥರ ಯಾರೂ ಬಾಳಕ್ಕಾಗೋಲ್ಲ. ಕಥ್ಯಂತೇನ ಪುನಃ ಪಶುವಿಶೇಷ ಉಕ್ತಂಚ ವೃಕ್ಷಾಂಶ್ಚಿತ್ವ ಪಶೂನ್ ಹತ್ವ ಕೃತ್ವ ರುಧಿರಕರ್ದಮಂ ಯದ್ಯೇವಂ ಗಮ್ಯತೆ ಸ್ವರ್ಗೆ ನರಕೆ ಕೇನ ಗಮ್ಯತೆ. ಮರಗಳನ್ನು ಕತ್ತರಿಸಿ, ಪಶುಗಳನ್ನು ಕತ್ತರಿಸಿ, ರಕ್ತದ ಕೆಸರನ್ನು ಮಾಡಿ ಯಜ್ಞಶಾಲೆಯನ್ನು ಯಜ್ಞ ಮಾಡಿ ಸ್ವರ್ಗಕ್ಕೆ ಹೋಗ್ತೀನಿ ಅಂತಂದರೆ ನರಕಕ್ಕೆ ಹೋಗೋಕ್ಕೆ ಇನ್ನೇನು ಮಾಡಬೇಕಾಗಿದ್ದರೆ ಅಂತ.
ಏನು ಮಾರ್ಮಿಕವಾಗಿದೆ ನೋಡಿ. ಒಂದೊಂದು ಮಾತು ತೂಗಿದಂತೆ ಅನುಷ್ಟುಪ್ಪಿನಲ್ಲಿ ಈ ಪಂಚತಂತ್ರ ಕವಿ ಸಾಧಿಸಿದ ವಿಸ್ಡಮ್ ವಿಶೇಷವಾದದ್ದು, ಅಸಾಮಾನ್ಯವಾದದ್ದು ಉಂಟಲ್ಲ. ಒಂದು ಚಮತ್ಕಾರ ಶ್ಲೋಕ ಉಂಟು ತಾರ್ಕಿಕರ ಬಗ್ಗೆ ಹೇಳ್ತಾ, ತಾರ್ಕಿಕರು ಮಾಡೋದೆಲ್ಲ ಅನಾಚಾರ, ವಿಟಃಕಿಂ ಅಪರಾಧ್ಯತೆ, ತಾರ್ಕಿಕ ಯದಿ ವಿದ್ವಾಂಸ ವಿಟಃಕಿಂ ಅಪರಾಧ್ಯತೆ ಅಂತ. ಆ ರೀತಿಯಾಗಿ ಇದು ಕೂಡ ಇವ್ರು ಏನು ಕೈವಲ್ಯವನ್ನು ಸಾಧಿಸ್ತಕ್ಕಂಥದ್ದು, ಇವ್ರಿಗಿಂತ ಗೂಂಡಾಗಳು ಮೇಲಲ್ವ ಅಂತ. ತನ್ನಾಹಂ ಭಕ್ಷಯಿಷ್ಯಾಮಿ, ನಾನು ಎಂದೂ ಪಶು ಭಕ್ಷಣೆ ಮಾಡೋಲ್ಲ, ಪ್ರಾಣಿ ಹಿಂಸೆ ಮಾಡೋಲ್ಲ. ಪರಂ ಜಯ ಪರಾಜಯ ನಿರ್ಣಯಂ ಕರಿಷ್ಯಾಮಿ, ಆದರೆ ಯಾರಿಗೆ ಜಯ ಯಾರಿಗೆ ಪರಾಜಯ ಅದನ್ನು ಹೇಳ್ತೀನಿ. ಕಿಂತ್ವಹಂ ವೃದ್ಧ ದೂರಾದ್ಯವಿಯೋರ್ ಭಾಷಾಂತರಂ ಸಮ್ಯಕ್ ನ ಶೃಣೋಮಿ, ನಾನು ವಯಸ್ಸಾಗಿದೆ, ಮುಪ್ಪಿನಲ್ಲಿದ್ದೇನೆ, ಹಾಗಾಗಿ ದೂರದಿಂದ ನೀವು ಮಾತಾಡಿದ್ರೆ ನನಗೆ ಕಿವಿ ಕೇಳಿಸೋಲ್ಲ, ಹತ್ತಿರದಲ್ಲಿ ಬರಬೇಕು. ಏವಂ ಜ್ಞಾತ್ವಾ ಮಮ ಸಮೀಪವರ್ತಿನೋ ಭೂತ್ವಾ ಮಮಾಗ್ರೆ ನ್ಯಾಯಂ ವದತಂ ಏನ ವಿಜ್ಞಾಯ ವಿವಾದ ಪರಮಾರ್ಥಂ ವಚೋ ವದತೋ ಮೇ ಪರಲೋಕಬೋಧ ಬಾಧೋ ನಭವತಿ. ಹತ್ತಿರ ಬಂದು ನನ್ನ ಬಳಿಯಲ್ಲಿ ನೀವು ತಿಳಿಸಿದರೆ ನಾನು ವಿಚಾರಿಸಿ ಚಿಂತನೆಯಿಂದ ಹೇಳ್ತೀನಿ, ಆಗ ನನಗೆ ಪರಲೋಕದ ಬಾಧೆ ಉಂಟಾಗೋಲ್ಲ. ಯಾಕೆಂದರೆ ಅನ್ಯಾಯದ ಮಾತನ್ನು ಹೇಳಿದರೆ, ತಪ್ಪಾಗಿ ತಿಳ್ಕೊಂಡು ಹೇಳಿದರೆ ಪಾಪ ಬರುತ್ತದೆ. ನಿಮ್ಮ ಫಿರ್ಯಾದಿ ಏನಿದೆ ಅಂತಂದರೆ ನಿಮ್ಮ ಪ್ರತಿಜ್ಞಾ ಅಂದರೆ ಡಿಕ್ರಿ ಅಂತ ಏನು ಹೇಳ್ತಾರೆ, ಫಿರ್ಯಾದಿ ಹಾಕುವುದು ಅಂತಂದರೆ ಪಿಟಿಷನ್ ಹಾಕುವುದು, ಅದನ್ನು ತಿಳ್ಕೊಳ್ಳದೇನೆ ನಾನು ನಿರ್ಣಯ ಕೊಟ್ಟರೆ ತುಂಬ ತಪ್ಪಾಗುತ್ತದೆ. ವಾದಿ ಪ್ರತಿವಾದಿಗಳ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಬೇಕು. ಹಾಗಾಗಿ ಅಜ್ಞಾತವಾಗಿ, ಅಶ್ರುತವಾಗಿ, ಶ್ರುತಾಶ್ರುತವಾಗಿ, ಜ್ಞಾತಾಜ್ಞಾತವಾಗಿ ಏನು ಮಾಡಿದ್ರೂ ತಪ್ಪಾಗುತ್ತದೆ ಅಂತ. ಇನ್ನೊಂದು ಪಾಠಾಂತರದಲ್ಲಿ ಪಂಚತಂತ್ರದಲ್ಲಿ ಬರುತ್ತದೆ, ಇವನ ಕೋರೆ ಹಲ್ಲುಗಳು ನೋಡಿದರೆ, ಉಗುರು ನೋಡಿದರೆ, ಪಂಜಾ ನೋಡಿದರೆ ಎಷ್ಟು ಭಯಂಕರವಾಗಿದೆ, ಇವನ ಹತ್ತಿರ ಹೇಗೆ ಹೋಗೋದು ಅಂತ ಈ ಎರಡು ಪ್ರಾಣಿಗಳು ಅಂದುಕೊಂಡು ಅಂತಲೂ ಬರುತ್ತದೆ. ಆಗ ಅದು ಹೇಳ್ತದೆ, ಏನು ಮಾಡೋದು, ನನ್ನ ತಪೋಬಲದಿಂದ ಇವು ಬೆಳೆದಿವೆ ಅಷ್ಟೇ, ನನ್ನ ಅನ್ನಬಲದಿಂದ ಅಲ್ಲ ಅಂತ ಹೇಳ್ತದೆ. ಮಾನಾತ್ವಾ ಯದಿವಾ ಲೋಭಾತ್ ಕ್ರೋಧಾದ್ವಾ ಯದಿವಾ ಭಯಾತ್ ಯೋನ್ಯಾಯ ಮನ್ಯಥಾ ಬ್ರೂತೆ ಸಯಾತಿ ನರಕಂ ನರಹ. ಅಭಿಮಾನದಿಂದಲೋ, ಲೋಭದಿಂದಲೋ, ಕೋಪದಿಂದಲೋ, ಭಯದಿಂದಲೋ ಯಾರು ನ್ಯಾಯವನ್ನು ತಿರುಚಿ ಹೇಳ್ತಾನೋ ಅವನು ನರಕಕ್ಕೆ ಹೋಗ್ತಾನೆ ಅಂತ. ನನಗೇನು ಗೊತ್ತಿಲ್ವಾ, ನನಗೇನು ಕಿವಿ ಕೇಳಿಸಲ್ವಾ ಅಂತ ಕೇಳದೇ ಇದ್ದರೂ ಹೇಳ್ಬಿಡೋದು. ಅಂದರೆ ತನ್ನನ್ನು ಕುಗ್ಗಿಸಿಕೊಳ್ಳೋಕ್ಕೆ ಇಷ್ಟ ಇಲ್ಲದೆ ಹಾಗೆ ಜಿದ್ದು ಮಾಡಿದರೆ, ಅಥವಾ ಅರ್ಥಲೋಭಾದಿಗಳಿಂದ ದುಡ್ಡು ಕಾಸಿನ ಫಾಯ್ದೆ ಇದೆ ಅಂತ ಅಂದುಕೊಂಡು, ಕೋಪದಿಂದ, ಒಂದು ಪಕ್ಷದ ಮೇಲಿನ ಸಿಟ್ಟಿನಿಂದ, ಅಥವಾ ಇನ್ನೊಂದು ಪಕ್ಷ ಬೆದರಿಸುತ್ತೆ ಪ್ರಾಣಾಪಾಯ ಇತ್ಯಾದಿಗಳ ಭಯದಿಂದ. ಇವತ್ತು ಜಡ್ಜ್ಮೆಂಟ್ ಆಫ್ ಎರರು, ಜಡ್ಜ್ಮೆಂಟ್ ಆಫ್ ಕಮಿಟೆಡ್ ಎರರು, ಫ್ರಾಡು ಇತ್ಯಾದಿಗಳು ಆಗೋದು ಇದರಿಂದನೇ. ಮಾನ, ಲೋಭ, ಕ್ರೋಧ, ಭಯ. ಲಾಭದೃಷ್ಟಿ ಅದೇ ಲೋಭ. ಇಲ್ಲ ನಮ್ಮ ಪ್ರೆಸ್ಟೀಜ್ ಇಶ್ಯೂ ಅಂತ, ನಮ್ಮ ಜಾತಿಯವನು ಬಂದಿದ್ದಾನೆ, ಅವನ ಪರವಾಗಿ ಜಡ್ಜ್ಮೆಂಟ್ ಕೊಡಬೇಕು ಈ ರೀತಿಯಾಗಿ. ಅಥವಾ ಅವನ ಬಗ್ಗೆ ನನಗೆ ದ್ವೇಷ ಇದೆ, ಅವನ ತಂದೆ, ಅವನ ಇನ್ಯಾರೋ ಬಂಧುಗಳು, ಅವ್ರು ನಮಗಾಗದವರು, ಹೀಗೆಲ್ಲ ಹೋಗುತ್ತದೆ. ಪಂಚ ಪಶ್ವನೃತೆ ಹಂತಿ ದಶಹಂತಿ ಗವಾನೃತೆ ಶತಂ ಕನ್ಯಾನೃತೆ ಹಂತಿ ಸಹಸ್ರಂ ಪುರುಷಾನೃತೆ. ಮತ್ತು ಅದು ಹೇಳ್ತದೆ, ಒಂದು ಪಶುವಿಗೆ ನ್ಯಾಯ ತಪ್ಪಿಸಿದರೆ 5 ಹತ್ಯೆ ಮಾಡಿದ ದೋಷ ಸಾಮಾನ್ಯ ಪ್ರಾಣಿಗೆ, ಒಂದು ಗೋವಿಗೆ ಅನ್ಯಾಯ ಮಾಡಿದರೆ 10 ಹತ್ಯೆಯ ಪಾತಕ, ಒಂದು ಕನ್ಯೆಗೆ ಅನ್ಯಾಯ ಮಾಡಿದರೆ 100 ಪಶುವಧೆ ಮಾಡಿದ ಪಾತಕ ಬರುತ್ತದೆ. ಒಳ್ಳೆಯ ಸಜ್ಜನನಾದಂಥ ವ್ಯಕ್ತಿಯೊಬ್ಬನಿಗೆ ಮಾಡಿದರೆ 1000 ಹತ್ಯೆ ಮಾಡಿದಷ್ಟು ದೋಷ ಆಗುತ್ತದೆ. ಹಾಗಾಗಿ ನಾನು ಮಾಡೋದಿಲ್ಲ. ಉಪವಿಷ್ಟ ಸಭಾ ಮಧ್ಯೆ ಯೋನಭಕ್ತಿ ಸ್ಫುಟಂ ವಚಃ ತಸ್ಮಾತ್ ದೂರೇಣ ಸಾತ್ಯಾಜ್ಯ ನ್ಯಾಯೋವಾ ಕೀರ್ತಯೇ ಧೃತಂ. ಸಭೆಯ ಮಧ್ಯದಲ್ಲಿದ್ದು ಯಾರು ಸ್ಪಷ್ಟವಾಗಿ ಮಾತನಾಡಲ್ವೋ, ತರಿತಪ್ಪುಗಳನ್ನು ತೂಗಿ ಹೇಳೋದಿಲ್ವೋ, ಅವನನ್ನು ದೂರದಿಂದಲೇ ದೂಡು ಬಿಡಬೇಕು. ಅವನ ನ್ಯಾಯವಾಗೋದಿಲ್ಲ, ಅವನು ತುಂಬ ಅನ್ಯಾಯವಾಗಿ ವರ್ತನೆ ಮಾಡ್ತಾನೆ ಅಂತ ಹೇಳಿಬಿಟ್ಟು, ಅದನ್ನೇ ಸಭಾವಾನ ಪ್ರವೇಷ್ಟವ್ಯ ವಕ್ತವ್ಯಂ ವಾ ಸಮಂಜಸಂ ಅಬ್ರುವನ್ ವಿಬ್ರುವನ್ ವಾಪಿ ನರೋ ಭವತಿ ಕಿಲ್ಬಿಷಿ ಅಂತ ಮನು ಹೇಳ್ತಾನೆ. ಸಭೆಗೆ ಹೋಗದೆ ಇರಬಾರ್ದು, ಹೋದ ಮೇಲೆ ನ್ಯಾಯವನ್ನೇ ಮಾತಾಡಬೇಕು. ಮಾತಾಡದೆ ಮೌನವಾಗಿದ್ದರೆ ಪಾತಕ ಬರುತ್ತದೆ, ಹೋಗದೇ ಇದ್ದರೂ ಪಾತಕ ಬರುತ್ತದೆ. ಮೊನ್ನೆ ಚುನಾವಣೆ ಬೆಂಗಳೂರಿನಲ್ಲಾದಾಗ 3 ವೀಸೆ ವಿದ್ಯಾವಂತರು IT BTಗಳಲ್ಲಿ ಕೆಲಸ ಮಾಡೋರೇ ಊರು ಬಿಟ್ಟು ಎಲ್ಲೆಲ್ಲೋ ಪ್ಲೆಜರ್ ಟ್ರಿಪ್ ಅಂತ ಮಾಡಿಕೊಂಡು ವೋಟ್ ಹಾಕಲಿಲ್ಲ. ಅವರು ಕಿಲ್ಬಿಷಿ ಹಾಗಾಗುತ್ತಾರೆ ಅಂತನ್ನುವಂಥದ್ದು. ತಸ್ಮಾತ್ ವಿಶ್ರಬ್ಧವು ಮಮ ಕರ್ಣೋಪಾಂತಿಕೆ ಸ್ಫುಟಂ ನಿವೇದಯಿತಂ. ಹಾಗಾಗಿ ನಿರ್ಭೀತಿಯಿಂದ ನನ್ನ ಕಿವಿಯಲ್ಲಿ ಬಂದು ಹೇಳಿ ಅಂತ. ಅದು ಇನ್ನೂ ಒಂದು ಪಾಠಾಂತರದಲ್ಲಿ ಸ್ವಾರಸ್ಯ ಉಂಟು.
ನೀವು ನನ್ನ ಕಿವಿಯಲ್ಲಿ ಯಾಕೆ ಹೇಳಬೇಕು ಅಂದರೆ, ನಿಮ್ಮ ಪರಸ್ಪರ ನಿಂದಾರೋಪಗಳು ಪರಿಸರದಲ್ಲೆಲ್ಲ ಗಾಳಿಯ ಮೂಲಕ ಕೊಂಡೊಯ್ಯಲ್ಪಟ್ಟು ಮಾಲಿನ್ಯ ಮಾಡದೇ ಇರಲಿ, ನನ್ನ ಕಿವಿಯಲ್ಲೇ ಏಕಾಂತವಾಗಿ ಬರಲಿ, ಅಷ್ಟು ಪೊಲ್ಯೂಟ್ ಮಾಡಬಾರ್ದು ದುರ್ವಿಚಾರಗಳಿಂದ ಅಂತ ಆ ಬೆಕ್ಕು ಹೇಳುತ್ತೆ. ಇದನ್ನೆಲ್ಲ ಕೇಳಿದ ಮೇಲೆ ಯಾರಾದರೂ ಬೀಳಬೇಕಲ್ವ. ಈ ಹೊತ್ತಿನ ಢೋಂಗಿ ಸ್ವಾಮಿಗಳಿಗೆ ಇಷ್ಟೆಲ್ಲ ತಿಳುವಳಿಕೆ ಇರೋಲ್ಲ ಪಾಪ. ಕಿಂಬಹುನಾ ತೇನ ಕ್ಷುದ್ರೇಣ ತಥಾತೋ ತೂರ್ಣಂ ವಿಶ್ವಾಸಿತವು ಯಥಾ ತಸ್ಯೋತ್ಸಂಗವರ್ತಿನವು ಸಂಜಾತು. ಇನ್ನು ಹೆಚ್ಚೇನು ಹೇಳೋದು, ಕಿವಿಲಿ ಹೇಳೋದಕ್ಕೆ ಅಂತ ಬಂದು ತೊಡೆ ಮೇಲೆ ಕೂತ್ಕೊಂಡು ಕಿವಿ ಹತ್ತಿರ ಬಂದುವು, ಅಷ್ಟು ವಿಶ್ವಾಸವನ್ನು ಇದು ಉಂಟು ಮಾಡಿಬಿಡ್ತು ಈ ಬೆಕ್ಕು ತೀಕ್ಷ್ಣ ದಂಷ್ಟ್ರ. ತತಶ್ಚ ತೇನಾಪಿ ಸಮಕಾಲಂ ಏವೈಕ ಪಾದಾಂತೇನ ಆಕ್ರಾಂತ ಅನ್ಯ ದಂಷ್ಟ್ರಾಕ್ರಕಚೇನ ಚ ಏವಂ ದ್ವಾವಪಿ ಗತಪ್ರಾಣೋ ಭಕ್ಷಿತಾವಿತಿ. ಆಗ ಒಂದನ್ನು ಕಾಲಿನ ಕೆಳಗೆ ಅಪ್ಪಳಿಸಿ ಹಿಡ್ಕೊಂಡು ಕೊಂದುಬಿಡ್ತು, ಇನ್ನೊಂದನ್ನು ಬಾಯಿಂದ ಗಬಕ್ಕಂತ ಕಚ್ಚಿ ಹಿಡ್ಕೊಂಡು ಬಿಡ್ತು, ಎರಡನ್ನೂ ಒಟ್ಟಿಗೆ ತಿಂದು ಮುಗಿಸಿಬಿಡ್ತು. ನ್ಯಾಯ ಅಂತೂ ಮಾಡ್ತು. ಎರಡಕ್ಕೂ ಮನೆ ಸಿಕ್ತು ಇದರ ಜಠರಾಲಯದಲ್ಲಿ. ಹಾಗಾಗಿ ನಾನು ಹೇಳ್ತಿದ್ದೀನಿ, ಕ್ಷುದ್ರಮರ್ಥ ಪ್ರತಿಪ್ರಾಪ್ಯ ಅಂತ, ನೀಚನಾದವನನ್ನು ಸೇವಿಸಬಾರದು ಅಂತ. ಭವಂತಹ ಅಪ್ಯೇನಂ ದಿವಾಂಧಂ ಕ್ಷುದ್ರಂ ಅರ್ಥಪತಿಂ ಆಸಾದ್ಯ ರಾತ್ರಿಂದಾಸಂತಹ ಶಶಕಪಿಂಜಲ ಮಾರ್ಗೇಣ ಯಾಸ್ಯಂತಿ. ಈ ಹಗಲುಗತ್ತಲ ಇರತಕ್ಕಂಥ ಹಗಲುಗುರುಡಿನ ಗೂಬೆಯನ್ನು ನೀವು ಆಶ್ರಯಿಸಿದರೆ ರಾತ್ರಿ ಕತ್ತಲಿರ್ತಕ್ಕಂಥ ನಿಮಗೇನು ಲಾಭ? ಮಿಕ್ಕೆಲ್ಲ ಪಕ್ಷಿಗಳಿಗೆ ರಾತ್ರಿ ಏನೂ ಕಾಣೋಲ್ಲ, ಇದಕ್ಕೆ ಹಗಲೇನೂ ಕಾಣೋಲ್ಲ. ನೀವು ಪರಸ್ಪರ ರಾಜ ಪ್ರಜೆ ಮೀಟ್ ಮಾಡೋದು ಯಾವಾಗ? ಏನು ಸಾಯಂಕಾಲ ಮೀಟ್ ಮಾಡ್ತೀರಾ, ಸಂಧ್ಯಾ ವಂದನೆ ಮಾಡ್ತೀರಾ? ಏವಂ ಜ್ಞಾತ್ವಾ ಯದುಚಿತಂ ತದ್ವಿಧೇಯಂ ಅತಃಪರಂ. ನೋಡಿ, ನೀವೇ ಯೋಚನೆ ಮಾಡಿ ಏನು ಮಾಡಬೇಕು. ತದ್ವಿಧೇಯಂ ಅತಃಪರಂ, ಮಾಡುವುದು ಮಾಡಿ. ಅತತಸ್ಯ ತದ್ವಚನ ಮಾಕರ್ಣ್ಯ ಸಾಧ್ವನೇನಾಭೀತ ಮಹಾ, ಇದು ಹೇಳಿದ್ದು ಬಹಳ ಸರಿ ಅಂತ ಮಿಕ್ಕ ಪಕ್ಷಿಗಳೆಲ್ಲ ಅಂದುಕೊಂಡು ಭೂಯೋಪಿ ಪಾರ್ಥಿವಾರ್ಥಂ ಸಮೇತ್ಯ ಮಂತ್ರಯಿಷ್ಯಾಮಹೇ ಇತಿ ಬ್ರುವಾಣ ಸರ್ವೇ ಪಕ್ಷಿಣೋ ಯಥಾಭಿಮತಂ ಜಗ್ಮುಹು. ಇನ್ನೂ ಸ್ವಲ್ಪ ಯೋಚನೆ ಮಾಡಿ ನಮ್ಮ ರಾಜನ ನಿರ್ಣಯಿಸೋಣ ಅಂತ ಆ ಅಭಿಷೇಕ ಸಂಭಾರಗಳನ್ನು ಇಟ್ಟಿದ್ದಿಟ್ಟಂಗೆ ಬಿಟ್ಟಂಗೆ ಹೊರಟೋಗ್ಬಿಟ್ವು. ನೋಡಿ, ಇದು ಎಷ್ಟು ಬೇಸರಕ್ಕೆ ಕಾರಕವಾಗ್ತಕ್ಕಂಥದ್ದು. ಡಿ ವಿ ಜಿಯವರು ತಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಡೆ ಬರೀತಾರೆ, ವೀಣಾ ಸಾಂಬಯ್ಯನವರು ಅಂತ ಒಬ್ಬರಿದ್ದರು ಮೈಸೂರಿನಲ್ಲಿ. ಅವರು ಮಹಾರಾಜರ ಆಸ್ಥಾನದಲ್ಲಿ ವೀಣಾ ವಾದಕರಾಗಿದ್ದರು. ದೊಡ್ಡ ಗಿರಿಜಾ ಮೀಸೆ ಅಂತ ಹೇಳ್ತಾರೆ, ಗಿರಳಿ ಮೀಸೆ ಅಂತಲೂ ಕರೀತಾರೆ. ದೊಡ್ಡ ಮೀಸೆ ಬಿಟ್ಟಿದ್ದರು. ಮೀಸೆಯನ್ನು ಮತ್ತೆ ಹುರಿ ಮಾಡೋರಂತೆ. ವೀಣೆ ನುಡಿಸ್ತಾ ಒಳ್ಳೆಯ ಸಂಗತಿ ಬಂದರೆ ಒಮ್ಮೆ ಮೀಸೆಯ ಮೇಲೆ ಕೈ ಹೋಗ್ತಾ ಇತ್ತಂತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಇದನ್ನು ನೋಡಿ ಮುಜುಗರ, ಇವನಿಷ್ಟು ಕೊಬ್ಬು ಮಾಡ್ತಾನಲ್ಲ, ನಮ್ಮ ಸನ್ನಿಧಿಯಲ್ಲೇ ಮೀಸೆನ ಹಿಂಗೆ ಹುರಿ ಮಾಡ್ತಾನೆ ಅಂತ. ಮಹಾರಾಜರ ಎದುರಿಗೆ ಎಲ್ಲರೂ ತಗ್ಗಿ ಬಗ್ಗಿ ಡೊಗ್ಗು ಸಲಾಮ್ ಹಾಕಲೇಬೇಕಲ್ಲ. ಜೊತೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಕಿವಿವರೆಗೂ ಮೀಸೆ ಬೆಳೆಸ್ಕೊಂಡಿದ್ರು. ಅವರ ಭಾವಚಿತ್ರ ಎಲ್ಲ ನೋಡಿದವ್ರಿಗೆ ಗೊತ್ತಾಗುತ್ತದೆ. ಹೀಗಾಗಿ ಅವರಿಗೆ ಇರುಸು ಮುರುಸು. ಅವ್ರಿಗೆ ಇರುಸು ಮುರುಸಾದರೆ ಪರವಾಗಿಲ್ಲ, ಹತ್ತಿರದಲ್ಲಿರ್ತಾರಲ್ಲ ಕಿವಿ ಚುಚ್ಚಿಕೊಡ್ತಕ್ಕಂಥ ಧರ್ಮ ಸಚಿವರು, ಏನು ಮಹಾಸ್ವಾಮಿ, ಏನು ಬುದ್ಧಿ, ತಮ್ಮೆದುರಿಗೆ ಮೀಸೆ ಹುರಿ ಮಾಡ್ತಾನಲ್ಲ ವೀಣೆ ಸಾಂಬಯ್ಯ ಅಂಥೇಳಿ ಇವ್ರಿಗೆ ಧೂಪ ಹಾಕ್ತಾ ಇರ್ತಾರೆ. ಅವನು ಮೀಸೆ ಹೇಗಾದರೂ ತೆಗೆಸಬೇಕು. ಅರೆ ವಿದ್ವಾಂಸ, ನೀನು ತೆಗಿ ಅಂತ ಹೇಳೋದು ಮರ್ಯಾದೆಯಲ್ಲ, ಏನು ಮಾಡೋದು? ಅದಕ್ಕಾಗಿ ಆತನಿಗೆ ಏನಾದರೂ ಅಪೇಕ್ಷೆ ಇದೆಯಾ ಅಂತ ನೋಡಿದ್ರು. ಯಜ್ಞ ಮಾಡಬೇಕು ಅಂತ ಇತ್ತು ಆತನಿಗೆ. ಸಾಂಪ್ರದಾಯಿಕ ಯಜ್ಞ ಮಾಡೋದು ಅಂತಂದರೆ ಯಾವಾಗ ಮೀಸೆ ತೆಗೆಸೋದು ಅಂತ ಆಗುತ್ತದೆ. ಯಜ್ಞಾತ್ ಪೂರ್ವ ಆಯುಷ್ಕರ್ಮ ಮಾಡಿಕೊಳ್ಬೇಕು. ಆಯುಷ್ಕರ್ಮ ಮಾಡಿಕೊಳ್ಳುವಾಗ ಕ್ಲುಪ್ತ ಕೇಶ ನಖಶ್ಮಶ್ರುಹು, ಮೀಸೆಯನ್ನು, ತಲೆಯನ್ನು ಮತ್ತು ಉಗುರುಗಳನ್ನು ತೆಗೆಸಿಕೊಳ್ಳಬೇಕು ಅಂತ ಉಂಟು. ಯಾವ ಆರ್ಡರ್ ಅಂತ ಕೂಡ ಹೇಳಿದ್ದಾರೆ ಶ್ರೌತದಲ್ಲಿ. ಆದರೆ ಯಾಕೆ ಅವನು ಮಾಡಿಲ್ಲ ಇದುವರೆಗೂ ಯಜ್ಞ ಅಂದರೆ, ಅವನಿಗೆ ಸಾಲ ಇತ್ತು. ಅನಡಿ ಯಜೇತ ಅಂತ ಧರ್ಮಶಾಸ್ತ್ರ. ಸಾಲ ಮಾಡದೇ ಇದ್ದವನು, ಋಣ ಇಲ್ಲದೇ ಇದ್ದವನು ಮಾತ್ರ ಯಾಗ ಮಾಡಬೇಕು ಅಂತ ಉಂಟು. ಎಲ್ಲೋ ಸಾಲ ಮಾಡಿಬಿಟ್ಟು ಸತ್ಯನಾರಾಯಣ ಪೂಜೆ ಅಂತ ಮಾಡೋಕ್ಕಾಗೋಲ್ಲ. ಹಾಗೆ ಸಾಲ ತೀರ್ಸೋಕ್ಕಾಗಿಲ್ಲ ಅಂತಂದರೆ ಸಾಲಿಗ ಯಾವನಿದ್ದಾನೆ, ಸಾಲ ಕೊಟ್ಟವನು ಉತ್ತಮರಣ, ಅವನು ಬಂದು ಪರಿಷತ್ನಲ್ಲಿ ನಿಂತು ಹೇಳಬೇಕು. ಪರಿಷತ್ ಅಂದರೆ ಯಜ್ಞ ನಾನು ಮಾಡಬಹುದೇ, ನನ್ನ ಯೋಗ್ಯತೆ ಇದೆಯೇ, ಇಂಥ ಯಾಗ ಸೌತ್ರಾಣಿ ಮಾಡಬೇಕು, ವಾಜಪೇಯ ಮಾಡಬೇಕು, ಆಪ್ತೋರ್ಯಾಮ ಮಾಡಬೇಕು, ಗವಾಮಯನ ಮಾಡಬೇಕು ಅಂತ 11 ಜನರ ಸದಸ್ಯರ ಪರಿಷತ್ತಿನಲ್ಲಿ ನಿಂತು ಅವನು ಹೇಳಬೇಕು. ಹೌದು, ನೀನು ಇಷ್ಟೆಲ್ಲ ಮಾಡಿದ್ದೀಯಾ, ನಿನಗೆ ಅರ್ಹತೆ ಉಂಟು ಅಂತ ಸಾರಿದರೆ ಆಗ ಮಾಡಬಹುದು. ಆಗ ಒಂದು ಬೇಕಾದಷ್ಟು ಕಂಡೀಷನ್ಸ್ ಇದೆ. ಒಂದು ಕ್ಲಾಸ್ ಏನಂದರೆ ಅನೃಣಿಯಾಗಿರಬೇಕು, ಯಾರ ಕಡೆಯಲ್ಲಿಯೂ ಸಾಲ ಇರಬಾರ್ದು ಅಂತ. ಇಲ್ಲ, ಸಾಲ ಕೊಟ್ಟವನು ಉತ್ತಮರಣ, ಈ ಯಜ್ಞ ಮಾಡಬೇಕು ಅಂತ ಯಾವನಿದ್ದಾನೆ ಅವನಿಗೆ ಹೇಳಬೇಕು, ಸಭೆಯಲ್ಲಿ ಬಂದು ಹೇಳಬೇಕು. ಅವನು ಅಧಮರಣ ಅಂತ ಕರೀತಾರೆ, ಸಾಲ ತಗೊಂಡವನು. ಅವನು ಯಾಯಜೂಕ, ಯಜ್ಞ ಮಾಡೋದಕ್ಕೆ ಅಪೇಕ್ಷೆ ಇರುವವನ್ನ ಯಾಯಜೂಕ ಅಂತ ಕರೀತಾರೆ. ಎಷ್ಟು ಮಿಚ್ಚು ಅವನನ್ನು ಮುಂದಿಟ್ಟುಕೊಂಡು, ಇವನು ಈಗ ಸಾಲ ತೀರಿಸದೇ ಇದ್ದರೂ ಪರವಾಗಿಲ್ಲ, ತೊಂದರೆ ಎಲ್ಲ, ಯಜ್ಞ ಮಾಡಿದ್ಮೇಲೆ ತೀರಿಸ್ತಾನೆ, ನನಗೇನು ಕಷ್ಟವಿಲ್ಲ ಅಂತ ಅನ್ನಬೇಕು. ಯಾಕೆಂದರೆ ಯಜ್ಞ ದೊಡ್ಡ ದ್ರವ್ಯ ಸಾಧ್ಯವಾದದ್ದು, ಬಹುದ್ರವ್ಯ ಸಾಧ್ಯವಾದದ್ದು. ಯಜ್ಞ ಭಿಕ್ಷೆ ಅಂತ ಕೇಳ್ತಾರೆ.
ಯಜ್ಞಭಿಕ್ಷೆ ಬಂದದ್ದೆಲ್ಲ ಋತ್ವಿಜರಿಗೆ ಹಂಚಬೇಕು ದಕ್ಷಿಣೆಯಾಗಿ, ಹೀಗೆಲ್ಲ ಉಂಟು. ಆ ರೀತಿ ಮಾಡೋದಕ್ಕೆ ಇವನಿಗೆ ಸಾಲ ಅಡ್ಡಿ ಇರೋದ್ರಿಂದ ಮಾಡಿಲ್ಲ ಸಾಂಬಯ್ಯ ಅಂತ. ಮಹಾರಾಜರು ತಕ್ಷಣವೇ ದುಡ್ಡು ಕೊಟ್ಟು ಸಾಲ ತೀರಿಸೋಣ ಅಂತ ತೀರಿಸಿದ್ರು. ಯಜ್ಞಕ್ಕಾಗಿ ಎಲ್ಲ ವ್ಯವಸ್ಥೆ ಅಂತ. ಯಜ್ಞಕ್ಕೆ ಪೂರ್ವಾಂಗವಾಗಿ ಯಜ್ಞಶಾಲಾ ಪ್ರವೇಶದ ತದನಂತರವೇ ಆಯುಷ್ಕರ್ಮ ಉಂಟು. ಆಯುಷ್ಕರ್ಮ ಮಾಡಿಕೊಂಡು ತಾನೋಪತಿಷ್ಠಿ ಅಂತ ಮಾಡಿ ಸಂಕಲ್ಪಾದಿಗಳು ಶುರು ಮಾಡಬೇಕು. ಆದರೆ ಯಜ್ಞಶಾಲಾ ಪ್ರವೇಶ ಆಯುಷ್ಕರ್ಮ ಆಗ್ತಿದ್ದಂತೆ ಎಲ್ಲರೂ ಬಿಟ್ಟು ಹೊರಟೋಗ್ಬಿಟ್ರಂತೆ. ಅವ್ರಿಗೆ ಇವನು ಯಜ್ಞದಲ್ಲೇನೂ ತಾತ್ಪರ್ಯ ಇರಲಿಲ್ಲ, ಇವನು ಮೀಸೆ ಗಡ್ಡ ಬೋಳಿಸೋದಷ್ಟೇ ತಾತ್ಪರ್ಯ ಇತ್ತು. ಹೀಗೆ ಪಾಪ ಈ ಗೂಬೆಗೆ ಪಟ್ಟ ತಪ್ಪೋಯ್ತು. ಬಂದ ಪಕ್ಷಿಗಳೆಲ್ಲ ಹಾಗೆ ಎಲ್ಲ ಬಿಟ್ಟು ಹೊರಟೋಗ್ಬಿಟ್ರು. ಇನ್ನೇನದು ಅಭಿಷೇಕ ಮಣ್ಣು ಕೊಡುತ್ತೆ ಪಾಪ. ಆಗ ಕೇನಾಪಿ ಹೇತುನಾ ತಿಷ್ಠತಿ ವಾಯಸಃ ಅವಶಿಷ್ಟಃ ಕೇವಲಂ ಏಕೋಯಂ ವಾಯಸಃ ಅವಶಿಷ್ಟಃ ಕೇನಾಪಿ ಹೇತುನಾ ತಿಷ್ಠತಿ ತತ್ವರಿತಮುತ್ತಿಷ್ಠ ಯೇನ ತ್ವಾಂ ಸ್ವಾಶ್ರಯಂ ಪ್ರಾಪಯಾಮಿ. ಮುಂದಿನ ಸಾಲು ನಾನು ಓದ್ಬಿಟ್ಟೆ. ಪಕ್ಷಿಗಳೆಲ್ಲ ಪಕ್ಷಿಣಃ ಯಥಾಭಿಮತಂ ಜಗ್ಮುಹು ಕೇವಲಂ ಅವಶಿಷ್ಟ ಭದ್ರಾಸನೋಪವಿಷ್ಟ ಅಭಿಷೇಕಾಭಿಮುಖೋ ದಿವಾಂಧ ಕೃಕಾಲಿಕೆಯ ಸಹಸ್ತೆ. ಪಾಪ ಹಗಲಲ್ವಾ ಆ ಗೂಬೆ ಕಣ್ಣು ಕಾಣಿಸ್ತಿಲ್ಲ. ಸಿಂಹಾಸನದ ಮೇಲೆ ಹೆಂಡತಿ ಜೊತೆ ಕೃಕಾಲಿಕಾ ಅನ್ನೋ ಹೆಂಡತಿ ಜೊತೆ ಕೂತಿದೆ. ಆಹಚ ಕಕ್ಕೋತ್ರಭೋ ಕಿಮದ್ಯಾಪಿನ ಕ್ರಿಯತೆ ಮಮಾಭಿಷೇಕ. ಯಾರಿಲ್ಲಿದ್ದೀರಾ? ಏನು ಅಭಿಷೇಕ ಮಾಡಲಿಲ್ವೇ? ತಣ್ಣೀರು ತಲೆ ಮೇಲೆ ಬೀಳಲಿಲ್ವೇ? ಮಂಗಳವಾದ್ಯಗಳು ನಿಂತೋದ್ವು. ಅಪ್ಸರೆಯರ ಝಳಝಳಂಕ್ರಿಯ ನೂಪುರ ರವ ಕೇಳಿಸ್ತಾ ಇಲ್ಲ. ಏನಿದು ಅಂತ ಪಾಪ ಅನುಮಾನ ಮಾಡ್ತಾಯಿದೆ, ಊಹೆ ಮಾಡ್ತಾಯಿದೆ ಯಾರೂ ಇಲ್ವಾ ಅಂತ. ಆಗ ಹೆಂಡತಿಗೆ ಅದಕ್ಕೇನೋ ಕಣ್ಣು ಕಾಣಿಸ್ಬಿಟ್ಟಿದೆ. ಆಶ್ಚರ್ಯ. ಅದು ಹೇಳುತ್ತೆ, ಭದ್ರ ತವಾಭಿಷೇಕೆ ಕೃತೋಯಂ ವಿಘ್ನ ವಾಯಸೇನ. ಈ ಕಾಗೆ ನಮ್ಮ ಅಭಿಷೇಕವನ್ನು ಕೆಡಿಸಿಬಿಡ್ತಲ್ಲ. ಗತಾಶ್ಚ ಸರ್ವೇಪಿ ವೇಗಾಹ ಯಥೇಪ್ಸಿತಾಸು ದಿಕ್ಷು. ಅವುಗಳು ಬಯಸಿದಂತೆ ದಶದಿಕ್ಕುಗಳಿಗೂ ಹಾರೋದ್ವು ಪಕ್ಷಿಗಳೆಲ್ಲ. ಕೇವಲಂ ಏಕೋಯಂ ವಾಯಸ ಅವಶಿಷ್ಟ ಕೇನಾಪಿ ಹೇತುನಾ ತಿಷ್ಠತಿ ತತ್ವರಿತ ಮುತ್ತಿಷ್ಠ ಏನ ತ್ವಾಂ ಸ್ವಾಶ್ರಯಂ ಪ್ರಾಪಯಾಮಿ. ಇದೊಂದು ಕಾಗೆ ಯಾವುದೋ ಕಾರಣಕ್ಕೆ ಇದು ಕೂತಿದೆ, ಎಲ್ಲ ಕೆಡಿಸಿದ್ದು ಇದು ಎದುರು ಕೂತಿದೆ. ನಾನು ನಿನ್ನ ಕಷ್ಟಪಟ್ಕೊಂಡು ಹೇಗೋ ನಮ್ಮ ಗೂಡು ಸೇರಿಸ್ತೀನಿ ಅಂತ ಅನ್ನುತ್ತದೆ ಪಾಪ. ತಚ್ಛ್ರುತ್ವ ಸವಿಷಾದಂ ಉಲೂಕಃ ವಾಯಸಮಾಹ. ಪಾಪ ಆ ಗೂಬೆಗೆ ಸಂಕಟ ಎಷ್ಟಾಗಿರಬೇಕು ನೋಡಿ. ಪಟ್ಟಾಭಿಷೇಕ ಇನ್ನೇನು ಒಂದು ಮೆಟ್ಲು ಹತ್ತಿದ್ರೆ ಆಗ್ತಿತ್ತು, ಅದು ವಿಘ್ನ ಬಂತಲ್ಲ, ಸೈಂಧವನಂತೆ ಅಡ್ಡ ಬಂದು ಹೀಗೆ ಮಾಡಿದನಲ್ಲ. ಭೋ ದುರಾತ್ಮನ್ ಕಿಮ್ಮಯಾತೆ ಅಪಕೃತಂ. ನಾನೇನಯ್ಯ ನಿನಗೆ ಅಪಕಾರ ಮಾಡಿದೆ? ಯದ್ ರಾಜ್ಯಾಭಿಷೇಕೋಮಿ ವಿಘ್ನಿತ. ನನ್ನ ರಾಜ್ಯಾಭಿಷೇಕ ನಾಶ ಮಾಡಿಬಿಟ್ಟಿಯಲ್ಲ, ನಿನಗೂ ಇಲ್ಲ ನನಗೂ ಇಲ್ಲ. ಎಂಥದ್ದು? ತದದ್ಯ ಪ್ರವೃತ್ತಿ ಸಾನ್ವಯಂ ಅವಯೋಹ ವೈರಂ ಸಂಜಾತಂ. ನಮ್ಮ ವಂಶ ಪರಂಪರೆಯಾಗಿ ಇನ್ನು ವೈರ ಇವತ್ತಿಂದ ಇದ್ದು ಬಿಡುತ್ತೆ. ಉಕ್ತಂಚ ರೋಹತಿ ಸಾಯಕೈರ್ವಿದ್ಧಂ ಚಿನ್ನಂ ರೋಹತಿ ಚಾಸಿನ ವಾಚಾ ದುರುಕ್ತಂ ಬೀಭತ್ಸಂ ನ ಪ್ರರೋಹತಿ ವಾಕ್ಷತಂ. ಬಾಣಗಳಿಂದ ಘಾಸಿಗೊಂಡಂಥ ದೇಹ ಚರ್ಮವನ್ನು ಮಾಂಸವನ್ನು ಬೆಳೆಸ್ಕೊಳ್ಳುತ್ತದೆ, ಮತ್ತೆ ಮೊಳೆಯುತ್ತದೆ. ಅಲ್ಲಿ ಕತ್ತಿಯಿಂದ ಕತ್ತರಿಸಲ್ಪಟ್ಟಂಥ ಮರಗಿಡಗಳು ಮತ್ತೆ ಚಿಗುರುತ್ತವೆ, ಬೆಳೆಯುತ್ತವೆ. ಆದರೆ ಮಾತಿಂದ ಕತ್ತರಿಸಲ್ಪಟ್ಟದ್ದು ಎಂದೂ ಬೆಳೆಯೋದಿಲ್ಲ. ಹೀಗೆ ಮಾತಿಂದ ಕೊಂದುಬಿಟ್ಟಿಯಲ್ಲ ನನ್ನನ್ನು. ಇತ್ಯೇವಂ ಅಭಿದಾಯ ಕೃಕಾಲಿಕೆಯ ಸಹ ಸ್ವಾಶ್ರಯಂಗತಃ ಅಥ ಭಯವ್ಯಾಕುಲ ವಾಯಸ ವ್ಯಚಿಂತೆಯುತ್ತೆ. ಈಗ ಕಾಗೆಗೆ ಪಶ್ಚಿಮ ಬುದ್ಧಿ ಚಿಂತೆ ಬಂತು. ಅಯ್ಯೋ ನಾನು ಏನು ಮಾಡಿದೆ? ಅಹೋ ಅಕಾರಣಂ ವೈರಂ ಆಸಾದಿತಂ. ವಿನಾಕಾರಣ ನಾನು ವೈರ ಪಡ್ಕೊಂಡ್ಬಿಟ್ಟೆ. ಅದರಿಂದಲೇ ಆಪಸ್ತಂಭ ಬೋಧಾಯನಾದಿ ಧರ್ಮಸೂತ್ರಗಳಲ್ಲಿ ಸಭೆಯಲ್ಲಿ ಒಬ್ಬನನ್ನು ನಿಂದಿಸಬಾರದು ಅಂತ. ನನಗೀ ಸದ್ಗುಣ ಬರಲೇ ಇಲ್ಲ. ಈ ಧರ್ಮಶಾಸ್ತ್ರೀಯ ಸೂತ್ರ ನನಗೆ ಜನ್ಮಕ್ಕೆ ಕಂಟಲಿಲ್ಲ. ಎಲ್ಲರನ್ನೂ ನಿಂತಲ್ಲಿ ನಿಲ್ಲಿಸಿ ಚೀ ಮಾರಿ ಹಾಕಿ ಜಗಳ ಆಡಿ ಬೈಸ್ಕೊಂಡು ಬೇಕಾದಷ್ಟಾಗಿದೆ. ಆದರೂ ಬುದ್ಧಿ ಬಂದಿಲ್ಲ. ಹೀನು ಸುಳಿ ಬೋಳಿಸಿದ್ರೂ ಹೋಗಲಿಲ್ಲ. ಅಪಸ್ತಂಭಾದಿಗಳು ಹೇಳ್ತಾರೆ, ಅದು ನನ್ನ ಸೂತ್ರ ಕೂಡ ಹೌದು. ಆಪಸ್ತಂಭ ಸೂತ್ರ ಯಜುಶಾಖಾಧ್ಯಾಯಿ ಹೇಳಿದ್ದೇ ನಿತ್ಯ, ಏನೂ ಮಾಡಲಿಲ್ಲ. ಅಲ್ಲಿ ಸಭೆಯಲ್ಲಿ ಉಗ್ರವಾಕ್ಯಗಳನ್ನು ಆಡಬಾರದು, ಒಬ್ಬನ ಮುಖತಃ ನಿಂದಿಸಬಾರದು ಅಂತನ್ನುವುದೆಲ್ಲ ಉಂಟು. ನ ಪರುಷಂ ವದೇತಂತ ಇದು ಕಾಗೆ ಅಂದುಕೊಳ್ತಾ ಇದೆ. ಸುಮ್ಮನೆ ಅಕಾರಣ ವೈರವನ್ನು ಸಂಪಾದಿಸಿಕೊಳ್ಳಬಾರದು. ಏನು ಮಾಡೋಣ? ಗ್ರಹಚಾರ. ನನ್ನ ವಾಕ್ಸ್ಥಾನ ದ್ವಿತೀಯದಲ್ಲಿ ಒಂದು ಕಡೆಯಿಂದ ಶನಿಶ್ಚರ, ಇನ್ನೊಂದು ಕಡೆಯಿಂದ ಅಂಗಾರಕ, ಒಂದು ಕಡೆಯಿಂದ ರಾಹು, ಇನ್ನೊಂದು ಕಡೆಯಿಂದ ಕೇತು. ಈ 4 ಪಾಪಗ್ರಹಗಳು ನೋಡ್ತಾ ಇವೆ. ಅದರ ಜೊತೆಗೆ ಮಹಾಶುಭಗ್ರಹವಾದಂಥ ಗುರು ಚಂದ್ರನ ಯೋಗದಲ್ಲಿ ಗಜಕೇಸರಿ ಯೋಗದಿಂದ ನೋಡ್ತಾ ಇದ್ದಾನೆ. ವಾಕ್ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಶುಕ್ರನಿಂದಾಗಿ ಮಾಧುರ್ಯ ಉಂಟು. ಗುರು ಚಂದ್ರನಿಂದಾಗಿ ಸತ್ಯ ಉಂಟು, ಅಧಿಕಾರ ಉಂಟು. ಶನಿ ಮಂಗಳ
ರಾಹು ಕೇತುಗಳಿಂದ ಕ್ರೌರ್ಯ, ತೀಕ್ಷ್ಣತೆ, ಬರ್ಬರತೆ ಉಂಟು. ಆಯ್ತಲ್ಲ, ಅಂಥ ಬಾಗುಂದಿ ಅಲ್ಲುಣಿ ನೋಟ್ಲೋ ಶನಿ ಉಂದಿ. ಕಾಗೆ ಹಾಗೆ ಯೋಚನೆ ಮಾಡುತ್ತದೆ. ಮಯ ಕಿಮಿದಂ ವ್ಯಾಹೃತಂ, ಏನು ಮಾತಾಡ್ಬಿಟ್ನಲ್ಲ ನಾನು. ಆದಿಕವಿ ವಾಲ್ಮೀಕಿ ಕಿಮಿದಂ ವ್ಯಾಹೃತಂ ಮಯ, ಏನಿದನ್ನು ಹೇಳಿಬಿಟ್ಟೆ ಅಂದಾಗ ಬ್ರಹ್ಮ ಬಂದು ಶ್ಲೋಕ ಏವತ್ವಯ ಬದ್ಧ ನಾತ್ರ ಕಾರ್ಯ ವಿಚಾರಣ ಅಂದ. ಇಲ್ಲಿಗ ತನಗೆ ತಾನೇ ಅಂದುಕೋತಿದೆ. ಅದೇಶ ಕಾಲಾರ್ಥಮನಾಯ ತಿಕ್ಷಮಂ ಯತಪ್ರಿಯಂ ಲಾಘವಕಾರಿ ಚಾತ್ಮನಃ ಯೋತ್ರಾಬ್ರವೀತ್ ಕಾರಣವರ್ಜಿತಂ ವಚೋ ನ ತದ್ವಚ ಸ್ಯಾದ್ ವಿಷಮೇವ ತದ್ವಚಃ. ಪಾಪ ಇದು ಯೋಚನೆ ಮಾಡ್ತಾ ಇದ್ದೆ, ಇಂಥ ಅನ್ಯಾಯವನ್ನು ಮಾಡಿಬಿಟ್ಟೆ ನಾನು, ಯಾವ ರೀತಿಯಾದ ಒಡಕು ನಾನು ಮಾಡಿಬಿಟ್ನಲ್ಲ, ಇದು ತುಂಬ ತಪ್ಪಾಯಿತು. ಅದೇಶ ಕಾಲಾರ್ಥಂ, ದೇಶಕಾಲವನ್ನು ಅರಿಯದೆ, ಅನಾಯತಿ ಕ್ಷಮಂ, ಮತ್ತು ಯಾವುದೇ ಲಾಭವೂ ಇಲ್ಲದೆ ಮಾಡದೆ, ಯದಪ್ರಿಯಂ, ಅಪ್ರಿಯವಾದದ್ದು, ಲಾಘವಕಾರಿ, ಲೂಸ್ ಸ್ಟಾಕ್ ಅಂತಾರಲ್ಲ ಆ ಥರದ್ದು, ಆತ್ಮನಃ ನನಗೆ ಹಲ್ಕ ಆಗುವಂಥದ್ದು. ಹಲ್ಕ ಅಂದರೆ ಹಗುರ ಅಂತದಾನೆ. ಯತ್ರ ಅಬ್ರವೀತ್, ಯಾವುದನ್ನು ಹೇಳ್ತಾನೋ, ಕಾರಣವರ್ಜಿತಂ, ಕಾರ್ಯಕಾರಣ ವಿವೇಕವಿಲ್ಲದೆ ಹೇಳ್ತಾನಲ್ಲ, ತದ್ವಚಃ ಸ್ಯಾದ್ ವಿಷಮೇವ, ಅದು ಮಾತಲ್ಲ ವಿಷ, ಈ ಥರ ಆಗ್ಬಿಡುತ್ತೆ. ಕಾಲದೇಶವನ್ನರಿಯದ ಅಪ್ರಿಯವನ್ನಾಡಿದರೆ ತನಗೆ ಲಾಘವವು, ಮುಂದೆಯೂ ಗುಣವಿಲ್ಲ ಅಂತ ನುಡಿಯಲ್ಲ ನಾಲಗೆ ನಂಜು ಅಂತ. ಹೀಗಾಗಿ ಬಲೋಪಪನ್ನೋಪಿ ಬುದ್ಧಿಮಾನ್ ನರಃ ಪರಂ ನಯೇನ್ನ ಸ್ವಯಮೇವ ವೈರಿತಾಂ ಭಿಷಂಗಮಾಸ್ತೀತಿ ವಿಚಿಂತ್ಯ ಭಕ್ಷಯೇತ್ ಅಕಾರಣಾತ್ ಕೋ ಹಿ ವಿಚಕ್ಷಣೋ ವಿಷಂ. ಬಲೋಪಪನ್ನೋಪಿ ಬುದ್ಧಿಮಾನ್ ನರಃ, ಎಷ್ಟೇ ಬಲವಿದ್ದ ಬುದ್ಧಿವಂತ ಮನುಷ್ಯ ಸ್ವಯಮೇವ ವೈರಿತಾಂ ಪರಂ ನ ನಯೇತ್, ತಾನೇ ತಾನಾಗಿ ತಗಾದೆ ಮಾಡಿ ವೈರವನ್ನು ತಂದುಕೊಳ್ಳಬಾರದು. ಭಿಷಂಗಮಾಸ್ತೀತಿ, ನನ್ನ ಹತ್ರ ವೈದ್ಯ ಇದ್ದಾನೆ, ಒಳ್ಳೆ ವೈದ್ಯ ಇದ್ದಾನೆ ಅಂತ ವಿಚಿಂತ್ಯ ಕೋವಾ ವಿಚಕ್ಷಣ ವಿಷಂ ಭಕ್ಷಯೇತ್, ಯಾರು ತಾನೇ ಬುದ್ಧಿವಂತ ವಿಷವನ್ನು ಕುಡಿದು ನನ್ನ ಹತ್ರ ವೈದ್ಯ ಇದ್ದಾನೆ ಬದುಕಿಸ್ಕೋತಾನೆ ಅಂತ ಮಾಡ್ತಾನೆ ಕೆಲಸ, ತಪ್ಪು. ಪರಪರಿವಾದ ಪರಿಷದಿ ನ ಕಥಂಚಿತ್ ಪಂಡಿತೇನ ವಕ್ತವ್ಯ ಸತ್ಯಮಪಿ ತನ್ನ ವಾಚ್ಯಂ ಯದುಕ್ತಂ ಅಸುಖಾವಹಂ ಭವತಿ. ಇದು ಸುಂದರ ಪಾಂಡ್ಯನ ಇಂತಿದ್ವಿಶಿಷ್ಟಿಕಾದಲ್ಲೂ ಬರ್ತದೆ. ಪರಪರಿವಾದ, ಬೇರೆಯವರಿಗೆ ಅವಮಾನ ಮಾಡ್ತಕ್ಕಂಥದ್ದನ್ನು ಹೇಗೆ ಯಾವುದೇ ರೀತಿಯಿಂದಲೂ ಪಂಡಿತ ಮಾಡಬಾರದು. ಸತ್ಯಮಪಿ ತನ್ನ ವಾಚ್ಯಂ, ಸತ್ಯವಾದರೂ ಅದನ್ನು ಸುಮ್ಮನೆ ಇರಬೇಕು. ಯಾಕೆ ಹೇಳಿದ ತಕ್ಷಣ ಯಾವುದು ಕೇಳುಗರಿಗೆ ಅಸುಖವಾಗುತ್ತದೆಯೋ ಅದು ಅಂತ ನಾನು ಒಪ್ಪಲ್ಲ. ಸತ್ಯಮಪಿ ತನ್ನ ವಾಚ್ಯಂ ಅಂತ, ಸತ್ಯವಾದರೂ ಹೇಳಬಾರ್ದು ಅಂತಂದರೆ ಸುಳ್ಳಿಗೆ ಪಾರಪತ್ಯ ಕೊಟ್ಟಂತೆ ಆಗ್ಬಿಡ್ತದೆ. ಇದು ಸರಿಯಲ್ಲ. ಅರೆ ಕೆಲವೊಮ್ಮೆ ಸಂದರ್ಭದಲ್ಲಿ ನಯವಾಗೋಲ್ಲ. ರಾಜನೀತಿ ಬೇರೆ, ಅದು ವಾರಾಂಗನೆಯರ ವರ್ತನೆ. ಬ್ರಾಹ್ಮಣ ನೀತಿ ಬೇರೆ, ಅದು ಗರತಿಯ ವರ್ತನೆ. ಏನು ಮಾಡೋದು? ಸುಹೃದ್ಭಿರಾಪ್ತೈ ಸಕೃದ್ವಿಚಾರಿತಂ ಸುಹೃದ್ಭಿರಾಪ್ತೈ ಸಕೃದ್ವಿಚಾರಿತಂ ಸ್ವಯಂಚ ಬುದ್ಧ್ಯಾ ಪ್ರವಿಚಾರಿತಾಶ್ರಯಂ ಕರೋತಿ ಕಾರ್ಯಂ ಖಲು ಯಸ್ಸ ಬುದ್ಧಿಮಾನ್ ಸಯೇವ ಲಕ್ಷ್ಮ್ಯಾ ಯಶಸಾಂಚ ಭಾಜನಂ. ಹಾಗಾಗಿ ಬುದ್ಧಿವಂತರೆಲ್ಲ ಸೇರಿ ಸರಿಯಾಗಿ ನಿರ್ಣಯ ಮಾಡಿದಾಗ ಬಲವಂತ ವಂಚನೆ ಮಾಡೋದಕ್ಕೆ ಆಗುತ್ತದೆ. ಇದು ತುಂಬ ಮುಖ್ಯವಾಗಿ ನಾವು ನೋಡಬೇಕಾದದ್ದು. ಬುದ್ಧಿವಂತ ಹೆಜ್ಜೆ ಹೆಜ್ಜೆಗೂ ಕೂಡ ಮತ್ತೆ ಸುಹೃದ್ಭಿ ಆಪ್ತೈ ಅಸಕೃತ್ ವಿಚಾರಿತ. ಸುಹೃತ್ ಅಂದರೆ ಒಳ್ಳೆಯ ಹೃದಯವುಳ್ಳ ಸ್ನೇಹಿತ. ಅವನು ಆಪ್ತೈ ಆಪ್ತರ ಜೊತೆಗೆ ಅಸಕೃತ್ ಮತ್ತೆ ವಿಚಾರಿಸಿದ್ದು, ಚಿಂತನೆ ಮಾಡಿದ್ದು, ಆಲೋಚಿಸಿದ್ದನ್ನು ಸ್ವಯಂಚ ಬುದ್ಧಿಯ ಪ್ರವಿಚಾರಿತ ಆಶ್ರಯಂ, ತಾನೂ ಸ್ವಂತ ಬುದ್ಧಿಯಿಂದ ಆಲೋಚನೆ ಮಾಡಿರ್ತಕ್ಕಂಥದ್ದು ಯಾವುದಿದೆ ಅಂಥ ಕಾರ್ಯವನ್ನು ಕರೋತಿ ಮಾಡ್ತಾನೆ. ಅಂಥವನು ಬುದ್ಧಿವಂತ. ಅವನೇ ತಾನೇ ಸಂಪತ್ತಿಗೆ ಕೀರ್ತಿಗೆ ಎಲ್ಲಕ್ಕೂ ಭಾಜನನಾಗ್ತಾನೆ ಅಂತ. ತಾನೂ ತನ್ನ ವಿವೇಕದಿಂದ ಚಿಂತಿಸಿ ತನ್ನ ವಿದ್ವನ್ಮಿತ್ರರ ಜೊತೆಗೂ ಹಿತೈಷಿಗಳ ಜೊತೆಗೂ ಹಿತೈಷಿಗಳಾದ ಮನೀಷಿಗಳ ಜೊತೆಗೆ ಚಿಂತನೆ ಮಾಡಿ ಮಾಡಬೇಕು. ಹಾಗಿಲ್ಲದೇ ಇದ್ದರೆ ಕೀರ್ತಿ ಸಂಪತ್ತಿಗಳಿಗೆ ಆಯತನವೇ ಆಗುವುದಿಲ್ಲ ಅಂತ ಕಾಗೆ ಅಂದುಕೊಂಡು ಏವಂ ವಿಚಿಂತ್ಯ ಕಾಕೋಪಿ ಪ್ರಯಾತಃ ತದಾ ಪ್ರಭೃತಿ ಅಸ್ಮಾಭಿ ಸಹ ಕೌಶಿಕಾನಾಂ ಅನ್ವಯಗತಂ ವೈರಮಸ್ತಿ. ಆ ದಿವಸದಿಂದ ನಮಗೂ ಆ ಗೂಬೆಗಳಿಗೂ ಶಾಶ್ವತ ವೈರ, ಪಾರಂಪರಿಕ ವೈರ, ಆಗರ್ಭ ವೈರ, ಅನ್ವಯ ವೈರ, ವಂಶ ಪರಂಪರೆಯ ವೈರ ಬಂದಿದೆ. ಮೇಘವರ್ಣ ಹೇಳುತ್ತದೆ, ತಾತ ಏವಂ ಗತೆ ಅಸ್ಮಾಭಿ ಕಿಂ ಕೃತ್ಯಂ ಅಸ್ತಿ. ಹೀಗಿದ್ದರೆ ನಾವು ಮಾಡೋದೇನು? ಇದು ಸಹಜ ವೈರವಾಯ್ತಲ್ಲ, ಇದಕ್ಕೆ ಬಗೆ ಹರಿಸುವುದು ಹೇಗೆ? ಸಾಹ ಸ್ಥಿರಜೀವಿ ಹೇಳುತ್ತದೆ, ವತ್ಸ ಏವಂ ಗತೇಪಿ ಷಾಡ್ಗುಣ್ಯಾದ್ ಅಪರಃ ಸ್ಥೂಲ ಅಭಿಪ್ರಾಯೋಸ್ತಿ. ಹಾಗಾಗಿ ಈ ಷಾಡ್ಗುಣ್ಯಕ್ಕೆ ಅತಿರಿಕ್ತವಾದ ಮತ್ತೊಂದು ಜಾಣ್ಮೆ ಇದೆ. ತಮಂಗೀಕೃತ್ಯ ಸ್ವಯವೇವಾಹಂ ತದ್ವಿಜಯಾಯ ಯಾಸ್ಯಾಮಿ.
ರಿಪೂನ್ ವಂಚಯಿತ್ವ ವಧಿಷ್ಯಾಮಿ. ನಾನು ಆ 7ನೇ ದಾರಿ ಹಿಡಿತೀನಿ, ಅದು ದ್ವೈದೀಭಾವ, ಅದ್ರ ಜೊತೆಗೆ ಇನ್ನಷ್ಟು ವಂಚನೆ ಮಾಡ್ತೀನಿ. ಇದು ಶಾಸ್ತ್ರಗಳಲ್ಲಿ ಇರುವುದಿಲ್ಲ, ಶಾಸ್ತ್ರಾತಿರಿಕ್ತವಾದದ್ದಾಗಿರುತ್ತೆ. ಕೆಲವೆಲ್ಲ ಔಟ್ ಆಫ್ ರೂಲ್ಸ್ ಆಗಿರುತ್ತೆ, ಅದನ್ನು ಮಾಡಬೇಕಾಗುತ್ತದೆ. ಅದನ್ನು ಮಾಡೋಣ. ರಾಗಗಳು ಕೆಲವಕ್ಕೆ ಪ್ರಸಿದ್ಧವಾದ ಕೃತಿಗಳಲ್ಲಿ, ಪಾಠಾಂತರಗಳಲ್ಲಿ, ಶಾಸ್ತ್ರದಲ್ಲಿ ಇರಲ್ಲದ ಸಂಚಾರವನ್ನು ನಾವು ಮಾಡಿಬಿಡ್ತೀವಿ. ಅದೊಂದು ವಿಶಿಷ್ಟ ಅಂತ ಅನಿಸ್ಕೊಳ್ತದೆ. ಆ ರೀತಿ ಮಾಡ್ತೀನಿ. ಯಾಕೆ? ಬಹುಬುದ್ಧಿ ಸಮಾಯುಕ್ತ ಸುವಿಜ್ಞಾನ ಬಲೋತ್ಕಟ ಶಕ್ತಿಯ ವಂಚಯಿತು ಧೂರ್ತ ಬ್ರಾಹ್ಮಣಂ ಛಾಗಲಾದಿವ. ತುಂಬ ಬುದ್ಧಿವಂತರಾದ ಹಲವರು ಸೇರಿ ಒಬ್ಬ ಬ್ರಾಹ್ಮಣನನ್ನು ಹೇಗೆ ವಂಚನೆ ಮಾಡಿದ್ರೋ, ಅವನ ಮೇಕೆಯನ್ನು ಹೇಗೆ ನುಂಗಿದ್ರೋ ಆ ರೀತಿಯಾಗಿ ಅಂತ. ಇದು ಬಹಳ ಪ್ರಸಿದ್ಧವಾದ ಕಥೆ, ಎಷ್ಟೋ ಜನಕ್ಕೆ ಗೊತ್ತಿರುವಂಥದ್ದು. ಅದು ಹೇಗೆ ಅಂತ ಮೇಘವರ್ಣ ಕಥಮೇತತ್ ಅಂತ ಕೇಳ್ತದೆ. ಛಲೆ ತ್ರಯಾಣಂ ಧೂರ್ತಾನಾಂ ಬ್ರಾಹ್ಮಣಸ್ಯ ಕಥಾ ಅಂತ ಬರುತ್ತದೆ. ಕಸ್ಮಿಂಶ್ಚಿತ್ ಅಧಿಷ್ಠಾನೆ ಮಿತ್ರಶರ್ಮಾ ನಾಮ ಬ್ರಾಹ್ಮಣ ಕೃತಜ್ಞಹೋತ್ರ ಪರಿಗ್ರಹ ಪ್ರತಿವಸತಿ ಸ್ಮ. ಯಾವುದೋ ಒಂದು ಹಳ್ಳಿಯಲ್ಲಿ ತ್ರೇತಾಗ್ನಿಗಳನ್ನು ಇಟ್ಟುಕೊಂಡ ಮಿತ್ರಶರ್ಮ ಅನ್ನುವ ಬ್ರಾಹ್ಮಣ ಇದ್ದ. ಅವನು ಕದಾಚಿನ್ ಮಾಘಮಾಸೆ ಸೌಮ್ಯಾನಿಲೆ ಪ್ರವಾತಿ ಮೇಘಚ್ಛಾಯಾದಿತೆ ಗಗನೆ ಮಂದಂ ಮಂದಂ ಪ್ರವರ್ಷತಿ ಪರ್ಜನ್ಯೆ ಪಶುಪ್ರಾರ್ಥನಾಯ ಕಂಚಿದ್ ಗ್ರಾಮಾಂತರಂ ಗತ್ವಾ ಕಶ್ಚಿದ್ ಯಜಮಾನೋ ಯಾಚಿತ. ಮಾಘಮಾಸ, ಮಾಘದಲ್ಲಿ ಅಂದರೆ ಹಿಂಗಾರು ಮಳೆಯ ಒಂದು ಅವಶೇಷ ಇರತಕ್ಕಂಥದ್ದು. ಗಾಳಿ ಸೌಮ್ಯವಾಗಿ ಬೀಸ್ತಾ ಇತ್ತು, ಆಕಾಶ ಮೋಡಗಟ್ಟಿ ಸಣ್ಣ ಹನಿ ಉದುರ್ತಾ ಇತ್ತು. ಇದೆಲ್ಲ ಆ್ಯಂಬಿಯನ್ಸನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದೆ ನೋಡಿ. ಅವನಿಗೆ ಯಜ್ಞ ಮಾಡಬೇಕು ಅಂತಾಯಿತು. ಯಾಕೆಂದರೆ ಮಾಘ ಫಾಲ್ಗುಣ, ಪುಷ್ಯ ಮಾಘ ಫಾಲ್ಗುಣ, ಮಾಘ ಆದಮೇಲೆ ಫಾಲ್ಗುಣ ಬಂದ ತಕ್ಷಣವೇ ಚೈತ್ರ ಬಂತು. ಇದು ಮಾಘ ಮಾಸ ಅಂತ್ಯ. ಆಮೇಲೆ ಫಾಲ್ಗುಣ ಉಂಟು. ಫಾಲ್ಗುಣ ಅಂತ್ಯದಲ್ಲಿ ಇನ್ನು ಯಜ್ಞ ಸನ್ನಾಹ ಮಾಡಿಕೊಂಡು ವಸಂತೆ ಅಗ್ನಿಷ್ಠೋಮೇನೆ ಯಜೇತ ಅಂತ ಉಂಟು. ವಸಂತ ಋತು ಬಂದಾಗ ಅಗ್ನಿಷ್ಠೋಮಾದಿಗಳು ಮಾಡಬೇಕು, 12 ಪಶುಗಳನ್ನು ಆಹುತಿ ಕೊಡಬೇಕು, ಹೀಗೆಲ್ಲ ಉಂಟು. ಇದಕ್ಕಾಗಿ ಪಶು ಭಿಕ್ಷೆಗಾಗಿ ಹೋದ ಅಂತ. ಒಂದು ಯಜ್ಞ ಮಾಡಬೇಕು ಅಂದರೆ ಯಜ್ಞ ಪಾತ್ರಗಳನ್ನು ನಿರ್ಮಾಣ ಮಾಡಬೇಕು. ಆಮೇಲೆ ಯಜ್ಞ ಪರಿಕರಗಳು ಬೇರೆ ಇರ್ತವೆ, ಅವುಗಳನ್ನು ಮಾಡಬೇಕು. ಯಜ್ಞಶಾಲೆಯನ್ನು ತೀರ್ಮಾನ ಮಾಡಿಕೊಳ್ಬೇಕು. ಯಜ್ಞಕ್ಕೆ ಬೇಕಾದ ಇಷ್ಟಿಕೆಗಳು ಚೈನಾದಿಗಳನ್ನು ಮಾಡುವಾಗ ಆ ಯಜ್ಞದ ಇಟ್ಟಿಗೆಗಳನ್ನು ಎಲ್ಲೆಲ್ಲಿಂದ ಮಾಡಬೇಕು, ಅದಕ್ಕೆ ಬೇಕಾದಷ್ಟು ನಿಯಮಗಳು ಉಂಟು. ಕಾಡೆಮ್ಮೆ ಕೊಂಬಿನ ಸೋಂಕಿರಬೇಕು, ಕಾಡು ಹೊಂದಿಯ ಕೋರೆಯ ಸೋಂಕಿರಬೇಕು, ಹೇಸರಗತ್ತೆಯ ಕಾಲಿನ ಸ್ಪರ್ಶ ಇರಬೇಕು, ಇಂಥದ್ದೆಲ್ಲ ಮುಟ್ಟಿದ್ದ ಮಣ್ಣಾಗಿರಬೇಕು. ಆ ಮಣ್ಣನ್ನು ತೆಗೆದುಕೊಂಡು ಬಂದು ಯಜಮಾನನ ಬಲಗೈಯ ಮಧ್ಯದ ಬೆರಳಿನ ಮಧ್ಯದ ಪರ್ವ, ಅಂದರೆ 3 ಪರ್ವಗಳು ಉಂಟಲ್ಲ, ಆ ಮಧ್ಯಮ ಅಂಗುಲಿಯ ಮಧ್ಯಮ ಪರ್ವದ ಅಳತೆ ಏನಿದೆ ಆ ಅಳತೆ 1 ಅಂಗುಲ ಅಂತ ಮಾಡಿಕೊಂಡು ಅದರ 12 ಪಟ್ಟು 1 ಅಡಿ ಅಂತ ಮಾಡಿಕೊಂಡು ಆ ರೀತಿಯಲ್ಲಿ ಇಟ್ಟಿಗೆಗಳನ್ನೆಲ್ಲ ತಯಾರು ಮಾಡಿಕೊಳ್ಬೇಕು. ಯಜ್ಞಪಾತ್ರಗಳಿಗೆಲ್ಲ ಹಾಗೆ ಡೈಮೆನ್ಷನ್ಸ್ ಮಾಡಿಕೊಳ್ಬೇಕು. ಖದಿರದಿಂದ ಇಂಥ ಪಾತ್ರೆ, ಔದುಂಬರದಿಂದ ಇಂಥ ಪಾತ್ರೆ, ಅಶ್ವತ್ಥದಿಂದ ಇಂಥ ಪಾತ್ರೆ, ಪ್ಲಕ್ಷದಿಂದ ಇಂಥದ್ದು, ನ್ಯಗ್ರೋಧದಿಂದ ಅಂತ ಹೀಗೆಲ್ಲ ಮಾಡಿಕೊಂಡು, ಇನ್ನು ಮಹಾವೀರ ಪಾತ್ರ ಇತ್ಯಾದಿಗಳೆಲ್ಲ ಲೋಹದಿಂದ ಮಾಡಿಕೊಳ್ಳಬೇಕು. ಹಾಗಲ್ಲದೆ ಚೈನಾದಿಗಳು ಮಾಡಬೇಕಾದ್ರೆ ಆ ಚೈನ ವೇದಿಕೆ ಕೆಳಗಡೆಗೆ ಹೂತು ಹಾಕಬೇಕಾದಂಥದ್ದು ಖೇಚರ, ಜಲಚರ, ಭೂಚರ, ಮಹಾವೀರನ ಶಿರಸ್ಸು, ಹಿಂಗೇನೇನೋ ಎಲ್ಲ ಉಂಟು. ಇದು ಮಾಡ್ಕೊಳ್ಳೋದ್ರೊಳಗಾಗಿ ಇನ್ನೊಂದು ಜನ್ಮವೇ ಆಗುವಷ್ಟು ಸಂಕಟ, ಸಮಸ್ಯೆ. ಹೀಗಾಗಿ ಪಾಪ ಊರಿಗೆ ಮುಂಚೆ ಪಶು ತಕ್ಷಣೆಯಾದರೂ ಇರಲಿ ಅಂತ ಹೋಗ್ತಾನೆ. ಹೋಗಿ ಒಬ್ಬ ಹಳ್ಳಿಯ ಯಜಮಾನನ್ನು ಕೇಳ್ತಾನೆ. ಯಜಮಾನ ಅಂತನ್ನೋದಕ್ಕೆ ಯಜತೆ ಇತಿ ಯಜಮಾನ, ಯಜ್ಞ ಮಾಡುವವನು ಯಜಮಾನ. ಆದರೆ ಪಂಚತಂತ್ರದ ಹೊತ್ತಿಗೆ ನಮ್ಮ ಲೋಕರೂಢಿಯ ಅರ್ಥ ಬಂದುಬಿಟ್ಟಿತ್ತು ಯಜಮಾನನಿಗೆ. ನಾಯಕ, ಗ್ರಾಮಣಿ ಅಂತೆಲ್ಲ ಅರ್ಥ ಬಂದಿತ್ತು. ಹೀಗಾಗಿ ಆ ಗ್ರಾಮಣಿಯ ಹತ್ತಿರ ಹೋಗಿ ಕೇಳ್ತಾನೆ, ಭೋ ಯಜಮಾನ, ಆಗಾಮಿನಿ ಅಮಾವಾಸ್ಯಾಯಾಮ್ ಅಹಂ ಯಕ್ಷಾಮಿ ಯಜ್ಞಂ. ಅಮಾವಾಸ್ಯೆ ಹತ್ತಿರ ಬಂದಿದೆ, ಯಜ್ಞ ಮಾಡ್ತೀನಿ ಅಂತಂದರೆ ದರ್ಶಪೂರ್ಣ ಮಾಸಾದಿಗಳನ್ನು ಮಾಡ್ತೀನಿ ಅಂತ. ಅದು ಪಾಶುಕವಲ್ಲ, ಆದರೆ ಕೆಲವೊಮ್ಮೆ ಸೀಸನಲ್ಲಾಗಿ ನಿರೂಢ ಪಶುಬಂಧ, ಸೌತ್ರಾಮಣಿ ಇತ್ಯಾದಿಗಳನ್ನು ಮಾಡಬಹುದಾಗುತ್ತದೆ. ಅದು ಹೇಳ್ತಾ ಇದ್ದಾನೆ. ತದ್ದೇಹಿಮೇ ಪಶುಮೇಕಂ, ಒಂದು ಪಶುವನ್ನು ಕೊಡು ಅಂತಾನೆ. ಅಥತೇನ ತಸ್ಯ ಶಾಸ್ತ್ರೋಕ್ತ ಪೀವರ ಪಶು ಪ್ರದತ್ತ. ಶಾಸ್ತ್ರದಲ್ಲಿ ಅದರ ಕಾಲುಗಳು ಗಟ್ಟಿಯಾಗಿರಬೇಕು, ಕೊಂಬು ಮುರಿದಿರಬಾರ್ದು, ಕಿವಿ ಹರಿದಿರಬಾರ್ದು, ಹಲ್ಲು ಉದುರಿರಬಾರ್ದು, ಈ ಥರದ್ದೆಲ್ಲ ಲಕ್ಷಣ ಉಂಟು. ಫಸ್ಟ್ ಕ್ಲಾಸ್ ಆಗಿರೋದೇ ಕೊಡಬೇಕು. ನಾವು ದೇವರಿಗೆ ತೆಂಗಿನಕಾಯಿ ಒಡಬೇಕಾದ್ರೆ ಸೊಟ್ಟಿಗಿರಬಾರ್ದು, ಗೂಬೆ ಕೂತಿರಬಾರ್ದು ಅಂತಾರೆ. ಗೂಬೆ ಕೂತಿರುವಂಥ ಕಾಯಿ ಅಂತ ಹೇಳ್ತಾರೆ. ಅದು ಸ್ವಲ್ಪ ಸೊಟ್ಟಿಗಿರುತ್ತದೆ, ಮೇಲೆ ಮಚ್ಚೆ ಬಂದಿರುತ್ತದೆ. ಆಮೇಲೆ ಒಡೆದ್ರಂತೂ ಅದು ಕೆಟ್ಟಿರಬಾರ್ದು. ಕೆಟ್ಟರೆ ಇವರಿಗೆ ಉತ್ತರಾಷಾಢ ಪೂರ್ವಾಷಾಢ ಶುರುವಾಗುತ್ತೆ, ವಾಂತಿ ಭೇದಿ, ಅಯ್ಯೋ ಏನು ಅಪಾಯ ಬರುತ್ತದೋ ಅಂತ ಹೇಳಿಬಿಟ್ಟು. ಮತ್ತು ಒಡೆದ ಮೇಲೆ ಆ ಕಾಯಿ, ಕಲಶಕ್ಕಿಟ್ಟಿದ್ದ ಕಾಯಿ ಆದರೆ ಸಿಹಿನೇ ಮಾಡಬೇಕು. ಅದನ್ನು ಕೊಬ್ಬರಿ ಚಟ್ನಿ ಮಾಡ್ಕೊಂಡು ತಿನ್ನಬಾರ್ದು, ಮಸಾಲೆ ದೋಸೆಗೆ ನಂಚಿಕೊಳ್ಬಾರ್ದು, ಕೊಬ್ಬರಿ ಮಿಠಾಯೇ ಮಾಡಬೇಕು, ಇಲ್ಲ ಕಾಯಿ ಹೋಳಿಗೆ ಮಾಡಬೇಕು. ಹೀಗೆಲ್ಲ ಉಂಟಲ್ಲ ಉತ್ತರ ಕ್ರಿಯೆಗಳು, ಅದಕ್ಕೆ ಬೇಕಾದಷ್ಟು ತುಂಬ ಕಷ್ಟ.
ಅತತೇನ ತಸ್ಯ ಶಾಸ್ತ್ರೋಕ್ತಃ ಪೀವರಃ ಪಶು ಪ್ರದತ್ತಃ ಸೋಪಿತಂ ಸಮರ್ಥಂ ಇತಶ್ಚೇತ್ ಅತಶ್ಚ ಗಚ್ಚಂತಂ ವಿಜ್ಞಾಯ ಸ್ಕಂಧೆ ಕೃತ್ವ. ಅದು ಎಲ್ಲೆಲ್ಲ ಓಡೋಗ್ತಾ ಇತ್ತು ಅಂತ ಗೊತ್ತಾಗೋದಕ್ಕೆ ಕಾಲು ಕಟ್ಟಿ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾನೆ. ಆ ಬಲಿಷ್ಠವಾದ ಹೋತವನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಸ್ವಪರಾಭಿಮುಖ ಪ್ರತಸ್ಥೆ ಅಥ ತಸ್ಯ ಗಚ್ಚತಃ ಮಾರ್ಗೇಣ ತ್ರಯೋ ಧೂರ್ತಾಃ ಕ್ಷುತ್ಕ್ಷಾಮಕಂಠಾಃ ಸಮ್ಮುಖಾ ಬಭೂಃ. ಹಸ್ದ ಮೂವರು ಕ್ಷುತ್ಕ್ಷಾಮಕಂಠಾಃ ಅನ್ನುವ ಈಡಿಯಂ ಸಂಸ್ಕೃತದಲ್ಲಿದೆ. ಹಸಿದು ಬತ್ತಿದ ಗಂಟ್ಲು ಉಳ್ಳವರು, ಹಸಿದು ಬರ ಬಂದಂಥ ಹೊಟ್ಟೆಯ ಗಂಟ್ಲನವರು ಮೂವರು ಧೂರ್ತರು ನೋಡ್ತಾರೆ. ತೈಶ್ಚ ತಾದೃಶಂ ಪೀವರಂ ಪಶುಂ ಸ್ಕಂಧ ಆರೂಢಂ ಅವಲೋಕ್ಯ ಮಿಥೋ ಅಭಿಹಿತಂ. ಇವನು ಒಳ್ಳೆ ಕೊಬ್ಬಿದ ಪಶುವನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅಂತ ನೋಡಿ ಅವರು ಅಂದ್ಕೋತಾರೆ. ಹೋ ಅಸ್ಯ ಪಶೋಹೋ ಭಕ್ಷಣ ಅದ್ಯತನೀಯೋ ಹಿಮಪಾತೋ ವ್ಯರ್ಥತಾಂ ನೀಯತೆ. ಈ ಒಂದು ಪಶುವನ್ನು ತಿಂದರೆ ಇವತ್ತಿನ ಚಳಿಗಾಲಕ್ಕೆ ಬೆಚ್ಚಗಾಗುತ್ತದೆ ಅಂತ. ಅದು ಮಾಘ ಮಾಸ ಬೇರೆ, ಮಳೆ ಹನಿ ಬೇರೆ ಇದೆ. ಇದನ್ನು ಬಿಸಿನಲ್ಲಿ ಬೇಯಿಸ್ಕೊಂಡು ತಿಂದರೆ ಒಂದು ಮೈ ಚಳಿನೂ ಹೋಗುತ್ತದೆ, ಹೊಟ್ಟೆ ಹಸಿವು ತೀರುತ್ತದೆ ಅಂತ ಅಂದುಕೊಂಡು ಇದನ್ನು ಲಪಟಾಯಿಸಬೇಕಲ್ಲ ಅಂತ ಅಂದುಕೊಳ್ತಾರೆ. ತದೇನಂ ವಂಚಯಿತ್ವಾ ಪಶುಮಾದಾಯ ಶೀತತ್ರಾಣಂ ಕುರ್ಮಃ ಅತ ತೇಷಾಮೇಕತಮಃ ವೇಷಪರಿವರ್ತನಂ ವಿಧಾಯ ಸಮ್ಮುಖೋ ಭೂತ್ವಾ ಅಪಮಾರ್ಗೇಣ ತಮ್ಮ ಆಹಿದಾಗ್ನಿಮೂಚೆ. ಒಬ್ಬ ಸ್ವಲ್ಪ ವೇಷ ಬದಲಾಯಿಸ್ಕೊಳ್ಳೋದು ಅಂತ ಏನಿಲ್ಲ. ಆ ಬ್ರಾಹ್ಮಣನ ಹಣೆ ಮೇಲೆ ಏನಿರುತ್ತೋ ಅದೇ ಲಾಂಛನವನ್ನು ತಾನೂ ಇಟ್ಕೊಳ್ಳೋದು. ನಾಮ ಇದ್ದರೆ ನಾಮ, ವಿಭೂತಿ ಇದ್ದರೆ ವಿಭೂತಿ, ಮುದ್ರೆ ಇದ್ದರೆ ಮುದ್ರೆ, ಇನ್ನೇನು ಅವರವರ ಜಾತಿಯವರು ಹೇಳಿದ್ರೆ ನಂಬಿಕೆ ಬರುತ್ತದಲ್ಲ, ಅಷ್ಟಿಷ್ಟು ಮಾಡಿಕೊಂಡು ಬಂದು ಹೇಳ್ತಾನೆ. ಭೋಭೋ ಅಗ್ನಿಹೋತ್ರಿನ್ ಕಿಮೇವಂ ಜನವಿರುದ್ಧಂ ಹಾಸ್ಯಕಾರ್ಯಂ ಅನುಷ್ಠೀಯತೆ ಯದೇಶ ಸಾರಮೇಯ ಅಪವಿತ್ರ ಸ್ಕಂಧಾದಿರೂಢೋ ನೀಯತೆ. ಇದೇನು ಈ ಥರ ಮಾಡ್ತಾ ಇದೆಯಾ? ಅಪವಿತ್ರವಾದದ್ದು, ಅಮಂಗಳವಾದದ್ದು, ಹಾಸ್ಯಪ್ರದವಾದದ್ದು ಮಾಡ್ತಾ ಇದೆಯಾ? ಹೆಗಲ ಮೇಲೆ ನಾಯನ್ನು ಹೊತ್ಕೊಂಡು ಹೋಗ್ತಾ ಇದೆಯಲ್ಲ. ಉಕ್ತಂಚ ಶ್ವಾನ ಕುಕ್ಕುಟ ಚಂಡಾಲಾ ಸಮಸ್ಪರ್ಶ ಪ್ರಕೀರ್ತಿತಃ ರಾಸಭೋಷ್ಟ್ರೌ ವಿಶೇಷೇಣ ತಸ್ಮಾತ್ ತನ್ನೈವ ಸಂಸ್ಪೃಶೇತ್. ನಾಯಿ, ಕೋಳಿ, ಚಂಡಾಲರನ್ನು ಮುಟ್ಟಬಾರ್ದು ಅಂತಿದೆಯಲ್ಲ, ಜೊತೆಗೆ ಒಂಟೆ ಕತ್ತೇನೂ ಮುಟ್ಟಬಾರ್ದು ಅಂತ ಇದೆಯಲ್ಲ, ಇದೇನು ನೀನು ನಾಯಿನ ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಿದ್ಯಾ? ತತಶ್ಚತೇನ ಕೋಪೇನ ಅಭಿಭೂತೇನ ಏವಂ ಅಭಿಹಿತಂ ಅಹೋ ಕಿಂ ಅಂಧೋ ಭವಾನ್. ಹಾಗೆ ಇವನು ಕೋಪ ಬರುತ್ತೆ. ಏನಯ್ಯ ನೀನು ಕುರುಡ ಕಣ್ಣು ಕಾಣಿಸೋಲ್ವಾ? ಯತ್ ಪಶುಂ ಸಾರಮೇಯಂ ಪ್ರತಿಪಾದಿಸಿ, ಒಳ್ಳೆಯ ಸೊಗಸಾದ ಯಜ್ಞ ಪಶುವನ್ನು ನಾಯಿ ಅಂತೀಯಲ್ಲ. ಸೋಬ್ರವೀತ್ ಬ್ರಹ್ಮನ್ ಕೋಪಸ್ತ್ವಯಾನ ಕಾರ್ಯ ಯಥೇಚ್ಛಯ ಗಮ್ಯತಾಂ. ಕ್ಷಮಿಸಬೇಕು ಸ್ವಾಮಿ, ನನಗೇನೋ ಕಂಡಿದ್ದು ಹೀಗೆ, ನೀವು ಹೋಗಿ. ಅತ ಯಾವತ್ ಕಿಂಚಿತ್ ಧ್ವನೋಂತರಂ ಗಚ್ಚತಿ. ಇನ್ನು ಸ್ವಲ್ಪ ಮುಂದೆ ಹೋದ ಮೇಲೆ ತಾವತ್ ದ್ವಿತೀಯೋ ಧೂರ್ತ ಸಮ್ಮುಖೇ ಸಮುಪೇತ್ಯ ತುಮುವಾಚ ಭೋ ಬ್ರಹ್ಮನ್ ಕಷ್ಟಂ ಯದ್ಯಪಿ ವಲ್ಲಭೋಯಂ ತೇ ಮೃತವತ್ಸಹ ತಥಾಪಿ ಸ್ಕಂಧಮಾರೋಪಯಿತು ಅಯುಕ್ತಂ. ಅಲ್ಲಪ್ಪ, ಏನಿದು ಅನ್ಯಾಯ, ಅಬ್ರಹ್ಮಣ್ಯ ಎಷ್ಟೇ ಪ್ರೀತಿಪಾತ್ರವಾದರೂ ಸತ್ತ ಕರುವನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾರ? ಅದು ಬದುಕಿದ್ದಾಗ ಆ ಕರು ಪೂಜನೀಯವೇ ಹೌದು, ಗೋಮಾತೆ, ಅದರ ಕರುವಂತೂ ತುಂಬ ಪ್ರೀತಿ. ಆದರೆ ಸತ್ತ ಮೇಲೆ ಹೆಗಲಿಗೆ ಹಾಕ್ಕೊಂಡು ಹೋಗೋದು ಉಂಟೇನ್ರಿ? ಉಕ್ತಂಚ ಯತಃ ತಿರ್ಯಂಚಂ ಮಾನುಷಂ ವಾಪಿ ಯೋಮೃತಂ ಸಂಸ್ಪೃಶೇತ್ ಕುಧಿ ಪಂಚಗವ್ಯೇನ ಶುದ್ಧಿ ಸ್ಯಾತ್ ತಸ್ಯ ಚಾಂದ್ರಾಯಣೇನವ. ಯಾರು ಮನುಷ್ಯರನ್ನಾಗಲಿ ಪ್ರಾಣಿಗಳನ್ನಾಗಲಿ ಸತ್ತ ಮೇಲೆ ಹೊತ್ತುಕೊಂಡು ತಿರುಗುತ್ತಾನೋ ಅಂಥವನು ಮುಟ್ಟಿದ್ದಕ್ಕಾಗಿ ಮೈಲಿಗೆ ಅಂತ ಅಂದುಕೊಂಡು ಪಂಚಗವ್ಯದಿಂದ ಶುದ್ಧಿ ಮಾಡಿಕೊಳ್ಬೇಕು. ಆ ಪಂಚಗವ್ಯ ಶುದ್ಧಿಯಲ್ಲದೆ ಹೊರಟೋಗ್ಬಿಟ್ರೆ ಚಾಂದ್ರಾಯಣ ಮಾಡಬೇಕು ಅಂತಿದೆ. ಕೃಚ್ಛ್ರವ್ರತ ಒಂದು ಚಾಂದ್ರಾಯಣ. ಇದು ಎಂಥದ್ದು? ಅಥಾಸು ಸಕೋಪಮಿದಮಾಹ. ಇವನಿಗೆ ರೇಗ ಹೋಗುತ್ತೆ. ಕಿಮಂದೋ ಭವಾನ್ ಯತ್ ಪಶು ಮೃತವತ್ಸಂ ವದಸಿ. ಪಶುವನ್ನು ನೀನು ಯಜ್ಞ ಪಶು ಮೇಕೆಯನ್ನು ಸತ್ತ ಕರು ಅಂತೀಯಲ್ಲ. ಭಗವನ್ ಮಾ ಕೋಪಂ ಕುರು ಅಜ್ಞಾನಾನ್ ಮಯ ಅಭಿಹಿತಂ ತ್ವಂ ಆತ್ಮರುಚಿನ ಸಮಾಚಾರ. ನಾನೇನೋ ತಿಳಿಯದೆ ಹೇಳಿಬಿಟ್ನಪ್ಪ, ನಿನಗಿಷ್ಟ ಬಂದದ್ದು ಮಾಡು. ನೋಡಿ, ಅವನು ವಾದ ಮಾಡೋಲ್ಲ. ಭಯವನ್ನು, ಸಂಶಯವನ್ನು, ಕಸಿವಿಸಿಯನ್ನು, ಗಲಿಬಿಲಿಯನ್ನು ಬಿತ್ತಿ ಹೊರಟೋಗ್ಬಿಡ್ತಾರೆ. ಅಷ್ಟು ಸಾಕು, ಅದು ಬೆಳೆಯುತ್ತದೆ. ಏನೂ ಪುಕಾರು ಮಾಡಿಸ್ಬೇಕಾಗಿಲ್ಲ. ದೊಡ್ಡದಾಗಿ ಒಂದು ಸಣ್ಣ ಅಡ್ಡ ಮಾತಾಡಿಬಿಟ್ರೆ ಸಾಕು. ಎಂಥ ಸಜ್ಜನಿಗೆ ಸಾಧುವಿಗೂ ಏನೋ ಕಣ್ರಿ ಯಾರೋ ಹೇಳ್ತಾ ಇದ್ರು, ಪಾಪ ಅವ್ರು ಏನೋ ಅಷ್ಟಿಷ್ಟೇ ಅಂತ ಅದೇನೋ ಅಷ್ಟಿಷ್ಟೇ, ಅದು ಎಂಥದ್ದು ಅಂತ ಗೊತ್ತಿಲ್ಲ. ಅಷ್ಟು ಸಾಕು, ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಭವ್ಯೋಮ ಪಾತಾಳಗಳು ದಾಪಿಟ್ಟು ಬಿಡುತ್ತದೆ. ಇನ್ನೇನು ಬೇಕಿಲ್ಲ. ಏನೋ ಅಲ್ಲಿ ಕಂಡ್ರಿ ಹೇಳಿದ್ರು, ಆಡ್ದವ್ರು ಪಾಪ ಮಾಡಿದವ್ರು ಬಾಯಿನಲ್ಲಿ, ನಮಗೆ ಯಾಕಪ್ಪ ಅಂತಂದುಬಿಟ್ರೆ ಇನ್ನೂ ಸಾಕು. ಇವುಗಳನ್ನು ಹೇಳದೇ ಇದ್ದಷ್ಟು, ಅಕರ್ಮಕವಾಗಿ ವರ್ತಿಸಿದಷ್ಟು ರುಚಿ ಜಾಸ್ತಿ, ಪ್ರಚಾರವೂ ಜಾಸ್ತಿ. ಯಾಕೆಂದರೆ ಅವರವ್ರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶ ಇರ್ತಲ್ಲ. ಅವರೇನು ಹಂಗಂತೆ ಕಣ್ರಿ, ಹಾಗೇನೆ ಅಂತೆ ಅಂತಂದರೆ ಸಾಕು, ಅದೇನು ಅಂತ ಬೇಕಿಲ್ಲ.
ಆಮೇಲೆ ಮುಂದೆ ಹೋಗ್ತಾ ಇದ್ದಂತೆ ತೃತೀಯ ಧೂರ್ತ ಬರ್ತಾನೆ. ತಾವತ್ ತೃತೀಯೋನ್ಯ ವೇಷಧಾರಿ ಧೂರ್ತ ಸಮ್ಮುಖ ಸಂಭವೆತ್ತಿ ತುಮವಾಚ ಭೋ ಅಯುಕ್ತಿಮೇತತ್ ಯತ್ವಂ ರಾಸವಂ ಸ್ಕಂದಾದಿರೂಢಂ ನಯಿಸಿ ತತ್ಯಜ ತ್ಯಜ್ಯತಾಂ ಯಶಃ. ಕತ್ತೇನು ಬೆನ್ನ ಮೇಲೆ ಹೊತ್ತು ಹೋಗ್ತಿದ್ಯಲ್ಲಪ್ಪ, ಇದೇನು? ಯಸ್ಪೃಶೇದ್ ರಾಸವಂ ಮರ್ತ್ಯೋ ಜ್ಞಾನಾದ ಅಜ್ಞಾನತೋಪಿ ವಾ ಸಚೇಲಂ ಸ್ಥಾನಮುದ್ದಿಷ್ಟಂ ತಸ್ಯ ಪಾಪ ಪ್ರಶಾಂತಿಯೇ. ಯಾರು ಕತ್ತೇನು ತಿಳಿದೋ ತಿಳಿಯದೆ ಮುಟ್ತಾರೋ ಅವರು ಸಚೇಲ ಸ್ನಾನ ಮಾಡಬೇಕು, ಉಟ್ಟ ಬಟ್ಟೆಯಲ್ಲೇ ನೀರಿಗೆ ಬಿದ್ದು ಆಚಮನ ಮಾಡಬೇಕು ಅಂತಿದೆ. ಇದೆಂಥದ್ದು ನೋಡಿ, ಒಬ್ಬೊಬ್ಬನು ಬೇರೆ ಬೇರೆ ಪ್ರಾಣಿಯನ್ನು ಹೇಳಿ ಬೇರೆ ಬೇರೆ ರೀತಿಯಾದ ಪರಿಹಾರವನ್ನು ಹೇಳ್ತಿದ್ದಾರೆ. ಏನೋ ತುಂಬ ತಿಳಿದವರಂತೆ. ಮತ್ತು ಇವೆಲ್ಲ ಶಾಸ್ತ್ರೋಕ್ತವೆ. ತ್ಯಜ ತತ್ಯಜೇನಂ ಯಾವದನ್ಯ ಕಶ್ಚಿನ್ನ ಪಶ್ಯತಿ. ಬೇರೆಯವ್ರ ಕಣ್ಣಿಗೆ ಬೀಳೋಕ್ಕೆ ಮುಂಚೆನೇ ನೀನು ಆಚೆಗೆ ಬಿಸಾಡಪ್ಪ ಅದನ್ನು. ಅಥಾಸೋತಂ ಪಶುಂ ರಾಷಭಂ ಮನ್ಯಮಾನೋ ಭಯಾತ್ ಭೂಮೋ ಪ್ರಕ್ಷಿಪ್ಯ ಸ್ವಗ್ರಹ ಮುದ್ದಿಶ್ಯ ಪ್ರಫಲಾಯಿತ. ಪಾಠಾಂತರದಲ್ಲಿ ಉಂಟು. ಇದೇನು ದೆವ್ವವೋ ಭೂತವೋ, ಒಮ್ಮೆ ಮೇಕೆ ಇದ್ದದ್ದು ನಾಯಾಗುತ್ತೆ, ಮತ್ತೊಮ್ಮೆ ಸತ್ತಕರು ಆಗುತ್ತೆ, ಇನ್ನೊಮ್ಮೆ ಕತ್ತೆ ಮರಿ ಆಗುತ್ತೆ ಅಂತ ಭಯಪಟ್ಟು ಬಿಸಿಟು ಹೋದ ಅಂತ ಬರುತ್ತದೆ. ಆಗ ಇವರು ಮೂವರು ಕೂಡ ಮಿಲಿತ್ವಾ ತಂ ಪಶುಮಾದಾಯ ಯಥೇಚ್ಛೆಯ ಭಕ್ಷಿತು ಆರಬ್ಧ ಅಥವಾ ಬ್ರವಿಮಿ. ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು, ತುಂಬ ಜನ ಯಾರಿದ್ದಾರೆ ಬಹುಬುದ್ಧಿ ಸಮಾಯುಕ್ತಾ ಸುವಿಜ್ಞಾನ ಬಲೋತ್ಕಟಾ ಶಕ್ತ ವಂಚಯಿತು ಧೂರ್ತಂ. ಅದರಿಂದ ತುಂಬ ಬುದ್ಧಿವಂತರು ಹಲವರು ಸೇರಿದ್ರೆ ಒಂದು ಸುಳ್ಳನ್ನೇ 10 ಬಾರಿ ಹೇಳಿದ್ರೆ ಚೈನೀಸ್ ಬ್ರೈನ್ ವಾಶ್ ಸಿಸ್ಟಮ್ ಅಂತಿದೆಯಲ್ಲ, ಆ ರೀತಿ ಆಗುತ್ತದೆ. ಇದನ್ನು ನಾನು ಹೇಳಿದ್ದೀನಿ, ನಾನು ಹಾಗೆ ಮಾಡ್ತೀನಿ, ಆ ಗೂಬೆಗಳ ವಂಶಕ್ಕೆ ನಿರ್ವಂಶವನ್ನು ಕಲ್ಪಿಸ್ತೀನಿ. ಅಭಿನವ ಸೇವಕ ವಿನಯೈ ಪ್ರಾಗುಣಕೋಕ್ತೈ ವಿಲಾಸಿನಿ ರುದಿತೈ ಧೂರ್ತಜನ ವಚನ ನಿಕರೈ ಇಹ ಕಶ್ಚಿದ್ ಅವಂಚಿತೋ ನಾಸ್ತಿ. ಬಹಳ ಸೊಗಸಾದ ನೀತಿಯನ್ನು ಹೇಳುತ್ತದೆ ಒಂದು ಆರ್ಯ ಗೀತೆಯಲ್ಲಿ. ಅಭಿನವ ಸೇವಕ ವಿನಯಂ ಅತಿಥಿಯ ಸವಿನುಡಿ ವಿಲಾಸಿನಿ ರುದಿತಂ ಧೂರ್ತಜನ ವಚನ ನಿಕರಂ ಜನಮಂ ಮುಂಚಿಸದೆ ಪೋಪುದೆಲ್ಲಿಯೂ ಮಿಲ್ಲಂ ಕಶ್ಚಿದ್ ಅವಂಚಿತೋ ನಾಸ್ತಿ. ಹೊಸ ಸೇವಕನ ವಿನಯ ನಯ, ಅತಿಥಿಯಾದವನ ಸವಿಮಾತು, ಮತ್ತು ಸುಂದರಿಯರ ಕಣ್ಣೀರು, ಸುಂದರಿಯರಾದ ವೇಶ್ಯೆಯರ ಕಣ್ಣೀರು ಮತ್ತು ಧೂರ್ತರ ಮಾತು, ಇವು ಯಾರನ್ನ ತಾನೇ ವಂಚಿಸೋಲ್ಲ ಅಂತ. ಭಾಳ ಚೆನ್ನಾಗಿದೆ. ಹೊಸತಾಗಿ ಅಗಸ, ಹೊಸ ಬಟ್ಟೆನ ಹೊಸದಾದ ಅಗಸ ಗೋಣಿನ ಎತ್ತೆತ್ತಿ ಒಗದ ಅಂತ ಅದೆಲ್ಲ ಉಂಟಲ್ಲ. ಹೊಸರಲ್ಲಿ ಗಂಡ ಹಸಿ ಹಿಟ್ಟು ತಿಂದ ಬರ್ತಾ ಬರ್ತಾ ಬರಲು ತೊಗೊಂಡ ಅಂತೆಲ್ಲ ಗಾದೆ ಇದೆಯಲ್ಲ. ಹೊಸದಾಗಿ ಎಂಪ್ಲಾಯಿ ಏನೆಲ್ಲ ಮೆಚ್ಚಿಸೋದಕ್ಕೆ ಎಂಥದ್ದೆಲ್ಲ ಮಾಡ್ತಾ ಇರ್ತಾನೆ, ಎಷ್ಟೆಲ್ಲ ನೈವಿನಯಗಳನ್ನು ನಟಿಸ್ತಾ ಇರ್ತಾನೆ. ಅಭಿನವ ಸೇವಕ ಅನ್ನುವ ಮಾತು ತುಂಬ ಚೆನ್ನಾಗಿದೆ. ಅಭಿನವ ಸೇವಕ ವಿನಯ. ಆಮೇಲೆ ಎಂಪ್ಲಾಯರ್ ರಿಲೇಷನ್ಶಿಪ್ ಏನಾಗುತ್ತದೆ, ಟ್ರೇಡ್ ಯೂನಿಯನ್ ಕೋಲಾಹಲ ಆಗುತ್ತದೆ. ಇನ್ನು ಅತಿಥಿಯಾದವನು ಒಳ್ಳೆ ಮಾತು ಹೇಳ್ತಾನಲ್ಲ, ಅವನಿಗೆ ಊಟ ತಿಂಡಿ ಗಿಟ್ಟೋದು ಹೇಗೆ? ಮತ್ತೆ ಬಂದವನು 4 ದಿವಸ ಇವ್ರ ಮನೇಲಿರ್ತೀನಿ, ಏನೋ ಒಳ್ಳೆ ಮಾತಾಡಿದ್ರೆ ಏನೋ, ಅವನ ಮಗು ಕೋತಿ ಹೆಂಗಿದ್ರು ಆಹಾ ಎಂಥ ರತ್ನ, ಎಂಥ ಮಾಣಿಕ್ಯ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಅಂತಂತಾನೆ. ಅವ್ರ ಹೆಂಡತಿ ಭಾಳ ವಿಕಾರವಾದ ಯಾವುದೋ ಒಂದು ಕಸೂತಿ ಮಾಡಿ ಗೋಡೆಗೆ ತಗಲಾಕಿರ್ತಾರೆ, ದೃಷ್ಟಿಬೊಂಬೆ ಹಾಗೆ, ಆಹಾ ಎಂಥ ಆರ್ಟು ಅಂತ ಹೇಳ್ಬಿಟ್ಟು ಅಂತಾರೆ. ಹೀಗೆ ಇದ್ದದ್ದೇ ಇರುವಂಥದ್ದು. ಅವ್ರ ಮಗಳು ಯಾವುದೋ ಕಾಕಕಂಠದಿಂದ ಕಿರುಳ್ತಾಳೆ, ತುಂಬ ಮಧುರವಾದ ಕಂಠ, MS ಸುಬ್ಬಲಕ್ಷ್ಮಿ, ಆಶಾ ಭೋಸ್ಲೆ ಅಂತಂತಾರೆ. ಇನ್ನು ವಿಲಾಸಿನಿ ರುದಿತ, ವೇಷೇರು ಹತ್ತು ಬಿಟ್ಟರೆ ಇನ್ನೇನು ಕೇಳಲೇಬೇಕಾಗಿಲ್ಲ. ಅದು ಕಥಾ ಸರಿತ್ಸಾಗರದಲ್ಲಿ ಒಂದು ಉಂಟಲ್ಲ, ಒಬ್ಬ ವರ್ತಕ ತನ್ನ ಮಗ ಯಾವ ವೇಶ್ಯೆಯಿಂದಲೂ ವಂಚಿತನಾಗಬಾರ್ದು ಅಂತ ಒಬ್ಬ ಪುರಾಣ ಪುಂಶ್ಚಲಿಯಿಂದ, ಅಂದರೆ ಪ್ರಾಚೀನವಾದಂಥ ವೇಶ್ಯೆ, ಅಂದರೆ ಅವಳು ಭೂತಪೂರ್ವ ವೇಶ್ಯೆ, ಮಾಜಿ ವೇಶ್ಯೆ, ಹಾಲಿ ಟ್ರೈನರು ಅವಳ ಹತ್ರ ಹೋಗ್ಬಿಟ್ಟು ವೇಶ್ಯೆಯರ ಸಹವಾಸದಿಂದ ಯಾವ ರೀತಿ ವಂಚನೆ ಹೊಂದದೇ ಇರಬೇಕು ಅಂತ 1000 ವರಹಗಳ ಬೆಲೆ ಕೊಟ್ಟು ಟ್ರೈನಿಂಗ್, ಕೋಚಿಂಗ್ ಕ್ಲಾಸು. ಈಗೇನೋ ಬಂದಿದೆಯಂತಲ್ಲ ಕೋಚಿಂಗ್ ಕ್ಲಾಸು, ದಿವ್ಯ ದೃಷ್ಟಿ. ಕಣ್ಬಟ್ಟೆ ಕಟ್ಟಿಕೊಂಡು ಪದಾರ್ಥಗಳನ್ನು ಮುಟ್ಟಿಯೇ ಹೇಳ್ತಾರೆ, ಮೂಸಿಯೇ ಹೇಳ್ತಾರೆ, ಗೋಡೆ ಆಚೆ ಇರೋದು ಹೇಳ್ತಾರೆ ಅಂತ. ಕಷ್ಟ ಯಾಕೆ ಪಡಬೇಕು? ಕಣ್ಬಟ್ಟೆ ತೆಕ್ಕೊಂಡು ಕೈಲಿರ್ತಕ್ಕಂಥ ಸ್ಯಾಂಡಲ್ ಸೋಪ ಅಥವಾ ಹಮಾಮ್ ಸೋಪ, ಲಿರಿಲ್ ಸೋಪ ಅಂತ ಹೇಳ್ಬೋದು. ಇದು ಕಷ್ಟ ಯಾಕೆ? ದ್ರಾವಡ ಪ್ರಾಣಾಯಾಮ. ಆ ಗೋಡೆ ಆಚೆ ಏನಿದೆ ಅಂತ ಹಿಂಗೆ ಹೋಗಿ ಬಂದರೆ ಆಗೋದಿಲ್ವಾ? ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಬಿಡುಗಾಸಲ್ಲಿ ಆಗೋದಕ್ಕೆ 12 ವರ್ಷ ಹಿಮಾಲಯದಲ್ಲಿ ತಪಸ್ ಮಾಡಬೇಕೆ, ನೀರಿನ ಮೇಲೆ ನಡೀತೀನಿ ಅಂತ ಅನ್ನುವಂಥದ್ದು. ನೀರಿನ ಮೇಲೇನೋ ನಡೀಬೋದು, ನೀರೊಳಗೆ ಮೊಸಳೆ ಇದ್ದರೆ ಏನು, ಅದು ನೀರೊಳಗೆ ಮೈ ಇಟ್ಕೊಂಡು ಬಾಯಿನ ಹಾಕಿ ಕಚಕ್ಕಂತ ಕಚ್ಚಿ ತಿನ್ನುತ್ತದೆ. ಇನ್ನು ನೀರಿನ ಮೇಲೆ ಹಾರೋಕ್ಕಂತೂ ಆಗೋಲ್ವೇ, ನಡೆಯೋತ್ತಾನೆ ನಡೀತಾನೆ. ಹೀಗೆಲ್ಲ ಅವಿವೇಕದ ಸಿದ್ಧಿಗಳು ಇವೆಲ್ಲ. ಈ ಥರದ್ದೇನೋ ಟ್ರೈನಿಂಗ್ ಮಾಡ್ತೀವಿ ಅಂತ 13,000 ಯಾರೋ ಕೊಟ್ಟು ಬಳಸ್ಕೊಂಡಂತೆ, ನೀರಿಲ್ಲದೆ ಸೋಪಿಲ್ಲದೆ ಕ್ಷೌರ ಆಗಿದ್ದು. ಈ ಥರದ್ದು ನಡೀತಾ ಇರ್ತದೆ ದಿವ್ಯ ದೃಷ್ಟಿಗಳು. ಅಷ್ಟೆಲ್ಲ ದಿವ್ಯ ದೃಷ್ಟಿ ಇದ್ದವನಿಗೆ ರಿಸರ್ವ್ ಬ್ಯಾಂಕಲ್ಲಿ ಎಷ್ಟಿದೆ ಅಂತ, ಮತಗಟ್ಟೆ ಒಳಗಡೆ ಪೆಟ್ಟಿಗೆ ಒಳಗೆ ಎಷ್ಟಿದೆ ಅಂತ ತಿಳ್ಕೊಳಕ್ಕಾಗೋಲ್ವೇ?
ಎಲ್ಲ ಜ್ಞಾಪಕ ಇಟ್ಕೊಳ್ತೀವಿ, ಜ್ಞಾಪಕ ಶಕ್ತಿಗೆ ಟ್ರೈನಿಂಗ್ಗಳು ಮಾಡ್ತೀವಿ ಅಂತಂತಾರೆ. ಪಾಪ ಅವರು ಅಷ್ಟಾವಧಾನ ಶತಾವಧಾನಗಳು ಮಾಡಬಾರ್ದೆ? ಅಂಥದ್ದು ಯಾವುದೂ ಇಲ್ಲ. ಒಟ್ಟಿನಲ್ಲಿ ಈ ರೀತಿಯಾಗಿ ಆ ಕುಟ್ಟಿನಿಯ ಹತ್ತಿರ ವರ್ತಕ ತನ್ನ ಮಗನಿಗೆ ತಯಾರಿ ಮಾಡಿಸ್ಕೊಂಡ. ಆಮೇಲೆ ಬೇರೊಂದು ದೇಶಕ್ಕೆ ಹೋದ ವರ್ತಕನ ಮಗ ವ್ಯಾಪಾರ ಮಾಡೋಕ್ಕೆ. ಅಲ್ಲಿ ಒಬ್ಬಳು ವೇಶ್ಯೆಯ ಕೈಯಲ್ಲಿ ಎಲ್ಲ ದುಡ್ಡನ್ನು ಖರ್ಚು ಮಾಡ್ಕೊಳ್ಳೋ ಥರ ಆಗ್ಬಿಡ್ತು. ಅವನೊಂದಷ್ಟು ಇಟ್ಟಿದ್ದಂತೆ ದುಡ್ಡನ್ನು ಇವಳ ಕೈಗೆ ಪೂರ್ತಿ ಬೀಳಬಾರ್ದು ಅಂತ. ಆದರೆ ಅವಳು ಇವನು ಊರಿಗೆ ಹೊರಡ್ತೀನಿ ಅಂದ ತಕ್ಷಣ ನಾನು ಸತ್ತೋಗ್ತೇನೆ ಅಂತ ಬಾವಿಗೆ ಬಿದ್ದುಬಿಟ್ಲಂತೆ. ಅಯ್ಯೋ, ಬಾವಿಗೆ ಬಿದ್ದುಬಿಟ್ಲಲ್ಲ ಇವಳು, ಇಂಥವಳು ಮಹಾಸಾಧ್ವಿಮಣಿ ಅಂತ ತನ್ನ ಇದ್ದಿದ್ದ ಸೊತ್ತನ್ನೆಲ್ಲ ಕೊಟ್ಟುಬಿಟ್ಟ. ಅವಳು ತಕ್ಷಣ ಅವನನ್ನು ಬೀದಿಗೆ ಅಟ್ಟುಬಿಟ್ಲು. ಹೀಗಾಗಿ ಅವನು ಖಾಲಿ ಕೈನವನಾಗಿ ತಂದೆ ಹತ್ತಿರ ಬಂದ. ಆಗ ತಂದೆ ಹೋಗ್ಬಿಟ್ಟು ಗಲಾಟೆ ಮಾಡ್ತಾನೆ ಆ ಪುರಾಣ ಪುಂಶ್ಚಲಿ ಹತ್ರ. ನೋಡು, ನಿನ್ನ ಹತ್ರ ನಾನು 1000 ವರಹ ಕೊಟ್ಟು ತರಬೇತಿ ಮಾಡಿಸ್ಕೊಂಡ್ರೆ 13 ಹಡಗಿನಲ್ಲಿ ಕಳಿಸಿದಂಥ ಸಮಸ್ತ ಪದಾರ್ಥಗಳನ್ನು ಅವಳು ಯಾವಳಿಗೋ ತಲೆಮಾಸದೊಳಗೆ ಕೊಟ್ಟು ಬಂದಿದ್ದಾನೆ ಇವನು. ಇವಳನ್ನು ಅವಳು ಓಡಿಸಿದ್ದಾಳೆ. ಏನು ಗತಿ, ನೀನು ಕೊಟ್ಟ ಕೋರ್ಸಿಗೆ ಟ್ರೈನಿಂಗಿಗೆ ಏನು ಬೆಲೆ ಅಂತ ಕೇಳ್ತಾನೆ. ಹೌದು, ನಾನು ಎಲ್ಲ ಹೇಳಿದೆ, ಆ ಬಾವಿಯಲ್ಲಿ ಬಲೆ ಕಟ್ಟಿದ್ದಿರ್ಬೋದು ಅನ್ನೋದನ್ನು ಹೇಳಲಿಲ್ಲ. ಆ ರೀತಿಯ ತಂತ್ರಗಳು, ಜಾಲವನ್ನು ಒಡ್ಡಿ ಅವಳು ವಂಚನೆ ಮಾಡಿದ್ದಾಳೆ. ಮಾಡ್ತೀನಿ ತಾಳು ಅಂತ ಒಂದು ಕೋತಿನ ತೊಗೊಂಡು ಮೊದಲು. ಆ ಕೋತಿ ಹೆಸರು ಆಲ ಅಂತ. ಆ ಕೋತಿಗೆ ಒಂದು 10-15 ಬಂಗಾರದ ನಾಣ್ಯ ನುಂಗಿಸ್ಬೋದು. ನುಂಗಿಸ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊಟ್ಟೆಗೆ ಗುದ್ದಿದ್ರೆ ಸಾಕು, ಅದು 2-3 ಬಂಗಾರದ ನಾಣ್ಯ ಕಕ್ಕುತ್ತೆ. ತೊಗೊಂಡೋಗಿ ಏನು ಮಾಡಬೇಕು ಅದನ್ನು ಮಾಡು ಅಂತಾನೆ. ಮತ್ತೆ ಅದೇ ದೇಶಕ್ಕೆ ಹೋಗಿ ಅದೇ ವೇಶ್ಯೆ ಹತ್ತಿರ ಹೋಗಿ ಈ ಕೋತಿನಿಟ್ಕೊಂಡು ಬಂದ್ರಂತೆ. ಏನಿದು ಅಂತಂದರೆ, ಇದು ಬಂಗಾರದ ನಾಣ್ಯನ ಬೇಕಾದಂತೆ ಕಕ್ಕುತ್ತದೆ. ಈಗ ನಮಗೆ ಊಟಕ್ಕೆ ಬೇಕಾಗಿದೆ 4 ಬಂಗಾರದ ನಾಣ್ಯ ಅಂತ ಹೊಟ್ಟೆ ಗುದ್ದದ. ಗಬ ಗಬ ಅಂತ 4 ಬಂಗಾರದ ನಾಣ್ಯ ಉದುರಿಸ್ತು. ಇವತ್ತೇನೋ ಬಂದಿತ್ತಲ್ಲ ಪೇಪರ್ನಲ್ಲಿ, 1,12,000 ಚಿಲ್ಲರೆ ಎಷ್ಟೋ ರೂಪಾಯಿಗಳನ್ನು ಕೊಟ್ಟರೆ ಎಲ್ಲೋ ಸ್ಪೇನಲ್ಲಿ ಸಮುದ್ರದ ಕೆಳಗೆ ಊಟ ಹಾಕ್ತಾರೆ ಅಂತ. ಆ ರೀತಿಯಾದ ಊಟ 2 ಬಂಗಾರದ ನಾಣ್ಯಕ್ಕೆ, ಬಂಗಾರದ ಬಿಸ್ಕತ್ತುಗಳು. ಆಗ ಇವಳಿಗೆ ಆಶ್ಚರ್ಯ, ಸಂತೋಷ ಆಯಿತು. ನೀನು ಈ ಆಲವನ್ನು ಕೊಟ್ಟುಬಿಡು ಅಂತ. ಇಲ್ಲ ಸಾಧ್ಯವೇ ಇಲ್ಲ, ಇದು ನಮ್ಮ ವಂಶನಿಧಿ ಅಂತಂದ. ಏನೇ ಆದರೂ ಕೊಡಬೇಕು ಅಂದ. ಆಗ ಅವಳ ಸರ್ವಸ್ವವು ಎಷ್ಟೋ ಹಡಗುಗಳಷ್ಟು ಸಂಪತ್ತಿ ಇವನಿಂದ ಕಿತ್ತುಕೊಂಡಿದ್ದು, ಬೇರೆಯವ್ರದ್ದು ಕಿತ್ತುಕೊಂಡಿದ್ದು ಎಲ್ಲ ತೆಗೆದುಕೊಂಡು ಒಂದು 20 ನಾಣ್ಯಗಳನ್ನು ಅಂದಲ್ಲ ಅಂತ ನುಂಗಿಸಿ ಆ ಕೋತಿಗೆ ಹೊರಟ. ಈ ವೇಶ್ಯೆ ಮತ್ತು ಅವಳ ತಾಯಿ ಇಬ್ಬರೂ ಕೂಡ ಗುದ್ದಿದ್ರು ಹೊಟ್ಟೆಗೆ. ಇದ್ದದ್ದು 20 ನಾಣ್ಯ ಕಕ್ಕಿತು, ಮತ್ತೂ ಗುದ್ದಿದ್ರು. ಕೋತಿಗೆ ರೇಗೋಯ್ತು, ಕಿವಿ ಮೂಗು ಕಚ್ಚಿ ಅವರ ದಂಧೆಗೂ ಕೂಡ ಕೇಡಾಗುವಂತೆ ಮಾಡಿತು ಅಂತ ಕಥೆ. ಜಾಲವನ್ನು ಒಡ್ಡಿ ಅಪಹರಣ ಮಾಡಿದ ಸೊತ್ತನ್ನು ಇವರು ಆಲವನ್ನು ಒಡ್ಡಿ ಮತ್ತೆ ಎಲ್ಲ ಕಿತ್ತುಕೊಂಡು ಬಂದರು ಅಂತ ಕಥೆ ಬಂತು ಅಂತ ಕಥಾ ಚರ್ಚಾಗರದಲ್ಲಿ ಉಂಟು. ಹಾಗೆ ವಿಲಾಸಿನಿ ರುದಿತ ಏನೆಲ್ಲ ಮಾಡಿಸುತ್ತದೆ. ಇನ್ನು ಧೂರ್ತ ಜನ ವಚನ ನಿಖರ, ಧೂರ್ತರು ಏನೆಲ್ಲ ಮಾಡ್ತಾರೆ ಅಂತನ್ನೋದು ಹೀಗೆ ಗೊತ್ತಾಗುತ್ತದೆ. ಆ ಕಾರಣದಿಂದ ನಾವು ಎಚ್ಚರದಲ್ಲಿರಬೇಕು ಅಂತ ಅದು ಹೇಳುತ್ತದೆ. ಮತ್ತೆ ತಿಳಿಸುತ್ತದೆ, ಬಹವೋ ನ ವಿರೋಧವ್ಯ ದುರ್ಜನೈರಪಿ ಧೀಮತ ಸ್ಫುರಂತಮಪಿ ನಾಗೇಂದ್ರಂ ಭಕ್ಷಯಂತಿ ಪಿಪೀಲಿಕಾ. ಮತ್ತು ದುರ್ಬಲೈರಪಿ ಬಹುಭಿ ನ ವಿರೋಧವ್ಯ. ತುಂಬ ದುರ್ಬಲರಾಗಿದ್ದರೂ ಜನಸಂಖ್ಯೆ ಅಪಾರವಾಗಿದ್ದರೆ ಅವರ ಜೊತೆ ವಿರೋಧ ಮಾಡಬಾರ್ದು, ಮಹಾಜನ ವಿರೋಧ ಮಾಡಬಾರ್ದು. ಒಂದು ದೊಡ್ಡ ಹಾವನ್ನು ಇರುವೆಗಳು ಕೊಂದು ತಿಂದುಬಿಟ್ವು ಅಂತ. ಅದು ಹೇಗೆ ಅಂತ ಅನ್ನೋದಕ್ಕೆ ಪ್ರಸಿದ್ಧವಾದ ಕಥೆ ಉಂಟು. ಅಸ್ತಿ ಕಸ್ಮಿಂಚಿದ್ ವಾಲ್ಮೀಕಿ ಮಹಾಕಾಯ ಕೃಷ್ಣ ಸರ್ಪ. ಒಂದು ಹುತ್ತದಲ್ಲಿ ದೊಡ್ಡ ಕೃಷ್ಣ ಸರ್ಪ ಇತ್ತು, ಮಹಾಕಾಯ ಅಂತ ಅದರ ಹೆಸರು. ಅದು ಹುತ್ತದ ಎಲ್ಲ ಬಾಯಿಂದ ಹೊರಡೋದಕ್ಕೆ ಬದಲಾಗಿ ಒಮ್ಮೆ ಅತ್ಯಂತ ಚಿಕ್ಕ ಬಾಯಿಂದ ನಾನು ಹೊರಡ್ತೀನಿ, ಲಘುದ್ವಾರೇಣ ನಿಷ್ಕ್ರಮಿತು ಆರಬ್ಧ. ಚಿಕ್ಕ ಬಾಯಿಂದ ನಾನು ಹೋಗ್ತೀನಿ ಅಂತ. ಅದಕ್ಕೇನು ಫ್ಯಾಷನ್ ಬಂತೋ ಕೇಡುಗಾಲ. ಸಣ್ಣ ಬಾಯಿಂದ ಹೋಯಿತು. ಹಾವಿನ ಮೈ ಮೊದಲೇ ಶಲ್ಕಮಯ, ಸ್ಕೇಲ್ಸ್. ಜೊತೆಗೆ ಆ ಬಾಯಿ ಚಿಕ್ಕದು, ಮತ್ತು ಅದು ಗೆದ್ದಲುಗಳಿಂದ ಕಟ್ಟಲ್ಪಟ್ಟದ್ದು, ಒರಟೊರಟಾಗಿರುತ್ತೆ. ಮೈ ತರಚಿಕೊಂಡು ಹೋಯಿತು. ತಚ್ಚ ಶರೀರೇ ವ್ರಣಸಮುತ್ಪನ್ನ. ಆಗ ವ್ರಣಶೋಣಿತ ಗಂಧಾನುಸಾರಿಣ ಸಾರಿಭಿ ಪಿಪೀಲಿಕಾಭಿ ಸರ್ವತಃ ವ್ಯಾಪ್ತ ವ್ಯಾಕುಲೀಕೃತಶ್ಚ. ಆಗ ಆ ರಕ್ತದ ವಾಸನೆ ಹಿಡಿದು ಅನೇಕ ಇರುವೆಗಳು ಬಂದವು. ಆ ಮೈಯೆಲ್ಲ ಮುತ್ಕೊಂಡವು. ಒಂದು ಹಾವಿಗೆ 1,00,000 ಇರುವೆಗಳು ಮುತ್ಕೊಂಡ್ರೆ ಅಸ್ಥಿಪಂಜರ ಬಿಟ್ಟು ಇನ್ನೇನಾಗತಕ್ಕಂಥದ್ದು. ಕತಿ ವ್ಯಾಪಾದೈತಿ, ಕತಿ ವಾತಾಡೈತಿ. ಎಷ್ಟು ಇರುವೆಗಳನ್ನು ಕೊಲ್ಲೋಕ್ಕೆ ಸಾಧ್ಯ, ಎಷ್ಟನ್ನು ಹೊಡೆಯೋದಕ್ಕೆ ಸಾಧ್ಯ. ಅತ ಪ್ರಭೂತತ್ವಾದ್ ವಿಸ್ತಾರಿತ ಬಹುವ್ರಣಭಿ ಕ್ಷತ ಸರ್ವಾಂಗ ಅತಿ ದರ್ಪ ಪಂಚತ್ವಂ ಉಪಗತಃ. ಎಷ್ಟು ಕೊಬ್ಬು ಮಾಡಿದ ಹಾವು ಸತ್ತೇ ಹೋಗ್ಬಿಡ್ತು. ಹಾಗಾಗಿ ಹೇಳ್ತಾ ಇದ್ದೀವಿ, ಅಥೋಹಂ ಬ್ರವೀಮಿ ಬಹು ನ ವಿರೋಧವ್ಯ. ತುಂಬ ಜನಗಳ ಜೊತೆ ವಿರೋಧ ಕಟ್ಕೊಳ್ಬಾರ್ದು.
ಅಲ್ಪಸಾರರಾಗಿದ್ದರೂ ಜನ ಏನೆಲ್ಲ ಮಾಡಿಬಿಡ್ತಾರೆ. ಹುಲ್ಲು ಹುಲ್ಲು ಅಂತೀವಿ, ಆ ಹುಲ್ಲುಗಳೆಲ್ಲ ಹೊಸೆಯಲ್ಪಟ್ಟು ಹಗ್ಗವಾದರೆ ಆನೆಯನ್ನೂ ಕಟ್ಟಬಹುದು ಅಂತಿದೆಯಲ್ಲ. ಆ ಕಾರಣದಿಂದ ನಾವು ಮಹಾಜನ ವಿರೋಧವನ್ನು ಮಾಡಬಾರದು ಅಂತನ್ನುವ ಒಂದು ನೀತಿಯನ್ನು ಇಟ್ಕೊಂಡು ನಾವು ಅಲ್ಪಸಂಖ್ಯಾಕರಲ್ಲ, ಬಹುಸಂಖ್ಯಾಕರು, ಅಲ್ಪಬಲರಾಗಿರ್ಬೋದು, ಆ ಗೋಬೆಗಳನ್ನು ಧ್ವಂಸ ಮಾಡ್ತೀವಿ ಅಂತ ಸ್ಥಿರಜೀವಿ ಹೇಳುತ್ತದೆ. ಇನ್ನೂ ಮಿಗಿಲಾದ ನೀತಿಗಳನ್ನು ನಾಳೆ ನೋಡೋಣ. ನಮಸ್ಕಾರ.